ನಾವು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಪ್ರಾಕ್ಟೀಸಸ್ ಅಲ್ಲಿ ಸೊ ಎಕ್ಸ್ಟೆನ್ಸಿವ್ ಆಗಿ ಮಾತಾಡ್ಕೊಂಡು ಬಂದಿದ್ದೀವಿ. ಪ್ರಾಜೆಕ್ಟ್ ಪ್ರಾಕ್ಟೀಸಸ್ ಬಗ್ಗೆ ಮಾತಾಡುವಾಗ ಅದರಲ್ಲಿ ಕಾಂಟ್ರಾಕ್ಟ್ ಸಿಸ್ಟಮ್, ಟೆಂಡರ್ಸ್ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಒಂದು ಪ್ರಾಜೆಕ್ಟ್ ನ ಅಪ್ರೂವ್ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಈಗ ಇತ್ತೀಚೆಗೆ ಕರೆಂಟ್ ಕ್ಲಾಸಸ್ ಅಲ್ಲಿ ನಾವು ಪ್ರಾಜೆಕ್ಟ್ಗೆ ಹಣವನ್ನ ಖರ್ಚು ಮಾಡಿದ್ಮೇಲೆ ಆ ಹಣಕ್ಕೆ ಲೆಕ್ಕ ಇಡೋದು ಹೇಗೆ, ಅದನ್ನು ವಿಲ್ ಕಾಲ್ ಇಟ್ ಆಸ್ ಅನ್ ಅಕೌಂಟ್ಸ್. ಅದು ಹೇಗೆ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮಲ್ಲಿ ಈ ಪ್ರಾಜೆಕ್ಟ್ ಅಂತ ಅಂದಾಗ ಸೊ ಎಲ್ಲ ರಿಸೋರ್ಸಸ್ ಬರುತ್ತೆ, ಮಿಷನರೀಸು ಬರುತ್ತೆ, ಮ್ಯಾನ್ ಪವರ್ ಬರುತ್ತೆ, ಫೈನಾನ್ಸ್ ಬರುತ್ತೆ. ಸೊ ಈ ತರ ಮೇಜರ್ ರಿಸೋರ್ಸಸ್, ಅದ್ರಲ್ಲಿ ಇಕ್ವಿಪ್ಮೆಂಟ್ಸ್ ಕೂಡ ಇರ್ತದೆ. ಸೊ ಇದು ಎಲ್ಲಕ್ಕೂ ಲೆಕ್ಕ ಇಡ್ಬೇಕು, ಬರೀ ಒಂದಕ್ಕೆ ಲೆಕ್ಕ ಇಡಕ್ಕಾಗಲ್ಲ. ಸೊ ಹಣಕ್ಕೆ ಒಂದಕ್ಕೆ. ಅದ್ರ ಬಗ್ಗೆ ನಾವು ಮೆಟೀರಿಯಲ್ ಬಗ್ಗೆ, ಮ್ಯಾನ್ ಪವರ್ ಬಗ್ಗೆ ಮತ್ತೆ ಮಿಷನರೀಸ್ ಬಗ್ಗೆ ಸೊ ಇದು ಶೆಡ್ಯೂಲಿಂಗ್ ಮಾಡಿದೀವಿ. ಆ ಶೆಡ್ಯೂಲಿಂಗ್ ಮಾಡುವಾಗ ಅದರಲ್ಲಿ ಪ್ರೋಗ್ರೆಸ್ ನ ನಾವು ಹ್ಯಾಚ್ ಮಾಡ್ಕೊಂತೀವಿ. ಅದ್ರ ಬಾರ್ಸ್ ಎಲ್ಲ ಬರ್ದಿದ್ರೆ, ಉದಾಹರಣೆ ಯಾವುದು ನಮ್ಮ ಬಾರ್ ಚಾರ್ಟ್ ಅಲ್ಲಿ ಆ ಬಾರ್ ನ ಹ್ಯಾಚ್ ಮಾಡ್ತೀವಿ. ಬಾರ್ ಒಳಗಡೆ, ಬಾಕ್ಸ್ ಒಳಗಡೆ ಖಾಲಿ ಜಾಗ ಇರುತ್ತಲ್ಲ, ಅದನ್ನ ಹ್ಯಾಚ್ ಮಾಡ್ತಾ ಹೋಗ್ತೀವಿ. ಅದು ಪ್ರೋಗ್ರೆಸ್ ಅಲ್ಲಿ ಇವತ್ತಿನ ಡೇ ಪ್ರೋಗ್ರೆಸ್ ಎಷ್ಟಾಯ್ತು ಅಂತ ಹೇಳಿ. ಈಗ ಒಂದು ಬಾರ್ ನ 3 days ಆಕ್ಟಿವಿಟಿ ಇದ್ರೆ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಇವತ್ತು ಕೆಲಸ ಕಂಪ್ಲೀಟ್ ಆಯ್ತು, ಇವತ್ತಿನ ಎಷ್ಟು ವಾಲ್ಯೂಮ್ ಆಫ್ ದಿ ವರ್ಕ್ ಆಗ್ಬೇಕಿತ್ತು ಅಷ್ಟು ವರ್ಕ್ ಆಗಿದೆ ಅಂತ ಅಂದ್ರೆ ಅದನ್ನ ಆ ಪಾರ್ಟ್ ಅನ್ನು ಹ್ಯಾಚ್ ಮಾಡ್ತೀವಿ. ಅದೇ ತರ ಹ್ಯಾಚ್ ಮಾಡೋದ್ರಿಂದ ಪ್ರೋಗ್ರೆಸ್ ನ ಸೊ ನಾವು ನೋಡ್ಬೋದು. ಸೊ ಹಾಗಾಗಿ ಇವು ಬೇರೆ ಬೇರೆ ಮೆಟೀರಿಯಲ್ ಅಥವಾ ವರ್ಕ್ ಟೋಟಲ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಬಾರ್ ಶೆಡ್ಯೂಲಿಂಗ್ ಕೂಡ ಮಾಡ್ತೀವಿ, ಪ್ರೋಗ್ರೆಸ್ ನ ಕೂಡ ಅನಲೈಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಸೊ ನಾವು ಅಕೌಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾಗ ನಾವು ಕೆಲವು ಮೆಟೀರಿಯಲ್ಗಳನ್ನು ಕೂಡ ನಾವು ಕನ್ಸ್ಟ್ರಕ್ಷನ್ ಏನು ಬೇಕು ಮೆಟೀರಿಯಲ್ಸ್, ಮಿಷನರೀಸ್, ಅದು ಕೆಲವೊಂದು ವೇಳೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ. ಸೊ ಡಿಪಾರ್ಟ್ಮೆಂಟ್ ಅಂತಂದ್ರೆ PWD ಆರ್ಗನೈಸೇಷನ್ ಆರ್ ಎನಿ ಅದರ್ ಡಿಪಾರ್ಟ್ಮೆಂಟ್ ಫಾರ್ ದಟ್ ಮ್ಯಾಟರ್ ಇನ್ ದ ಗವರ್ಮೆಂಟ್. ಸೊ ಐದರ್ ಇಟ್ ಇಸ್ CPWD ಆರ್ PWD, ಸೆಂಟ್ರಲ್ ಇರ್ಬೋದು ಅಥವಾ ಸ್ಟೇಟ್ ಇರ್ಬೋದು. ಯಾವ್ದಾದ್ರು ಸಹಿತ ಅವರು ಕೆಲವು ಮೆಟೀರಿಯಲ್ ಇಟ್ಕೊಂಡಿರ್ತಾರೆ. ಸೊ ಯಾಕೆ ಅಂತಂದ್ರೆ ಆ ಪ್ರಾಜೆಕ್ಟ್ ಗೆ ಬೇಕಾಗಿ ಮೆಟೀರಿಯಲ್ ಅದನ್ನು ಕೂಡ ಕಾಂಟ್ರಾಕ್ಟರ್ ಕೊಡ್ತಾರೆ. ಆ ಕಾಂಟ್ರಾಕ್ಟರ್ ಕೊಟ್ರೆ ಆ ಮೆಟೀರಿಯಲ್ ಏನ್ ಕೊಡ್ತಾರೆ ಆ ಪ್ರಾಜೆಕ್ಟ್ ಗೆ, ಆ ಮೆಟೀರಿಯಲ್ ನ ಕಳ್ಕೊಂತಾರೆ. ಉದಾಹರಣೆ ನಾವು ಒಂದು ಮನೆ ಕಟ್ತಿರ್ತೀವಿ. ಸೊ ಮನೆ ಕಟ್ಲಿಕ್ಕೆ ಒಂದು 10 ಲಕ್ಷ ರೂಪಾಯಿದು ಮನೆ ಕಟ್ಟುವಾಗ ನಾವು ಸ್ವಲ್ಪ ಸಿಮೆಂಟ್ ತಕ್ಕೊಡ್ತೀವಿ 1 ಲಕ್ಷ ರೂಪಾಯಿದು. ಆಗ ಅವ್ನು ಕೊಡೋ 10 ಲಕ್ಷ ರೂಪಾಯಿ 1 ಲಕ್ಷ ಕಳ್ಕೋಬೇಕಲ್ಲ ನಾವು. ಸೊ ಯಾಕೆ ಅಂತಂದ್ರೆ 1 ಲಕ್ಷದ ಸಿಮೆಂಟ್ ನಾವು ಕೊಟ್ಟಿದೀವಲ್ವಾ. ಸೊ ಹಾಗೆ ಡಿಪಾರ್ಟ್ಮೆಂಟ್ ಕೂಡ ಕೊಡುತ್ತೆ ಮೆಟೀರಿಯಲ್. ಸೊ ಅಂತ ಸಂದರ್ಭದಲ್ಲಿ ಅದನ್ನೆಲ್ಲಿ ಕಳಿಯೋದಲ್ಲಿ, ಹಿಡ್ಕೊಳ್ಳೋದಲ್ಲಿ, ಬಿಲ್ ಮಾಡುವಾಗ ಹಿಡ್ಕೋಬೇಕಾಗತ್ತೆ. ಸೊ ಎಷ್ಟು ಅಮೌಂಟ್ ನಾವು ಕೊಟ್ಟಿದೀವಿ, ಎಷ್ಟು ಅಮೌಂಟ್ ವ್ಯಾಲ್ಯೂ ಆಫ್ ದಿ ಮೆಟೀರಿಯಲ್ ಗಿವನ್ ಟು ದ ಕಾಂಟ್ರಾಕ್ಟರ್ ಟು carry out the particular construction activity, then we have to deduct that material, whatever the amount incurred by the material supplied to the contractor, that will be deducted by the contractor bill or otherwise running account bill. So it is recovered. So hange ಕೊಟ್ಟಿರೋದನ್ನ ನಾವು ಬಿಲ್ ಅಲ್ಲಿ ಹಿಡ್ಕೋಬೇಕಾಗುತ್ತೆ. ಸೊ ಮೆಟೀರಿಯಲ್ ಕೊಡ್ತೀವಿ, ಮೆಷಿನರೀಸು ಇರ್ತದೆ ನಮ್ಮ ಹತ್ರ. ಉದಾಹರಣೆ ಮೆಷಿನರೀಸು ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಇದೀವಿ, ಕಾಂಕ್ರೀಟ್ ಮಿಕ್ಸರ್ ಇದೆ. ಕಾಂಕ್ರೀಟ್ ಮಿಕ್ಸರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್, ಥ್ರೂಔಟ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ 200 days ಪ್ರಾಜೆಕ್ಟ್ ಇರುತ್ತೆ. 200 days ಕಾಂಕ್ರೀಟ್ ಮಿಕ್ಸರ್ ಬೇಕಾಗುತ್ತೆ. ಸೊ ನಮ್ ಡಿಪಾರ್ಟ್ಮೆಂಟ್ ಹೇಳ್ತದೆ, ತಗೊಳಪ್ಪ ನನ್ನ ಹತ್ರ ಮಿಷನರೀಸ್ ಇದೆ ಅಂತ ಹೇಳಿ. ಆ ಮಿಷನರೀಸ್ಗೂ ಕೂಡ ಬಾಡಿಗೆ ಕೊಡ್ಬೇಕು ಅವ್ನು. ಸೊ ರೆಂಟ್ ಕೊಡ್ಬೇಕು, ಐದರ್ ಇಟ್ ಇಸ್ ಆನ್ ದಿ ಡೈಲಿ ಬೇಸಿಸ್ ಆರ್ ಆನ್ ದಿ ಅವರ್ಲಿ ಬೇಸಿಸ್. ಸೊ ಯಾವಾಗ ಕೆಲಸ ಮಾಡ್ತಾನೆ ಆ ಗಂಟೆ ಲೆಕ್ಕದಲ್ಲೋ ಅಥವಾ ಸೊ ದಿನದ ಲೆಕ್ಕದಲ್ಲೋ ಕೊಡ್ಬೇಕು. ಸೊ ಕೊಡುವಾಗ ಅವನು 200 daysಗೆ ಉದಾಹರಣೆ 300 ರೂಪಾಯಿ ತರ ಇರುತ್ತೆ, 300 rupees ಆಪರೇಷನ್ ಮೇಂಟೆನೆನ್ಸ್ ಕಾಸ್ಟ್ ಅವಂದೇ ಇರ್ತದೆ. ಬರೀ ಮಿಷನರೀಸ್ ಕೊಟ್ರೆ ಸಾಕು, ಪೆಟ್ರೋಲ್ ಹಾಕೊಳ್ಳೋದು, ಲೇಬರ್ ಹಾಕೊಂಡು ಓಡಿಸುವಂಥದ್ದು ಎಲ್ಲ ಅವಂದೇ ಮಾಡ್ತಾನೆ. ಬರೀ ಮಿಷನರಿ ಕೊಟ್ರೆ ಸಾಕು. ಅಂತ ಸಂದರ್ಭದಲ್ಲಿ ನಾವು 300 rupees ಅಂದ್ರೆ 200 daysಗೆ ಎಷ್ಟಾಯ್ತು, 60,000 ರೂಪಾಯಿ ದುಡ್ಡಾಯ್ತು. ಆ 60,000 ರೂಪಾಯಿಲಿ ಏನ್ ವರ್ಕ್ ವ್ಯಾಲ್ಯೂ ಇದೆ, ಉದಾಹರಣೆ 10 ಲಕ್ಷ ರೂಪಾಯಿ ಕೆಲಸ ಅಂತ ಅಂದ್ರೆ 10 ಲಕ್ಷ ರೂಪಾಯಿದಲ್ಲಿ 60,000 ರೂಪಾಯಿ ದುಡ್ಡು ಹಿಡ್ಕೋಬೇಕು ನಾವು. ಸೊ ಹೀಗೆ ಮೆಟೀರಿಯಲ್ ಆದ್ರೂ ಕೊಡ್ಬೋದು, ಮಿಷನರೀಸ್ ಆದ್ರೂ ಕೊಟ್ಟಿರ್ಬೋದು ಆನ್ ರೆಂಟ್ ಬೇಸಿಸ್. ಸೊ ಅದರಿಂದ ನಾವು ಆ ದುಡ್ಡುಗಳನ್ನ ರಿಕವರಿ ಮಾಡ್ಕೋಬೇಕಾಗತ್ತೆ. ಬಿಲ್ ಅಲ್ಲಿ ಏನ್ ಕೊಡ್ತೀವಿ ಅದನ್ನ, ಅದ್ರಲ್ಲಿ ಅಕೌಂಟ್ಸ್ ಅಲ್ಲಿ ಅದನ್ನೆಲ್ಲ ನೋಡ್ಬೇಕಾಗತ್ತೆ. ಅಕೌಂಟ್ಸ್ ಅಂದ ತಕ್ಷಣ ಬರೀ ಒಂದು ಅಕೌಂಟ್ಸ್ ಅಂತ ಅಂದ್ರೆ ಅಕೌಂಟ್ಸ್ ಅಲ್ಲ, ದುಡ್ಡು ಏನ್ ಖರ್ಚು ಮಾಡ್ತಾ ಇದ್ದೀವಿ,
ಕಾಂಟ್ರಾಕ್ಟರ್ಗೆ ಏನ್ ಮೆಟೀರಿಯಲ್ ಕೊಟ್ಟಿದ್ವಿ, ಏನ್ ಮಿಷನರೀಸ್ ಕೊಟ್ಟಿದ್ವಿ, ಇಲ್ಲ ಏನ್ ಬಿಲ್ ಮಾಡಿ ಹಣ ಕೊಟ್ವಿ, ಎಲ್ಲ ಲೆಕ್ಕನೂ ಇಡ್ಬೇಕು ದುಡ್ಡು ಅಂದಾಗ. ಸೊ therefore the accounts is nothing but it's a simply as we'll call it as it's a financial statement. So receipts and expenditure statement we'll call it as an account. ಸೊ ಸುಮ್ನೆ ಹೇಳ್ತೀವಿ ಸಾಮಾನ್ಯವಾಗಿ ಹಣ ಖರ್ಚು ಮಾಡಿದ್ದು ಮತ್ತೆ ನಮ್ಗೆ ಆದಾಯ ಅಥವಾ ನಮ್ಗೆ ಬಂದಿದ್ದು ಮತ್ತೆ ನಾವು ಕೊಟ್ಟಿದ್ದು ಹಣನ ನಾವು ಅಕೌಂಟ್ಸ್ ಅಂತ ಕರಿತೀವಪ್ಪ, ಅದನ್ನೊಂದು ಪಟ್ಟಿ ಮಾಡ್ಕೊಂಡಿರ್ತೀವಿ, ಅದಕ್ಕೊಂದು ಅಕೌಂಟ್ಸ್ ಅಂತ ಹೇಳ್ತೀವಿ ಅಂತ ಸಾಮಾನ್ಯವಾಗಿ ಹೇಳ್ತೀವಿ. ಬಟ್ ಅಕೌಂಟ್ಸ್ ಅಲ್ಲಿ ಏನೇನ್ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್. ಕನ್ಸ್ಟ್ರಕ್ಷನ್ ವಿತ್ ರೆಸ್ಪೆಕ್ಟ್ ಟು ದ ಕನ್ಸ್ಟ್ರಕ್ಷನ್, what are the details of the financial transactions we have? So in general, so we are going to divide that into financial transactions into different heads. So head of accounts, we'll call it as head of accounts. Material head irtade ondu. So resources ashte all together we'll call it as a resource. So duddinde ondu head irtade, finance head anta heltivi adna. So material head anta heltivi. So manpower head anta heltivi. So missionary head anta heltivi. So any other resources, technology idre some other technology, some other head we'll call it as. Generally majorly we have this head. So material head kagade ಬೇರೆ ಬೇರೆ ಹೆಡ್ ಗಳು ಇರುತ್ತೆ. ಸೊ ಎಕ್ವಿಪ್ಮೆಂಟ್ ಹೆಡ್ ಕಗಡೆ ಬೇರೆ ಬೇರೆ ಹೆಡ್ ಇರುತ್ತೆ. ಸೊ ಉದಾಹರಣೆ ಕಾಂಟ್ರಾಕ್ಟರ್ ಎಕ್ವಿಪ್ಮೆಂಟ್ ಅಲ್ಲಿ ರಸ್ತೆ ಮಾಡುವಾಗ ರೋಡ್ ರೋಲರ್ ನ ಹೈರ್ ತಗೊಂಡಿರ್ತಾನೆ, ನಾವು ಕೊಟ್ಟಿರ್ತೀವಿ. ಅದು ರೋಡ್ ರೋಲರ್ ಹೆಡ್ ಅಲ್ಲಿ ಹೋಗುತ್ತೆ, ಅವನ ಅಕೌಂಟ್ ರೋಡ್ ರೋಲರ್ ಪೇಜ್ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಎಷ್ಟು ದಿವಸ ತಗೊಂಡೋಗಿದ್ದ, ಎಷ್ಟು ಗಂಟೆ ಅದನ್ನ ಬಳಸ್ದ ಅನ್ನೋದು. ಸೊ ಅದೇ ರೀತಿ ಮೆಟೀರಿಯಲ್ ಹೆಡ್ ಅಲ್ಲೂ ಕೂಡ ಮೆಟೀರಿಯಲ್ ಯಾವ್ಯಾವ ತಗೊಂಡದ, ಸಿಮೆಂಟ್ ತಗೊಂಡದ, ಮರಳು ತಗೊಂಡದ, ಜಲ್ಲಿ ಕೊಟ್ವಾ, ಏನ್ ಕೊಟ್ವಿ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ಮೆಟೀರಿಯಲ್ ಹೆಡ್ ಅಂದ್ರೆ. ಸೊ ಹಾಗೆ ಬೇರೆ ಬೇರೆ ಹೆಡ್ ಅಲ್ಲಿ ಅದ್ರೊಳಗಡೆ ಸಬ್ ಹೆಡ್ಸ್ ಇರ್ತದೆ. ಹಾಗೆ ಅಕೌಂಟ್ಸ್ ಅಂತ ಅಂದ್ರೆ ಜನರಲ್ ಆಗಿ ವಿ ಆರ್ ಗೋಯಿಂಗ್ ಟು ಕೀಪ್ ಇಟ್ ಇನ್ ಎ ಸಿಂಗಲ್ ಬುಕ್, ದಟ್ ಇಸ್ ವಿಲ್ ಕಾಲ್ ಇಟ್ ಎಸ್ ಎ ಜರ್ನಲ್. ಅದನ್ನ ಡೇ ಬುಕ್ ಅಂತ ಹೇಳ್ತೀವಿ. ಅದು ಕ್ರೊನಾಲಜಿಕಲ್ ಆರ್ಡರ್ ಅಂತ ಅಂದ್ರೆ ಡೇಟ್ ವೈಸ್ ಟೈಮ್ ವೈಸ್ ಬರ್ಕೊಂಡ್ ಬರ್ತೀವಿ. ಸೊ ಆರ್ಡರ್ ಅಲ್ಲಿ. ಸೊ ಅದಾದ್ಮೇಲೆ ನಾವು ಅಕೌಂಟ್ಸ್ ಬುಕ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅದನ್ನ ಲೆಡ್ಜರ್ ಅಂತ ಕರಿತೀವಿ. ಆ ಲೆಡ್ಜರ್ ಇಂದ ಮತ್ತೆ ನಾವು ಲೆಡ್ಜರ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇದನ್ನ ನಾವು ನೆನ್ನೆ ಕೂಡ ಅಥವಾ ಲಾಸ್ಟ್ ಕ್ಲಾಸಸ್ ಅಲ್ಲಿ ಮಾತಾಡಿ. ಇದಾದ್ಮೇಲೆ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಮಾಡುವಂತದ್ದು, ಹಣ ಟ್ಯಾಲಿ ಆಯ್ತಾ ಏನೋ ಅಂತದ್ದು. ಅಥವಾ ಒಂದ್ ವೇಳೆ ಕ್ಯಾಶ್ ಅಲ್ಲಿ ಡ್ರಾ ಮಾಡ್ಬಿಟ್ಟಿರ್ತಾರೆ ಆಫೀಸ್ ಅಲ್ಲಿ. ಸೊ ಅಂತ ಕ್ಯಾಶ್ ನ ನಾವು ಕ್ಯಾಶ್ ಇನ್ ಹ್ಯಾಂಡ್ ಅಂತ ತಗೊಂತೀವಿ. ಒಂದ್ ವೇಳೆ ಸ್ವಲ್ಪ ಅಮೌಂಟ್, ಈಗ ನಮ್ಮ ಹತ್ರ ಒಂದು 10 ಲಕ್ಷ ದುಡ್ಡಿದೆ, 10 ಲಕ್ಷದಲ್ಲಿ ಒಂದು 50,000 ದುಡ್ಡನ್ನ ಡ್ರಾ ಮಾಡಿ ತಂದ್ಬಿಟ್ಟಿರ್ತೀವಿ, ಏನೋ ಅರ್ಜೆಂಟ್ ಬೇಕಾದ್ರೆ ಇಟ್ಕೊಳ್ಳೋಣ ಅಂತೇಳಿ. ಆಫೀಸಲ್ಲೂ ಹಂಗೆ ಮಾಡ್ತಾರೆ. ಸೊ ಅರ್ಜೆಂಟ್ ಬೇಕಾದ್ರೆ ದುಡ್ಡನ್ನ ಉಪಯೋಗಿಸಬೇಕಾಗತ್ತೆ ಅಂತ ಹೇಳಿ ಒಂದು 50,000 ಕ್ಯಾಶ್ ನ ಡ್ರಾ ಮಾಡಿ ಇಟ್ಕೊಂಡಿರ್ತಾರೆ ಆಫೀಸಲ್ಲಿ. ದುಡ್ಡು 10 ಲಕ್ಷನೇ, 9.5 lakhs ಇನ್ ದಿ ಬ್ಯಾಂಕ್, 50,000 ಇನ್ ದಿ ಕ್ಯಾಶ್, ಇನ್ ದಿ ಫಾರ್ಮ್ ಆಫ್ ಎ ಕ್ಯಾಶ್. ಸೊ ಎರಡೂ ಇರ್ತದೆ, ಅವೆರಡು ಸೇರಿಸಿದ್ರೆ ಒಟ್ಟಿನ ಕ್ಯಾಶ್ ಆಗತ್ತೆ. ನಾವು ಖರ್ಚೇನ್ ಮಾಡಿರಲ್ಲ, 10 ಲಕ್ಷ 10 ಲಕ್ಷದಂಗೆ ಇರುತ್ತೆ. ಅದರಲ್ಲಿ 9.5 ಲಕ್ಷ ಬ್ಯಾಂಕ್ ಅಲ್ಲಿ ಇರುತ್ತೆ, 50,000 ರೂಪಾಯಿ ದುಡ್ಡು ಕ್ಯಾಶ್ ರೂಪದಲ್ಲಿ ತಂದಿರ್ತೀವಿ ಬ್ಯಾಂಕ್ ಇಂದ ಆಫೀಸ್ಗೆ. ಅದನ್ನ ನಾವು ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರ್ಕೋಬೇಕು. 50,000 ಕ್ಯಾಶ್ ಇನ್ ಹ್ಯಾಂಡ್, 9.5 lakhs ಇನ್ ದಿ ಬ್ಯಾಂಕ್ ಅಂತ ಬರೀಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ಕ್ಯಾಶ್ ಲೆಕ್ಕಕ್ಕೆ ಬಂದಾಗ ಅಷ್ಟು ದುಡ್ಡು ಅಲ್ಲಿದೆ ಅಂತ ಹೇಳಿ ತೋರಿಸ್ಬೇಕಾಗತ್ತೆ ಆ ಕ್ಯಾಶ್ ಬುಕ್ ಅಲ್ಲಿ. ಸೊ ಕ್ಯಾಶ್ ಬುಕ್ ಅನ್ನ ನಾವು ಪಿಡಬ್ಲ್ಯೂಡಿ ಅಕೌಂಟ್ಸ್ ಅಲ್ಲಿ ಕ್ಯಾಶ್ ಬುಕ್ ಮೇಂಟೈನ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಕ್ಯಾಶ್ ಬುಕ್ ಅಂತ ಅಂದ್ರೆ ಏನು ಅಂತ ಅಂದ್ರೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಟ್ಸ್ ಅನ್ ಅಕೌಂಟ್ಸ್ ಡಾಕ್ಯುಮೆಂಟ್, ದಟ್ಸ್ ಆಲ್. ಅಕೌಂಟ್ಸ್ ರೆಕಾರ್ಡ್. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದರಲ್ಲಿ ಸಿಗುತ್ತೆ. ಸೊ ವಾಟ್ ಎವರ್ ಟ್ರಾನ್ಸಾಕ್ಷನ್ಸ್ ವಿ ಆರ್ ಗೋಯಿಂಗ್ ಟು ಮೇಡ್ ರಿಗಾರ್ಡಿಂಗ್ ವಿತ್ ದ construction or otherwise anything for that matter in the office of an PWD, regarding with the PWD, it may be an AWE or executive engineer or superintendent engineer or chief engineer. So whatever financial transactions they are going to make in a daily basis, that should be recorded in this book. But generally this book has 2 columns. So left and right columns, we will call it as, this left column is called as a receipt side and the right side is called as a payment side. So ಇದನ್ನ ನಾವು ಮಾತಾಡಿದ್ವಿ. ನಮ್ಮ ಒಂದು ರೈಟ್ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಪೇಮೆಂಟ್ ಮಾಡುವಾಗ ಏನು ಪೇಮೆಂಟ್ ಮಾಡ್ತೀವಿ ಅದನ್ನ ನಾವು ಅದಕ್ಕೆ ಬಂದಿರುವಂತ ಏನು ಆರ್ಟಿಕಲ್ಸ್ ಇದೆ ಅಥವಾ ನಾವು ಏನ್ ಖರೀದಿ ಮಾಡಿದ್ವಿ ಅದನ್ನ ಲೆಕ್ಕನ ನಾವು ಇಲ್ಲಿ ಇಡ್ಬೇಕಾಗತ್ತೆ. ಸೊ ಇದನ್ನ ನಾವು ಲೆಕ್ಕಾಚಾರಗಳನ್ನ ಇಡ್ತೀವಿ. ಇದಂತಂದ್ರೆ ಜನರಲ್ ಆಗಿ ಲೆಡ್ಜರ್ ಇದು, ಕ್ಯಾಶ್ ಬುಕ್ ಇದು ಒಂದು. ಸೊ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಡೈಲಿ ಬರಿತೀವಿ ನಾವು. ಸೊ ಇದನ್ನ 2 ಭಾಗವಾಗಿ ಡಿವೈಡ್ ಮಾಡಿದೀವಿ. ಸೊ ಏನು ಕ್ಯಾಶ್ ಬುಕ್ ಅಂದ್ರೆ ಇನ್ನೊಂದು ಕೇಳ್ತಾರೆ, ಅದಕ್ಕೆಲ್ಲ ಬರೀಬೇಕು ಹಿಂಗೆ 2 ಭಾಗವಾಗಿ ಮಾಡ್ತೀವಿ. ಲೆಫ್ಟ್ ಪಾರ್ಟ್, ರೈಟ್ ಪಾರ್ಟ್, ಇದು ರೆಸಿಪ್ಟ್ ಸೈಡ್, ಇದು ಪೇಮೆಂಟ್ ಸೈಡ್. ಸೊ ಈ ಕ್ಯಾಶ್ ಬುಕ್ ಅಲ್ಲಿ ಎಲ್ಲಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬರ್ದಿರ್ತೀವಿ. ಸೊ ಇದರಲ್ಲಿ ನಮ್ಗೆ ಫಿಸಿಕಲಿ ಏನು ಕ್ಯಾಶ್ ಇರ್ತದೆ, ಉದಾಹರಣೆ ಕ್ಯಾಶ್ ಇನ್ ಹ್ಯಾಂಡ್ ಏನಾದ್ರು ಇತ್ತು ಅಂತಂದ್ರೆ ಆಫೀಸಿಗೆ ಡ್ರಾ ಮಾಡಿದ್ರೆ ಅದನ್ನ ಡೈಲಿ ನಾವು ಅಕೌಂಟ್ ಮಾಡಿ ಅಥವಾ ಆಫೀಸಲ್ಲಿ ಇರುವಂತ ಕ್ಯಾಶ್ ಚೆಸ್ಟ್ ಅಲ್ಲಿ ಇಡಬೇಕಾಗತ್ತೆ, ಅದನ್ನ ಇಟ್ಟಿರ್ತೀವಿ. ಸೊ ಇಲ್ಲ ಅಂತಂದ್ರೆ ಆ ಕ್ಯಾಶ್ ಅನ್ನ
ಇಂಜಿನಿಯರ್ಸ್ ಕೈಗೆ ಕೊಟ್ಟಿರ್ತೀವಿ. ಸೆಕ್ಷನ್ ಆಫೀಸರ್, ಫಾರ್ ಎಕ್ಸಾಂಪಲ್ ಸಬ್ ಡಿವಿಷನ್ ಇದ್ರೆ ಸೆಕ್ಷನ್ ಆಫೀಸರ್ ಕೈಗೆ ಇಮಿಡಿಯೇಟ್ ಡೇ ಟು ಡೇ ಎಕ್ಸ್ಪೆನ್ಸಸ್ ಏನಾದ್ರು ಬಂದ್ರೆ ಅವ್ರಿಗೆ ಸಸ್ಪೆನ್ಸ್ ಅಥವಾ ನಾವು ಇಂಪ್ರೆಸ್ಡ್ ರೂಪದಲ್ಲಿ ಸೊ ಒಂದು 5,000 ರೂಪಾಯಿ ದುಡ್ಡು, 6,000 ದುಡ್ಡು, ಅಥವಾ 5,000 ಮ್ಯಾಕ್ಸಿಮಮ್ 5,000 ಅಂತ ಇಂಪ್ರೆಸ್ಡ್ ಅಮೌಂಟ್. ಸೊ ಅದನ್ನ ಅವ್ರ ಕೈಲಿ ಕೊಟ್ಟಿರ್ತೀವಿ. ಸೊ ಹೀಗೆ 50,000ದಲ್ಲಿ 5,000 ರೂಪಾಯಿ ದುಡ್ಡು ಒಬ್ರು ಇಂಜಿನಿಯರ್ ಎ ಅನ್ನೋ ಇಂಜಿನಿಯರ್ಗೆ ಕೊಟ್ಟಿದೀವಿ. ಸೊ ಅವನು ಇಟ್ಕೊಂಡಿದ್ದಾನೆ, ಏನಾದ್ರು ಖರ್ಚು ಬಂದ್ರೆ ಖರ್ಚು ಬೇಕು ಅಂತ ನಮಗ್ ಬರ್ಕೊಟ್ಟಿದ್ದ. AEE ಅಂತಂದ್ರೆ ಉದಾಹರಣೆ ನಾವೇ AEE ಅನ್ಕೊಂಡ್ರೆ ನಮಗ್ ಬರ್ದು ಕೊಟ್ಟಿದ್ರು 5,000 ದುಡ್ಡು ಬೇಕು, ಈ ತರ ಸೈಟ್ ಗಳಲ್ಲಿ ಖರ್ಚು ಬರ್ತಾ ಇದೆ, ಅಥವಾ ಲೇಬರ್ ಪೇಮೆಂಟ್ ಮಾಡ್ಬೇಕು, ಅರ್ಜೆಂಟ್ ಇದೆ, ಅಥವಾ ಯಾವ್ದೋ ಒಂದು ಮಿಷನರಿ ಕೆಟ್ಟೋಗಿದೆ, ಇಲ್ಲ ನಾನು ವೆಹಿಕಲ್ಗೆ ಡೀಸೆಲ್ ಹಾಕ್ಬೇಕು, ಅಥವಾ ಬೇರೆ ಇನ್ನೇನೋ ಎಕ್ಸ್ಪೆನ್ಸಸ್ ಇದೆ, ಯಾವ್ದೋ ವಾಟರ್ ಸಪ್ಲೈ ಲೈನ್ ಹೋಗಿದೆ ಅದನ್ನ ರಿಪೇರಿ ಮಾಡಿಸ್ಬೇಕು, ಏನೋ ಸಣ್ಣ ಸಣ್ಣ ಖರ್ಚುಗಳಿದೆ, ಅದನ್ನೆಲ್ಲ ಮೀಟ್ ಔಟ್ ಮಾಡಕ್ಕೆ ನನಗೆ ದುಡ್ಡು ಬೇಕು ಅಂತ ಹೇಳಿ ಬರೆದು ಕೊಟ್ಟಿರ್ತಾರೆ. ಅದಕ್ಕೆ ನಾವು 50,000 ಕ್ಯಾಶ್ ಏನ್ ತಂದಿರ್ತೀವಿ ಬ್ಯಾಂಕ್ ಅಲ್ಲಿ, ಅದ್ರಲ್ಲಿ ಒಂದು 5,000 ಅವನು ಕೊಟ್ಟಿರ್ತೀವಿ. ಆಗ ನಮ್ಗೇನ್ ಮಾಡ್ತೀವಿ, ಬ್ಯಾಂಕ್ ಅಲ್ಲಿ ಒಟ್ಟಿಗೆ 10 ಲಕ್ಷ ದುಡ್ಡು ಇರ್ಬೇಕಾಗಿತ್ತು, ನಾವು 10 ಲಕ್ಷದ ಬಗ್ಗೆ ಮಾತಾಡ್ತಾ ಇದೀವಿ. ಟೋಟಲ್ ಕ್ಯಾಶ್ ನಮ್ಮಲ್ಲಿ ಇರುವಂತದ್ದು ಅದ್ರಲ್ಲಿ 9.5 ಲಕ್ಷ ನಾವು ಬ್ಯಾಂಕ್ ಅಲ್ಲಿ ಇಟ್ಕೊಂಡಿದೀವಿ. 50,000 ನಾವು ಕ್ಯಾಶ್ ನ ಡ್ರಾ ಮಾಡಿ ತಂದಿದ್ವಿ ಆಫೀಸ್ಗೆ. ಆದರೆ ಅದರಲ್ಲಿ 5,000 ರೂಪಾಯಿ ದುಡ್ಡನ್ನ ನಾವು ಒಬ್ಬ ಇಂಜಿನಿಯರ್ಗೆ ಇಂಪ್ರೆಸ್ಡ್ ರೂಪದಲ್ಲಿ ಕೊಟ್ಟಿದೀವಿ ಅಂತ ಹೇಳಿ ಬರ್ಕೋಬೇಕು. ಸೊ ಇಂಪ್ರೆಸ್ಡ್ 5,000 ರೂಪಾಯಿ ದುಡ್ಡಲ್ಲಿ ಇಂಪ್ರೆಸ್ಡ್ ಅಂತಾನೋ ಟೆಂಪ್ರರಿ ಅಡ್ವಾನ್ಸ್ ಅಂತಾನೋ ಬರ್ಕೊಂಡಿದೀವಿ. ಇನ್ನು ಉಳಿದಂತ ಕ್ಯಾಶ್ 45,000 ರೂಪಾಯಿ ಈ ಕ್ಯಾಶ್ ಬಾಕ್ಸ್ ಅಲ್ಲಿ ಇದೆ ಅಂತ ಹೇಳಿ ಲೆಕ್ಕ ಬರೀಬೇಕು. ದಟ್ ಈಸ್ ಹೌ ವಿ ಹ್ಯಾವ್ ಟು ಮೇಂಟೈನ್ ದ ಅಕೌಂಟ್ಸ್. ಅಷ್ಟೇ, ಹೆಂಗ್ ಖರ್ಚು ಮಾಡ್ತಾ ಇದೀವಿ ಏನು ಅನ್ನೋದನ್ನ ಡೇ ವೈಸ್ ಮೇಂಟೈನ್ ಮಾಡ್ಬೇಕು. ಅದನ್ನೇ ಅಕೌಂಟ್ ಸ್ಟೇಟ್ಮೆಂಟ್ ಅಂತಾರೆ ಅಷ್ಟೇ, ಬೇರೆ ಇನ್ನೇನು ಅದಕ್ಕಾಗಿ ವಿಶೇಷವಾದ ತಿಳುವಳಿಕೆ ನಾಲೆಡ್ಜ್ ಅಂತ ಏನಿಲ್ಲ. ಅದ್ರಲ್ಲಿ ಅಕೌಂಟ್ಸ್ ಬ್ಯಾಲೆನ್ಸ್ ಶೀಟ್ ಮಾಡೋದು ಹೇಗೆ ಏನು ಅನ್ನೋದು ಅದು ಅಕೌಂಟ್ಸ್ ವಿಚಾರಗಳು. ಅದಕ್ಕೆ ಸಂಬಂಧಪಟ್ಟ ಇವರು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವರು ಅದನ್ನೆಲ್ಲ ನೋಡ್ಕೊಂತಾರೆ. ಬಟ್ ಇನ್ ಜನರಲ್ ವಿ ಶುಡ್ ನೋ ದಿಸ್ ಫ್ಯಾಕ್ಟ್ಸ್. ಸೊ ದಿಸ್ ಇಸ್ ಡಬಲ್ ಕಾಲಮ್ ಸಿಸ್ಟಮ್. ಇದರಲ್ಲಿ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಇರುತ್ತೆ. ಸೊ ವಾಟ್ ಎವರ್ ಕ್ಯಾಶ್ ವಿ ಹ್ಯಾವ್ ಇನ್ ಅವರ್ ಹ್ಯಾಂಡ್, ಫಿಸಿಕಲ್ ಕ್ಯಾಶ್ ಇನ್ ದಿ ಆಫೀಸ್, that should be maintained in the cash chest. ಸೊ ಅದನ್ನೆಲ್ಲ ಜೋಬಲ್ಲಿ ಇಟ್ಕೊಂಡು ಓಡಾಡಬಾರ್ದು, ಕ್ಯಾಶ್ ಚೆಸ್ಟ್ ಅಲ್ಲಿ ಇಡ್ಬೇಕು. ಸೊ ಆ ಕ್ಯಾಶ್ ಚೆಸ್ಟ್ ಅಲ್ಲಿ ಇಟ್ಬಿಟ್ಟು ಅದನ್ನ ಮೇಂಟೈನ್ ಮಾಡ್ಕೋಬೇಕು. ಒಂದು ವೇಳೆ ಅದನ್ನ ನಾವು ಇಂಪ್ರೆಸ್ಡ್ ಅಂತ ಕೊಟ್ಟಿದ್ರೆ, ಆ ಇಂಪ್ರೆಸ್ಡ್ ಅಮೌಂಟ್ ಬೇರೆ ಇಂಜಿನಿಯರ್ಸ್ಗೆ ಬೇರೆ ಕೆಲಸಗಳು ಕೊಟ್ಟಿದ್ರೆ ಅದನ್ನ ನಾವು ಲೆಕ್ಕ ತಗೋಬೇಕಾಗತ್ತೆ. ಲೆಕ್ಕನ ಅಂದ್ರೆ ಆ ಕ್ಯಾಶ್ ಬುಕ್ ಅಲ್ಲಿ ರಿಫ್ಲೆಕ್ಟ್ ಮಾಡ್ಬೇಕಾಗತ್ತೆ. ಕ್ಯಾಶ್ ಬುಕ್ ಅಲ್ಲಿ ಬರೆಯಕ್ಕಾಗಲ್ಲ, ಬಟ್ ಆ ಒಂದು ಇದನ್ನ ಸಸ್ಪೆನ್ಸ್ ಅಲ್ಲಿ ಇಟ್ಕೋಬೇಕಾಗತ್ತೆ. ಸುಮ್ನೆ ಹಂಗೆ ಇಟ್ಕೋಬೇಕಾಗತ್ತೆ. ಕ್ಯಾಶ್ ಇರ್ತದೆ 50,000 ರೂಪಾಯಿ, ಆದ್ರೆ ಆ 5,000 ಕೊಟ್ಟಿದ್ದ ದುಡ್ಡನ್ನ ಕ್ಯಾಶ್ ಬುಕ್ ಅಲ್ಲಿ ಸಡನ್ ಆಗಿ ಬರೆಯಕ್ಕಾಗಲ್ಲ. ಯಾಕೆ ಅಂತ, ಯಾವ ಖರ್ಚು ಅಂತ ಬರೆಯಕ್ಕಾಗಲ್ಲ. ಸೊ ಯಾರೋ ಖರ್ಚು ಬರೀಬೇಕಲ್ಲಪ್ಪ ಇಂಥ ಖರ್ಚು ಅಂತ ಹೇಳಿ, ಆ ಖರ್ಚು ಅಂತ ಗೊತ್ತಿಲ್ಲದೆ ಏನು ಬರೆಯಕ್ಕಾಗಲ್ಲ. ಅದರಿಂದ ಅದನ್ನ ಸಸ್ಪೆನ್ಸ್ ಅಲ್ಲಿ ಇಟ್ಕೊಂಡಿರ್ತೀವಿ ಅಷ್ಟೇ. ಸೊ ಹಾಗೆ ಇಂಪ್ರೆಸ್ಡ್ ಅಂತ ಅಂದ್ರೆ ಏನು ಅನ್ನೋದ್ರ ಬಗ್ಗೆ, ಯಾಕೆ ಅಂತಂದ್ರೆ ಈಗ ಆಫೀಸ್ ಅಲ್ಲಿ ನಾವು ತಂದಿರುವಂತ ದುಡ್ಡನ್ನ ಇಂಜಿನಿಯರ್ ಕೇಳ್ತಾರೆ. ಸೊ ನನಗೆ ಖರ್ಚು ಬರ್ತಾ ಇದೆ ಆಫೀಸ್ ಅಲ್ಲಿ, ಸೈಟ್ ಅಲ್ಲಿ, ಅಥವಾ ನನ್ನ ಒಂದು ಸೆಕ್ಷನ್ ಏನಿದೆ ಆ ಸೆಕ್ಷನ್ ನಲ್ಲಿ ಖರ್ಚು ಬರ್ತಾ ಇದೆ, ಹಾಗಾಗಿ ನನಗೆ ಹಣ ಬೇಕಾಗುತ್ತೆ ಅಂತ ಕೇಳ್ತಾರೆ. ಸೊ ಬರ್ದು ಕೊಡ್ತಾರೆ. ಹಿ ಆಸ್ ಗೋಯಿಂಗ್ ಟು ಗಿವ್ ಅನ್ ರಿಟರ್ನ್ ಅಪ್ಲಿಕೇಶನ್ ಆರ್ ದ ರಿಕ್ವೆಷನ್ ಟು ಎನ್ ಹೈಯರ್ ಅಪ್. ಹೈಯರ್ ಅಪ್ ಅಂತ ಅಂದ್ರೆ ಇನ್ ಸಪೋಸ್ ಇಫ್ ಇಟ್ ಇಸ್ ದ ಸಬ್ ಡಿವಿಷನ್, ಇಟ್ ಇಸ್ ಅನ್ ಹೈಯರ್ ಅಪ್ ಟು ದ section officer is a AEE. So he is going to give a request letter to an AEE stating that I'm come across expenses, daily expenses like for the repairs of so and so, repairing of the pipeline. So or otherwise we have to paint then signboards or etc. ಈ ತರ ಏನೇನು ಖರ್ಚುಗಳಿದೆ ನನಗೆ ಬೇಕಪ್ಪ ದುಡ್ಡು ಅಂತ ಬರ್ಕೊಡ್ತಾನೆ. ಆವಾಗ ಅವನು ಅಪ್ರೂವ್ ಮಾಡ್ತಾನೆ. ಆಯ್ತಪ್ಪ ನೀನು 5,000 ರೂಪಾಯಿ ದುಡ್ಡು ಕ್ಯಾಶ್ ಸೆಕ್ಷನ್ ಅಲ್ಲಿ ಹೋಗು ತಗೋ ಅಂತ ಹೇಳಿ ಅವನು he is going to certify it. ಸೊ ಅವ್ನ ಅಪ್ಲಿಕೇಶನ್ ಮೇಲೆ ಬರೀತಾನೆ, ಆಯ್ತು ಪ್ಲೀಸ್ ಗಿವ್ ಇಟ್ ಟು ಹಿಮ್, ಗಿವ್ 5,000 rupees ಟು ಹಿಮ್ ಅಂತ ಹೇಳಿ ಬರೀತಾನೆ. ಸೊ ಆಗ ನಮ್ಗೆ ಆ ಹಣ ಸಿಗುತ್ತೆ ನಮ್ ಕೈಗೆ, ಅದನ್ನ ಖರ್ಚು ಮಾಡ್ತೀವಿ. ಏನಕ್ಕೆ ಖರ್ಚು ಮಾಡ್ತಾನೆ ಅವ್ನ ಇಂಜಿನಿಯರ್ ಸೆಕ್ಷನ್ ಆಫೀಸರ್ ಅಂತ ಅಂದ್ರೆ, ಅವನ ಒಂದು ವ್ಯಾಪ್ತಿಯಲ್ಲಿ ಅಥವಾ ಅವ್ನ ಜುರಿಡಿಕ್ಷನ್ ಅಂತ ಹೇಳ್ತೀವಿ ಅಥವಾ ಸೆಕ್ಷನ್ ಅಂತ ಹೇಳ್ತೀವಿ, ಅವನಿಗೊಂದು ವ್ಯಾಪ್ತಿ ಕೊಟ್ಟಿರ್ತಾರೆ. ಇಂತಿಷ್ಟು ವ್ಯಾಪ್ತಿ ನಿಂದಪ್ಪ, ಅದ್ರೊಳಗಡೆ ಏನೇನು ಖರ್ಚು ಬರುತ್ತೆ ಅದು. ಈ ಉದಾಹರಣೆ, ಒಬ್ಬ ಇಂಜಿನಿಯರ್ಗೆ ಕುಶಾಲನಗರ ಹೋಬಳಿ ಎಲ್ಲ ನೀನೇ ನೋಡ್ಕೋಬೇಕಪ್ಪ ಅಂತ ಹೇಳಿರ್ತಾರೆ. ಅದು ವ್ಯಾಪ್ತಿ, ಕುಶಾಲನಗರ ಹೋಬಳಿ ಅನ್ನೋದು. ನಾವು ಹೋಬಳಿ ಒಳಗಡೆ ಏನೆಲ್ಲ ಕೆಲಸ ಬರುತ್ತೆ, ಹೋಬಳಿ ಒಳಗಡೆ ಒಂದು ಉದಾಹರಣೆ, ಒಂದು ರಸ್ತೆಯಲ್ಲಿ ಒಂದು ಮರ ಬಿದ್ದೋಯ್ತು, ಅವ್ನ್ ಸಂಬಂಧಪಟ್ಟ ಇಂಜಿನಿಯರ್ ಅವನು ಅದನ್ನ ಕ್ಲಿಯರ್ ಮಾಡ್ಬೇಕು, ಹೋಬಳಿಲಿ ಎಲ್ಲಾರು ಆಗಿ. ಸೊ ಈ ಉದಾಹರಣೆ ವಿರಾಜಪೇಟೆ ಹೋಬಳಿಗೆ ಹೋದ್ರೆ, ಸಾರಿ ಬೇರೆ ಸುಂಟಿಕೊಪ್ಪ ಹೋಬಳಿಗೆ ಹೋದ್ರೆ ಅವ್ನು ಮಾಡಲ್ಲ. ಸೊ ಬೇರೆ ಇಂಜಿನಿಯರ್ ಇರ್ತಾನೆ, ಹೋಬಳಿ ಇನ್ಚಾರ್ಜ್ ಬೇರೆ ಇರ್ತಾನೆ. ಸೊ ಉದಾಹರಣೆಗೆ ಒಬ್ಬ ಇಂಜಿನಿಯರ್ ನಮ್ಗೆ ಏನು ಇದರಲ್ಲಿ PWD ಆರ್ಗನೈಸೇಷನ್ ಅಲ್ಲಿ ಸೆಕ್ಷನ್ ಆಫೀಸರ್ಸ್ ಇದ್ದಾರೆ, ಅವ್ನ ಇನ್ಚಾರ್ಜ್ ಏನಿದೆ ಅಥವಾ ಜಿರಿಡಕ್ಷನ್ ಅಂತ ಏನ್ ಹೇಳ್ತೀವಿ ಅಥವಾ ಸೆಕ್ಷನ್ ಅಂತ ಏನ್ ಹೇಳ್ತೀವಿ, ವ್ಯಾಪ್ತಿ ಅಂತ ಕನ್ನಡದಲ್ಲಿ ಕರಿತೀವಿ. ಆ ವ್ಯಾಪ್ತಿ ಅನ್ನೋದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದಷ್ಟೇ, ಕುಶಾಲನಗರ ಹೋಬಳಿ ಅಂತ. ಆ ಕುಶಾಲನಗರ ಹೋಬಳಿ ಒಳಗಡೆ ಏನೇನ್ ಕೆಲಸ ಬರುತ್ತೆ ಆ ಕೆಲಸಗಳೆಲ್ಲ ಅವನು, ಅಂದ್ರೆ ಏನೇನ್ ಕೆಲಸ ಬರುತ್ತೆ ಆ ಕೆಲಸಕ್ಕೆ ಅವನ್ ಜವಾಬ್ದಾರಿ ಆಗಿರ್ತಾನೆ. ಅವು ಹೊಸ ಕೆಲಸಗಳೇ ಬರ್ಲಿ, ಹಳೆ ಕೆಲಸ ಬರ್ಲಿ, ಏನಾದ್ರು ಸಮಸ್ಯೆಗಳಾಗ್ಲಿ ಆ ಒಂದು ಈ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ, ಅದನ್ನೆಲ್ಲ ಅವ್ನು ಅಟೆಂಡ್ ಮಾಡ್ಬೇಕು. ಸೊ ಅದನ್ನೇ ಡೇ ಟು ಡೇ ಪೇಮೆಂಟ್ ಅಂತ ಹೇಳೋದು. ಡೇ ಟು ಡೇ ಆಕ್ಟಿವಿಟಿಯಲ್ಲಿ ಬರುವಂತ ದಿನನಿತ್ಯದ ಇದರಲ್ಲಿ ಕೆಲಸದಲ್ಲಿ ಬರುವಂತ ಖರ್ಚುಗಳು ಇದಕ್ಕೆ ಸಂಬಂಧಪಟ್ಟಂಗೆ ಅಂತ ಹೇಳ್ತಿರೋದು.
ಅದಕ್ಕೆ ಸಂಬಂಧಪಟ್ಟಂಗೆ ಅವನು ಡೇ ಟು ಡೇ ಪೇಮೆಂಟ್ಸ್ ಏನಿರುತ್ತೆ, ಉದಾಹರಣೆ ವೆಹಿಕಲ್ ಇರುತ್ತೆ, ಅವ್ನ ಜ್ಯೂರಿಡಿಕ್ಷನ್ ಅಲ್ಲಿ ಅವ್ನ ಚಾರ್ಜ್ ಅಲ್ಲಿ ಒಂದು, ಸೊ ಅದು ಕೆಟ್ಟೋಗಿರ್ತದೆ, ಅದನ್ನ ರಿಪೇರಿ ಮಾಡುವಂಥದ್ದು, ಅಥವಾ ಯಾವ್ದೋ ಒಂದು ಪೈಪ್ ಲೈನ್ ಹೊಡೆದೋಗಿರುತ್ತೆ ಅದನ್ನ ಮಾಡುವಂಥದ್ದು, ಇಲ್ಲ ಬೋರ್ಡ್ಗಳು ಯಾವ್ದೋ ಒಂದು ಪೇಂಟ್ ಗಳು ಹೋಗಿರುತ್ತೆ, ಅಥವಾ ಬರವಣಿಗೆನೆ ಹಾಳಾಗಿರುತ್ತೆ, ಸೊ ಅಂತ, ಇಲ್ಲ ಸೈನ್ ಬೋರ್ಡ್ ಯಾರೋ ಒಬ್ರು ಗುದ್ದೋಗಿರ್ತಾರೆ, ರಸ್ತೆ ಬದಿಯಲ್ಲಿ ಆಕ್ಸಿಡೆಂಟ್ಸ್ ಆಗಿರುತ್ತೆ ಅಥವಾ ಬಿದ್ದೋಗಿರುತ್ತೆ, ಇದರಿಂದ ಬೇರೆಯವ್ರಿಗೆ ಅನಾನುಕೂಲ ಆಗುತ್ತೆ, ಬೇರೆಯವ್ರಿಗೆ ಇನ್ನೊಂದು ಆಕ್ಸಿಡೆಂಟ್ ಆಗ್ಬೋದು. ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಹೀಗಾಗಿ ಇದಕ್ಕೆಲ್ಲ ಕೆಲಸ ಮಾಡಿ, ಒಂದು ಬಲ್ಬ್ ಬರ್ನ್ ಆಗಿರ್ತದೆ, ಸ್ಟ್ರೀಟ್ ಲೈಟ್, ಅದಕ್ಕೆ ಸಂಬಂಧಪಟ್ಟಿರ್ತದೆ, ಅದು ಅವನಿಗೆ ಸಂಬಂಧಪಟ್ಟಿರುತ್ತೆ, ಅವ್ನ ಜ್ಯೂರಿಡಿಕ್ಷನ್ ಅಲ್ಲಿ ಅವನೇ ಮಾಡಿಸ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಆ ಒಂದು ಬಲ್ಬ್ ಆಗಿ ನಾವು ಕೊಟೇಶನ್ ಕಾಲ್ ಫಾರ್ ಮಾಡೋದಾಗ್ಲಿ ಅಥವಾ ಟೆಂಡರ್ ಕಾಲ್ ಫಾರ್ ಮಾಡೋದಾಗ್ಲಿ ಮಾಡಕ್ಕಾಗಲ್ಲ. ಈ ಸಣ್ಣ ಖರ್ಚುಗಳನ್ನ ನಾವು ಇಂಪ್ರೆಸ್ಡ್ ಅಮೌಂಟ್ ಇಂದ ಅಂತಂದ್ರೆ ನಾವೇನ್ ಆಫೀಸಲ್ಲಿ ರಿಕ್ವೆಸ್ಟ್ ಲೆಟರ್ ಕೊಟ್ಟು ಒಂದ್ 5,000 ದುಡ್ಡನ್ನ ಜೋಬಲ್ಲಿ ಇಟ್ಕೊಂಡಿರ್ತೀವಿ, ಆ ದುಡ್ಡನ್ನ ನಮ್ಗೆ ಇಟ್ಸ್ ಅ ಫೈನಾನ್ಸ್ ಟೆಂಪ್ರರಿ ಅಡ್ವಾನ್ಸ್ ಅಷ್ಟೇ. ಟೆಂಪ್ರರಿ ಅಡ್ವಾನ್ಸ್ ನಿಮ್ಮ ತಂದೆ ಹತ್ರ ಇಸ್ಕೊಳ್ಳಲ್ವಾ, 1,000 ರೂಪಾಯಿ ದುಡ್ಡು ಕೊಟ್ಟಿದ್ರೆ ಇರ್ಲಿ, ನಾನು ಖರ್ಚು ಮಾಡಲ್ಲ, ನನ್ನ ಹತ್ರ ಇರ್ಲಿ ಸೇಫ್ಟಿ ಮನಿ ಅಂತ, ಹಂಗೆ ಅವರು ಕೂಡ ಸೇಫ್ಟಿ ಮನಿ ಇಟ್ಕೊಂಡಿರ್ತಾರೆ. ಸೊ ವೆನ್ ಯು ಆರ್ ಗೋಯಿಂಗ್ ಥ್ರೂ ದಿಸ್ ಸೆಕ್ಷನ್, ಸೊ ಯು ವಿಲ್ ಕಮ್ ಅಕ್ರಾಸ್ ಸಮ್ ಆಫ್ ದಿ the infrastructural damages, so along the across the section. Suppose if you want to attend that rectify that problems of the infrastructure in a small manner, small this thing amount, with a small amount, they has to spend that money. ಸೊ ಅವ್ನ ಕೈಯಿಂದ ಕೊಡಕ್ಕಾಗಲ್ಲ, ಯಾಕಂದ್ರೆ ನಾವು ಸರ್ಕಾರಿ ಕೆಲಸ ಮಾಡ್ತಿರೋದು, ಆ ಸರ್ಕಾರಿ ಕೆಲಸಕ್ಕೆ ಸರ್ಕಾರ ದುಡ್ಡೇ ಖರ್ಚು ಮಾಡ್ಬೇಕು. ಆ ಕಾರಣಕ್ಕಾಗಿ ಆ ಸರ್ಕಾರ ದುಡ್ಡನ್ನ ನಾವು ಅಡ್ವಾನ್ಸ್ ಅಂತ ತಗೊಂಡಿರ್ತೀವಿ, ಅಡ್ವಾನ್ಸ್ ಅನ್ನೇ ನಾವು ಇಂಪ್ರೆಸ್ಡ್ ಅನ್ನೋದಷ್ಟೇ. ಇಟ್ ಈಸ್ ಅನ್ ಟೆಂಪರರಿ ಅಡ್ವಾನ್ಸ್ ಟೇಕನ್ ಫ್ರಮ್ ದಿ ಆಫೀಸ್, ಅಥವಾ ಆಫೀಸ್ ಇಂದ ಸೆಕ್ಷನ್ ಆಫೀಸರ್ ಕೊಟ್ಟಿರೋಂಥದ್ದು, ಅದನ್ನ ಟೆಂಪರರಿ ಅಡ್ವಾನ್ಸ್ ಅಂತೀವಿ. ಹಾಗಾಗಿ ದಿನನಿತ್ಯದ ಖರ್ಚುಗಳನ್ನ ನಾವು ನೋಡ್ಕೊಳ್ಳಿಕ್ಕಾಗಿ ಈ ಒಂದು ಹಣವನ್ನ ತಗೊಂಡಿರ್ತೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಖರ್ಚು ಮಾಡ್ತೀವಿ. ಸೊ ಇದನ್ನ ಖರ್ಚು ಮಾಡಿದ್ಮೇಲೆ ಇದಕ್ಕೆ ಉದಾಹರಣೆ ವೆಹಿಕಲ್ ರಿಪೇರಿ ಮಾಡಿಸಿದ್ಮೇಲೆ ರಿಪೇರಿ ಮಾಡಿದವನ ಲೇಬರ್ ಇರ್ತದೆ, ಮೆಟೀರಿಯಲ್ ಇರುತ್ತೆ. ಸ್ವಲ್ಪ ಯಾವ್ದೋ ಒಂದು ಮೆಟೀರಿಯಲ್ ಗಳು ತಂದಿರ್ತಾನೆ, ಲೇಬರ್ ಚಾರ್ಜ್ ಕೊಟ್ಟಿರ್ತಾನೆ, ಎರಡು ಲೇಬರ್ ಬಿಲ್ ಬೇರೆ, ಮೆಟೀರಿಯಲ್ ಬಿಲ್ ಬೇರೆ, ಎರಡು ಬಿಲ್ ಇರುತ್ತೆ ಇಲ್ಲಿ. ಅದನ್ನ ತಗೊಂಡೋಗಿ 5,000 ರೂಪಾಯಿಗೆ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ಸೊ ಕಡಿಮೆ ಇದೆ ಅದನ್ನ ಚಾರ್ಜ್ ಅಪ್ ಮಾಡ್ತಾನೆ, ತಗೊಂಡೋಗಿ ಆಫೀಸ್ಗೆ ಕೊಡ್ತಾನೆ, ನೀವು 5,000 ದುಡ್ಡು ಕೊಟ್ಟಿದ್ರಲ್ಲಪ್ಪ, ತಗೊಳ್ಳಿ ನೋಡಿ, ಈ ತರ ಖರ್ಚು ಬಂದಿತ್ತು, ನಾನು ಖರ್ಚು ಮಾಡಿದೀನಿ. ಯಾರು ಕೊಟ್ಟಿದ್ದಾರೋ ಸೆಕ್ಷನ್ ಆಫೀಸರ್ಗೆ AWE, ಅವ್ನ ಹೈಯರ್ ಅಪ್ ತಗೊಂಡೋಗ್ತಾನೆ, ಹೈಯರ್ ಅಥಾರಿಟಿ ಹತ್ರ ತಗೊಂಡೋಗ್ತಾನೆ, ಹೇಳ್ತಾನೆ, ಅಥವಾ ನೋಡಿಯಪ್ಪ ಈ ತರ ಖರ್ಚು ಬಂದಿತ್ತು, ಖರ್ಚು ಮಾಡಿದೀನಿ ಅಂತ ಹೇಳಿ. ಅದನ್ನ ಅವನು ಹೈಯರ್ ಅಪ್ ಇನ್ನೊಂದ್ಸರಿ ಇನ್ಸ್ಪೆಕ್ಟ್ ಮಾಡಿ, ಸೊ ಸರಿ ಮಾಡಿರೋದು ಅಂತ ಅವನು ಖಾತ್ರಿ ಮಾಡ್ಕೊಂಡು ಅದನ್ನ ಬಿಲ್ಸ್ ಅನ್ನ ಸರ್ಟಿಫೈ ಮಾಡ್ತಾನೆ, ಹೌದು ಈ ದುಡ್ಡು ಕೊಟ್ಟಿದ್ದು ವಿನಿಯೋಗಿಸಿದಾನೆ ಅಥವಾ ಖರ್ಚು ಮಾಡಲಾಗಿದೆ ಅಂತ ಹೇಳಿ ಬರೆದು ಕೊಡ್ತಾನೆ. ಆ ದುಡ್ಡನ್ನ ಮತ್ತೆ ಆ ಬಿಲ್ ಅನ್ನ ಅಕೌಂಟ್ ಸೆಕ್ಷನ್ ಕಳಿಸ್ತಾರೆ, ಅಕೌಂಟ್ ಸೆಕ್ಷನ್ ಅಲ್ಲಿ ಅಕೌಂಟ್ಸ್ ನ ಕ್ಲೋಸ್ ಮಾಡ್ತಾರೆ. ಬಟ್ ಇವ್ನು ತಗೊಂಡಾಗ್ಲಿಂದ ಅಕೌಂಟ್ಸ್ ಕ್ಲೋಸ್, ಬಿಲ್ ಅನ್ನ ಕೊಡೋ ತನಕ ಅಕೌಂಟ್ ಸೆಕ್ಷನ್ ತನಕ ಆ ದುಡ್ಡನ್ನ ಸಸ್ಪೆನ್ಸ್ ಅಲ್ಲಿ ಇಟ್ಕೊಂಡಿರ್ತಾರೆ, ಹಂಗೆ ಟೆಂಪರರಿ ಅಡ್ವಾನ್ಸ್ ಅಂತಾನೆ ಇಟ್ಕೊಂಡಿರ್ತಾರೆ, ಅದನ್ನ ಕ್ಯಾಶ್ ಬುಕ್ ಅಲ್ಲಿ ಬರೆಯಲ್ಲ. ಇವ್ನ್ ಬಿಲ್ಸ್ ತಂದು ಕೊಟ್ಟ ಮೇಲೆ ಕ್ಯಾಶ್ ಬುಕ್ ಅಲ್ಲಿ ಬರೀತಾರೆ, ಅಲ್ಲಿ ತನಕ ಬರೆಯಲ್ಲ. ಸೊ ಅವ್ನು ಕ್ಯಾಶ್ ಕೊಟ್ಟ ತಕ್ಷಣ ಕ್ಯಾಶ್ ಬುಕ್ ಅಲ್ಲಿ ಬರ್ದ್ಬಿಡ್ಬೇಕಲ್ವಾ ಸರ್ ಅಂದ್ರೆ ಇಲ್ಲ, ಅದನ್ನ ಟೆಂಪರರಿ ಅಡ್ವಾನ್ಸ್ ಅಂತ ಇಟ್ಕೊಂಡಿರ್ತಾರೆ. ಯಾವಾಗ ದುಡ್ಡು ಕೊಡ್ತಾನೆ ಸೆಕ್ಷನ್ ಆಫೀಸರ್ಗೆ AWE ಅಡ್ವಾನ್ಸ್ ಅಂತ ಬೇಕು ಅಂತ ಬರ್ಕೊಟ್ಟಾಗ ಅದನ್ನ ಟೆಂಪರರಿ ಅಡ್ವಾನ್ಸ್ ಅಂತ ಹಂಗೆ ಸಸ್ಪೆನ್ಸ್ ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ಹಂಗೆ ಒಂದು ಚೀಟಿಯಲ್ಲಿ ಬರ್ದು ಇಟ್ಕೊಂಡಿರ್ತಾರೆ. ಬಟ್ ಇವ್ನು ಯಾವಾಗ ಒಂದ್ ಪೈಪ್ ಹೊಡೆದೋಗಿದೆ, ಇದನ್ನ ರಿಪೇರಿ ಮಾಡಿಸಿದಾನೆ, 5,000 ದುಡ್ಡು ಒಳಗಡೆ ಖರ್ಚಾಯ್ತು, 5,000 ಅಡ್ವಾನ್ಸ್ ತಗೊಂಡಿದ್ದ, 4,500 ಖರ್ಚಾಯ್ತು, ಅದ್ 4,500 ಚಾರ್ಜ್ ಅಪ್ ಮಾಡ್ತಾರೆ. ಅಥವಾ ಬಿಲ್ಸ್ ಮತ್ತೆ ಲೇಬರ್ ಚಾರ್ಜಸ್ ಏನಿದೆ ತಗೊಂಡೋಗ್ ಕೊಡ್ತಾನೆ. ಕೊಟ್ಟಾಗ ಸೊ ಅದನ್ನ ಅವನು 4,500 ರೂಪಾಯಿ ಖರ್ಚಾಗಿದೆ, 5,000ದಲ್ಲಿ ಇನ್ನು 500 ರೂಪಾಯಿ ವಾಪಸ್ ಕೊಟ್ಟಿದ್ದಾನೆ ಅಥವಾ ಅವನ ಹತ್ರ ಇದೆ ಅಂತ ಹೇಳಿ ಲೆಕ್ಕ ಬರ್ಕೊಂತಾರೆ. ಇವನ್ನ ಬಿಲ್ಸ್ ಅನ್ನ ಚಾರ್ಜ್ ಅಪ್ ಮಾಡ್ತಾರೆ. ಸೊ ಹಾಗೆ ಚಾರ್ಜ್ ಅಪ್ ಮಾಡೋದು. ಅದರಿಂದ ಸೊ ಇಂಪ್ರೆಸ್ಡ್ ಅಮೌಂಟ್ ಅನ್ನ ನಾವು ಇದನ್ನ ಟೆಂಪರರಿ ಅಡ್ವಾನ್ಸ್ ಅಂತ ಕರಿತೀವಿ. ಇದನ್ನ ನಾವು ಸೆಕ್ಷನ್ ಆಫೀಸರ್ ಕೊಡ್ತೀವಿ. ಸೆಕ್ಷನ್ ಆಫೀಸರ್ ಅಂತ ಅಂದ್ರೆ ಇಟ್ಸ್ ಅ ಟೆಂಪರರಿ ಅಡ್ವಾನ್ಸ್. ದಿಸ್ ವಿಲ್ ಬಿ ಟೇಕನ್ ಬೈ ದಿ ಸೆಕ್ಷನ್ ಆಫೀಸರ್ ಇನ್ ಚಾರ್ಜ್ ಇನ್ ದಿ ಸೆಕ್ಷನ್ ಸಬ್ ಡಿವಿಷನ್. ಸೊ ದಿಸ್ ವಿಲ್ ಬಿ ಇಶ್ಯೂಡ್ ಬೈ ದಿ AWE, so assistant executive engineer in the section, and also it happens in the executive engineer office also. ಹಂಗಾದ್ರೆ executive engineer office ಇದೊಂದೇ ಸೆಕ್ಷನ್ ಅಲ್ಲಿ ಆಫೀಸ್ ಅಲ್ಲ ಸರ್ ಇಂಪ್ರೆಸ್ ಸಿಗೋದು, ಬೇರೆ ಕಡೆ ಆಫೀಸ್ ಸಿಗಲ್ಲ ಅಂದ್ರೆ ಎಲ್ಲಾ ಆಫೀಸ್ ಅಲ್ಲೂ ಸಿಗುತ್ತೆ. ಮುಂಗಡವಾಗಿ ಹಣ ಕೊಡೋದು ಖರ್ಚು ಮಾಡಕ್ಕೆ. ಈಗ ಉದಾಹರಣೆ ಯಾವ್ದೋ ಒಂದು ಕಾರ್ಯಕ್ರಮ ರೂಪಿಸ್ಬೇಕು, ಸೊ ಒಂದೇನೋ ಇಮಿಡಿಯೇಟ್ ಆಗಿ ನಮ್ಮ ಆಫೀಸ್ ಅಲ್ಲಿ ಮೈಕ್ ಸೆಟ್ ಇರೋದಿಲ್ಲ, ಮೈಕ್ ತರ್ಬೇಕಪ್ಪ, ಎಲ್ಲಿ ತರೋದು, ಯಾರು ದುಡ್ಡು ಕೊಡ್ಬೇಕಲ್ಲ ಅವ್ರಿಗೆ ಸಡನ್ ಆಗಿ. ಸೊ ಆಗ ಇಂಪ್ರೆಸ್ಡ್ ಅಮೌಂಟ್ ತಗೊಂಡು ಅದ್ರಲ್ಲಿ ಖರ್ಚು ಮಾಡ್ಬಿಟ್ಟು ಆಮೇಲೆ ಬಿಲ್ ತಗೊಂಡಾಗ ಕೊಟ್ಬಿಟ್ಟು ಸೆಟ್ಲ್ ಮಾಡೋದು. ಸೊ ದಟ್ ಈಸ್ ದಟ್ ಪರ್ಪಸ್ ವಿಲ್ ಕಾಲ್ ಇಟ್ ಆಸ್ ಏನೋ ಒಂದು ಇವೆಂಟ್ ಮೇಂಟೈನ್ ಮಾಡ್ಬೇಕು ನಾವು, ಸೊ ಆಕ್ಟಿವಿಟಿ ಮೇಂಟೈನ್ ಮಾಡ್ಬೇಕು. ಅಂತ ಸಂದರ್ಭಗಳಲ್ಲಿ ಸೊ ಇಂಪ್ರೆಸ್ಡ್ ಅಮೌಂಟ್ ಅಂದ್ರೆ ಟೆಂಪರರಿ ಅಡ್ವಾನ್ಸ್ ತಗೊಂಡಿರ್ತೀವಿ, ಅದನ್ನ ನಾವು ಇಂಪ್ರೆಸ್ಡ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಸ್ಟ್ಯಾಂಡಿಂಗ್ ಅಡ್ವಾನ್ಸ್ ಅಂದ್ರೆ ಸ್ಟ್ಯಾಂಡಿಂಗ್ ಅಡ್ವಾನ್ಸ್ ಅಂತ ಹೇಳ್ತೀವಿ. ಅದು ಯಾವಾಗ್ಲೂ ಅವನ ಹತ್ರ ಇರ್ತದೆ ಸ್ಟ್ಯಾಂಡಿಂಗ್ ಅಡ್ವಾನ್ಸ್. 5,000 ಮುಗಿದ್ರೆ ಮತ್ತೆ 5,000 ಬರ್ಕೊಡ್ತಾನೆ, ಇಟ್ಸ್ ಸ್ಟ್ಯಾಂಡಿಂಗ್ ಅಡ್ವಾನ್ಸ್. ಮತ್ತೆ ಇದನ್ನ ಟೆಂಪರರಿ ಅಡ್ವಾನ್ಸ್ ಅಂತಾನೆ ಹೇಳ್ತೀವಿ. ಸೊ ಇದನ್ನ ನಾವು ಚಾರ್ಜ್ ಅಪ್ ಮಾಡ್ಬೇಕು. ಸೊ ವಿತ್ ರೆಸ್ಪೆಕ್ಟ್ ಟು ಎನ್ ರೆಸಿಟ್ಸ್, ಸೊ ವಿ ಹ್ಯಾವ್ ಟು
So charge up, or otherwise you have to recoup. Antandre we can get it back. The money should be get. Suppose if you take the 5,000 rupees as advance, you are going to spend it on some of the activities like this. Then we are going to produce the receipts. So to the section, the account section. So account officer will verify, or otherwise it should be certified by the section officer or the higher authority of the sub-regional officer. Then accounts officer will admit that what are the receipts which are produced by the section officer. Then once it is spent, then once again he will write, section officer will write for the given requisition to the further interest amount. ಮತ್ತೆ ಕೊಡ್ರಪ್ಪ ದುಡ್ಡು 5,000 ದುಡ್ಡು ಮುಗಿದೋಯ್ತು ನನ್ನ ಹತ್ರ ಇಲ್ಲ, ಮತ್ತು ಇನ್ನೊಂದ್ಸರಿ ಕೊಡಿ ಅಂತ ಹೇಳಿ ಅವ್ನು ಕೇಳ್ಕೊಂತಾನೆ. ಅಂತ ಸಂದರ್ಭದಲ್ಲಿ ಕೊಡ್ತಾರೆ. ಸೊ ಮತ್ತೆ ಕೊಡ್ತಾರೆ. ಸೊ ಇದನ್ನ ನಾವು ಒಂದು ಮಂತ್ಲಿ ಬೇಸಿಸ್ ಅಲ್ಲಿ ಒಂದು ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡ್ತಾ ಇರ್ತಾರೆ. ಸೊ ಆಗ ಮಂತ್ಲಿ ಸ್ಟೇಟ್ಮೆಂಟ್ ಅಂದ್ರೆ ನಾವು ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡಿ, ಎವ್ರಿ ಡೇ ಅಕೌಂಟ್ಸ್ ಕ್ಲೋಸ್ ಮಾಡ್ತೀವಿ, ಅದನ್ನ ಸಸ್ಪೆನ್ಸ್ ಎಲ್ಲ ಇಟ್ಕೊಂಡ್ ಬರ್ತೀವಿ. ಸೊ ಒಂದು ತಿಂಗಳ ತನಕ ಏನು ಖರ್ಚು ಬಂದಿಲ್ಲ ಅಂದ್ರೂ ಕೂಡ ಆಗ ಲೆಕ್ಕ ಕೊಡ್ಬೇಕಾಗತ್ತೆ. ನನ್ಗೇನು ಖರ್ಚು ಬಂದಿಲ್ಲ ಅಂತಂದ್ರೆ ಏನು ಖರ್ಚು ಮಾಡ್ಲಿಲ್ಲ, ನನ್ನ ಹತ್ರ ಕ್ಯಾಶ್ ಇದೆ ಅಂತ ಹೇಳಿ ಹೇಳ್ಬೇಕಾಗತ್ತೆ. therefore sub regional officer is going to submit the statement, account statements in every month to the higher authority. ಸೊ ಆಫೀಸರ್ ತನ್ನ ಆಫೀಸ್ ಅಲ್ಲಿ ದುಡ್ಡು ಎಷ್ಟಿದೆ ಇಲ್ಲ ಅನ್ನೋದ್ರ ಬಗ್ಗೆ ಅವನ ಮೇಲಧಿಕಾರಿಗೆ ಮಾಹಿತಿ ಕೊಡ್ತಾನೆ. ಹಂಗಾಗಿ ಈ ಒಂದು ಮಾಹಿತಿನ ಮಂತ್ಲಿ ತಿಂಗಳ ಕೊಡುವಾಗ, ಸೊ ಆ ತಿಂಗಳಲ್ಲಿ ಎಲ್ಲಿ ಇಂಪ್ರೆಸ್ಟ್ ಇದೆ, ಇಂಪ್ರೆಸ್ಟ್ ಏನ್ ಮಾಡ್ದ ಅನ್ನೋದನ್ನ ಅದನ್ನು ಮಾಹಿತಿನ ನಾವು ಸಬ್ ರಿಜಿನಲ್ ಆಫೀಸರ್ ಕೊಡ್ಬೇಕಾಗತ್ತೆ. ಇದ್ರ ಬಗ್ಗೆ ಇಂಪ್ರೆಸ್ಟ್ ಬಗ್ಗೆ ನಾನು ಮಾತಾಡಿದೀವಿ, ಇದು ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಸಸ್ಪೆನ್ಸ್ ಅಕೌಂಟ್ ಅಂದ್ರೆ, ಸಸ್ಪೆನ್ಸ್ ಅಕೌಂಟ್ ಇಸ್ ಆಲ್ಸೋ ಅನ್ ಇಂಪ್ರೆಸ್ಟ್. ಇಂಪ್ರೆಸ್ಟ್ ಅಂದ್ರೆ ಇಲ್ಲಿ ಕ್ಯಾಶ್ ಕೊಡಲ್ಲ, ಇಲ್ಲಿ ಇದು ಟೆಂಪ್ರರಿ ಟ್ರಾನ್ಸಾಕ್ಷನ್. ಟೆಂಪ್ರರಿ ಅಂತಂದ್ರೆ ಅದು 5,000 ಲಿಮಿಟ್ ಅಲ್ಲ, 50,000 ಆಗ್ಬೋದು, 1,00,000 ಆಗ್ಬೋದು. ಟೆಂಪ್ರರಿ ಟ್ರಾನ್ಸಾಕ್ಷನ್ ಇದು. ಈ ಟೆಂಪ್ರರಿ ಟ್ರಾನ್ಸಾಕ್ಷನ್ ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಖರ್ಚು ಮಾಡ್ಬಿಟ್ಟಿರ್ತೀವಿ, ಬಟ್ ಕ್ಯಾಶ್ ಬುಕ್ ಅಲ್ಲಿ ಬರೆಯಲ್ಲ. ಯಾಕೆ ಬರೆಯಲ್ಲ ಅಂತ ಅಂದ್ರೆ ಯಾವ್ದಕ್ಕೆ ಇದನ್ನ ಹಣನ ಚಾರ್ಜ್ ಅಪ್ ಮಾಡ್ಬೇಕು, ಯಾವ ಹೆಡ್ಗೆ ಹಾಕ್ಬೇಕು, ಮೆಟೀರಿಯಲ್ ಹೆಡ್ಗೆ ಹಾಕ್ಬೇಕಾ, ಲೇಬರ್ ಹೆಡ್ಗೆ ಹಾಕ್ಬೇಕಾ, ಇಲ್ಲ ಯಾವ ಹೆಡ್ಗೆ ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲ. ಇಲ್ಲ ನನಗೆ ಟೋಟಲ್ ಆಗಿ ಬಿಲ್ ಅಮೌಂಟ್ ಅಲ್ಲಿ ಕಳಿಬೇಕಾ ಗೊತ್ತಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಇದು ಸಸ್ಪೆನ್ಸ್ ಅಕೌಂಟ್ ಇಸ್ ಆಲ್ಸೋ ಎ ಟೆಂಪ್ರರಿ ಟ್ರಾನ್ಸಾಕ್ಷನ್ ಅಥವಾ ಟೆಂಪ್ರರಿ ಅಡ್ವಾನ್ಸ್ ಅಥವಾ ಟೆಂಪ್ರರಿ ಟ್ರಾನ್ಸಾಕ್ಷನ್. ಸೇಮ್ ಇಂಪ್ರೆಸ್ಟ್ ಏನ್ ಬರ್ತೀವಿ ಅದನ್ನೇ ಬರೆಯೋದು, ಬಟ್ ಅಲ್ಲಿ ಕ್ಯಾಶ್ ಲಿಮಿಟ್ ಇದೆ, ಇಲ್ಲಿ ಕ್ಯಾಶ್ ಲಿಮಿಟ್ ಇಲ್ಲ. ಸೊ ಇದರಲ್ಲಿ ನಾವು ಟೆಂಪ್ರರಿ ಟ್ರಾನ್ಸಾಕ್ಷನ್ ಇಸ್ ಡಿವೈಡೆಡ್ ಇಂಟು 4 ಪಾರ್ಟ್ಸ್ ಇನ್ ದಿ ಡಿಪಾರ್ಟ್ಮೆಂಟ್. ಒಂದು ಪರ್ಚೇಸ್, ಸ್ಟೋರ್, ಮತ್ತೆ ವರ್ಕ್ಶಾಪ್ ಸಸ್ಪೆನ್ಸಸ್, ಮತ್ತೆ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಇಂದ PWD ಅಡ್ವಾನ್ಸಸ್ ಅಂತ ಹೇಳಿ ಬರೀತಾರೆ. ಸೊ ಪರ್ಚೇಸ್ ಅಲ್ಲಿ ಏನಾಗುತ್ತೆ, ನಾವೇನೋ ಒಂದು ಉದಾಹರಣೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಸಿಮೆಂಟ್ ಅನ್ನ ಕೊಡ್ತೀನಪ್ಪ ಅಂತ ಹೇಳಿ ಕಾಂಟ್ರಾಕ್ಟ್ ಒಟ್ಟಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲ ಸ್ಟೀಲ್ ನಾವು ಸಪ್ಲೈ ಮಾಡ್ತೀವಿ ನಿನಗೆ ಅಂತ ಹೇಳಿ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ. ಅಗ್ರಿಮೆಂಟ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟೇಟ್ ಆಲ್ ದ ಇನ್ಫಾರ್ಮೇಶನ್ಸ್. ಸೊ ಲೈಕ್ ವೆದರ್ ದ ಓನರ್ ಇಸ್ ಗೋಯಿಂಗ್ ಟು ಸಪ್ಲೈ ಸಮ್ ಆಫ್ ದಿ ಮೆಟೀರಿಯಲ್ ಆರ್ ನಾಟ್ ಅನ್ನೋದು ನಾವು ವಿಲ್, ಸೊ ಕ್ಲಿಯರ್ಲಿ ವಿ ಆರ್ ಮೆನ್ಷನ್ಡ್ ಇಟ್ ದಿ ಅಗ್ರಿಮೆಂಟ್, ಕಾಂಟ್ರಾಕ್ಟ್ ಅಗ್ರಿಮೆಂಟ್. ಸೊ ಹಾಗಾಗಿ ಇಲ್ಲಿ ಸೊ ನಮ್ಮ ಪರ್ಚೇಸ್ ಏನಿದೆ, ಈ ಪರ್ಚೇಸ್ ಹೆಡ್ ಅಲ್ಲಿ ಸೊ ನಮ್ಗೆ ಏನು ಮೆಟೀರಿಯಲ್ ಬೇಕಾಗತ್ತೆ, ಉದಾಹರಣೆ ಹೇಳಿದ್ ನಾನು ಎಕ್ಸಾಂಪಲ್, ನಾವು ಸಿಮೆಂಟ್ ಸಪೋಸ್ ಇಫ್ ವಿ ಹ್ಯಾವ್ ದ ಅಗ್ರಿಮೆಂಟ್ ವಿತ್ ದ ಕಾಂಟ್ರಾಕ್ಟರ್, ನಮ್ ಡಿಪಾರ್ಟ್ಮೆಂಟ್ ಅಂತ ನಾನು ಮಾತಾಡೋದಾದ್ರೆ PWD ಇಲಾಖೆ ಒಬ್ಬ ಇಂಜಿನಿಯರ್ ಅಂತ, ನಾನು ಕಾಂಟ್ರಾಕ್ಟ್ ಒಟ್ಟಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿದೀನಿ, ಈ ಕೆಲಸಕ್ಕೆ ಸಿಮೆಂಟ್ ಅನ್ನ ಕೊಡ್ತೀನಿ ಅಂತ. ಆ ಕೊಡ್ತೀನಿ ಅಂತ ಹೇಳಿದಾಗ ಆ ಸಿಮೆಂಟ್ ಅನ್ನ ನಾವು ಎಷ್ಟು ರೂಪಾಯಿ ಸಿಮೆಂಟ್, ಉದಾಹರಣೆ 10 ಕ್ಯೂಬಿಕ್ ಮೀಟರ್ ಆಫ್ ಕಾಂಕ್ರೀಟ್ ಮಾಡ್ಬೇಕು, ಸೊ 100 ಕ್ಯೂಬಿಕ್ ಮೀಟರ್ ಈ ಒಂದು ವಾರದಲ್ಲಿ ಕಾಂಕ್ರೀಟ್ ಮಾಡ್ಬೇಕಾಗತ್ತೆ. ಆ 100 ಕ್ಯೂಬಿಕ್ ಮೀಟರ್ಗೆ ಯಾವ ಗ್ರೇಡ್ ಆಫ್ ಕಾಂಕ್ರೀಟ್ ಅನ್ನೋದು ನಮಗ್ ಗೊತ್ತಿರುತ್ತೆ, ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕಂತ ಗೊತ್ತಿರುತ್ತೆ, ಅಷ್ಟು ಕ್ವಾಂಟಿಟಿನ ನಾವು ಸಪ್ಲೈ ಮಾಡಿರ್ತೀವಿ, ಅದನ್ನ ಪರ್ಚೇಸ್ ಮಾಡಿರ್ತೀವಿ. ಆ ಪರ್ಚೇಸ್ ಮಾಡಿದಾಗ ಇಲಾಖೆ ದುಡ್ಡೇ ಬಳಸ್ತೀವಿ, ಬಟ್ ಅದು ಇಲಾಖೆ ದುಡ್ಡನ್ನ ಕ್ಯಾಶ್ ಬುಕ್ ಅಲ್ಲಿ ಇವತ್ತು ಖರ್ಚು ಮಾಡಿದ್ದು ಅವತ್ತೇ ಬರೆಯಕ್ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅದು ಟೆಂಪ್ರರಿ ಟ್ರಾನ್ಸಾಕ್ಷನ್ ಇರುತ್ತೆ. ಸೊ ಅದನ್ನ ಏನಕ್ಕೆ ಮಾಡಿರ್ತೀವಿ ಅಂತಂದ್ರೆ ಆ ಟೆಂಪ್ರರಿ ಟ್ರಾನ್ಸಾಕ್ಷನ್ ಹಂಗೆ ಲೆಕ್ಕ ಇಟ್ಟಿರ್ತೀವಿ, ಕ್ಯಾಶ್ ಬುಕ್ ಅಲ್ಲಿ ರಿಫ್ಲೆಕ್ಟ್ ಆಗಿರಲ್ಲ, ಖರ್ಚು ಮಾಡಿರ್ತೀವಿ, ರಿಫ್ಲೆಕ್ಟ್ ಬರ್ದಿರಲ್ಲ. ಆದರೆ ಸೊ ಈ ಮೆಟೀರಿಯಲ್ ನ ಡೈರೆಕ್ಟ್ ಆಗಿ ಏನ್ ಖರೀದಿ ಮಾಡಿದ್ವಿ ಅದನ್ನ ವರ್ಕ್ ಸೈಟ್ ಗೆ ಇಶ್ಯೂ ಮಾಡ್ತೀವಿ ಕಾಂಟ್ರಾಕ್ಟರ್ಗೆ. ಆ ವರ್ಕ್ ವ್ಯಾಲ್ಯೂ ಒಂದು ಕೆಲಸ ಕಂಪ್ಲೀಟ್ ಆದ್ಮೇಲೆ, ಅದು ವರ್ಕ್ ವ್ಯಾಲ್ಯೂ ಅಂತಂದ್ರೆ ಕೆಲಸ ಕಂಪ್ಲೀಟ್ ಆದ್ಮೇಲೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತಲ್ಲ ಕೆಲಸಕ್ಕೆ. ಸೊ ಕಾಂಕ್ರೀಟ್ ಅಂತ ಆದ್ಮೇಲೆ ಕಾಂಕ್ರೀಟ್ ಎಲ್ಲ ಹಾಕಾದ್ಮೇಲೆ ಕ್ಯೂರಿಂಗ್ ಎಲ್ಲ ಆದ್ಮೇಲೆ ಮೆಜರ್ಮೆಂಟ್ ತೆಗೆದು ಬಿಲ್ ಮಾಡ್ತೀವಿ, ಇಷ್ಟು ಕ್ವಾಂಟಿಟಿ ಕಾಂಕ್ರೀಟ್ ಇಷ್ಟು ಅಮೌಂಟ್ ಬಿಲ್ ಆಗತ್ತೆ. ಆ ಬಿಲ್ ಅಲ್ಲಿ ಈ ಮೆಟೀರಿಯಲ್ ಕಾಸ್ಟ್ ನ ಡಿಡಕ್ಟ್ ಮಾಡ್ತೀವಿ. ಸೊ ಅವಾಗ ಈ ಫೈನಾನ್ಷಿಯಲ್ ಟ್ರ್ಯಾಕ್ ಸಿಗುತ್ತೆ, ಅವಾಗ ನಾವು ಟೆಂಪ್ರರಿ ಟ್ರಾನ್ಸಾಕ್ಷನ್ ಕ್ಲೋಸ್ ಆಗುತ್ತೆ. ಸೊ ಅಲ್ಲಿ ತನಕ ನಾವು ಲೆಕ್ಕ ತಗೊಳಲ್ಲ, ಅಲ್ಲಿ ತನಕ ಸಸ್ಪೆನ್ಸ್ ಅಲ್ಲಿ ಇಟ್ಟಿರ್ತೀವಿ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳ್ತೀವಿ. Sometimes ಅಂದ್ರೆ will going to spend money on the material or whatever it may be, machineries or whatever it may be, but that's for some time duration, or otherwise up to that the billing time. So we are going to keep the transaction in the temporary transaction. So we are not going to reflect on the cash flow. So that is what you call as temporary transaction. Idu purchase ಅಲ್ಲಿ. ಸ್ಟಾಕ್ ಅಲ್ಲ ಆದ್ರೂ ಅಷ್ಟೇ,
ಈಗ ಯಾವ್ದೋ ಒಂದು ಮೆಟೀರಿಯಲ್ ನ ಸಿಮೆಂಟ್ ನಾನು ತಗೊಂತೀನಿ, ಮೆಟೀರಿಯಲ್ ಯಾವ್ದೋ ಒಂದು ತಗೊಂಡಿದ್ದೀನಿ ಬೇರೆ, ಸೊ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಬೇರೆ ಇನ್ನೇನಾದ್ರು ಕೆಲಸಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದೋ ಖರ್ಚುಗಳು ಬಂದಿದೆ ಆ ಖರ್ಚುಗಳು, ಮತ್ತೆ ಕೆಲಸ ಮಾಡಿದ ಖರ್ಚುಗಳು, ಲೇಬರ್, ಸೊ ಇದನ್ನೆಲ್ಲ ನಾವು ಇಶ್ಯೂ ಮಾಡಿ ಲೇಬರ್ ಕಾಸ್ಟ್, ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಹೇಳ್ತೀವಿ. ಇದು ಇಂಡಸ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತವೆ, ನಾವು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಂತೀವಿ. ಸೊ ಅಲ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಗೆ ಸಂಬಂಧಪಟ್ಟಂಗೆ ಏನೆಲ್ಲ ಖರ್ಚು ಬರುತ್ತೆ ಅವೆಲ್ಲ ಸೇರಿಸಿ ವರ್ಕ್ ವ್ಯಾಲ್ಯೂ ಆಗುತ್ತೆ. ಉದಾಹರಣೆ ಕಾಂಕ್ರೀಟ್ ಹಾಕ್ಬೇಕು ಅಂತ ಅಂದ್ರೆ ಈ ಫ್ಲೋರಿಂಗ್ ಗೆ, ಸೊ ಸಿಮೆಂಟು, ಮರಳು, ಜಲ್ಲಿ 3 ಬೇಕಾ, ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಿರ್ತೀವ, ಅದಕ್ಕೆ ಸಂಬಂಧಪಟ್ಟಂಗೆ ಬೇಕಾ, ನಮ್ಗೆ ಫಾರ್ಮ್ ವರ್ಕ್ ಮಾಡೋದ್ ಬೇಕಾ, ವೈಬ್ರೇಟರ್ ಬೇಕಾ, ಅದಕ್ಕೆ ಬಾಡಿಗೆಗೆ ತಂದಿರ್ತೀವ. ಸೊ ಮತ್ತೆ ಇದನ್ನ ಕ್ಯೂರಿಂಗ್ ಮಾಡ್ಬೇಕಾ, ಅದಕ್ಕೆ ಲೇಬರ್ ಅಪಾಯಿಂಟ್ ಮಾಡಿರ್ತೀವ. ಕಾಂಕ್ರೀಟ್ ಮಿಕ್ಸರ್ ಮಿಷನ್ ತಂದಿರ್ತೀವಿ, ಕಾಂಕ್ರೀಟ್ ಪ್ಲೇಸ್ ಮಾಡಿರ್ತೀವಿ, ಅದಕ್ಕೆ ಲೇಬರ್ ಎಕ್ಸ್ಪೆನ್ಸಸ್ ಇರುತ್ತೆ. ಇದೆಲ್ಲ ಆಗಿ ಅದನ್ನು ವಿಲ್ ಕಾಲ್ ಇಟ್ ಆಸ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಇನ್ಕ್ಲೂಡಿಂಗ್ ಮೆಟೀರಿಯಲ್ ಅಂಡ್ ಮ್ಯಾನ್ ಪವರ್. ಸೊ ಅದೆಲ್ಲ ಆದ್ಮೇಲೆ ವರ್ಕ್ ವ್ಯಾಲ್ಯೂ. ಈ ಕಾಂಕ್ರೀಟ್ 1 ಕ್ಯೂಬಿಕ್ ಮೀಟರ್ಗೆ ಇಷ್ಟು ಅಂತ ಬಿಲ್ ಮಾಡ್ತೀವಿ. ಆಗ ಆ ವರ್ಕ್ ವ್ಯಾಲ್ಯೂ ಬರ್ಬೇಕು ಅಂತಂದ್ರೆ ಇವೆಲ್ಲ ಆಗಿರ್ಬೇಕು, ಮೆಟೀರಿಯಲ್ ತಂದಿರ್ಬೇಕು, ಅದಕ್ಕೆ ಲೇಬರ್ ಹಾಕಿರ್ಬೇಕು, ಕೆಲಸ ಆಗಿರ್ಬೇಕು, ಕ್ಯೂರಿಂಗ್ ಆಗಿರ್ಬೇಕು, ಕಾಂಕ್ರೀಟ್ ಎಲ್ಲ ಎಲ್ಲಿಗೆ ಏನ್ ಕ್ವಾಂಟಿಟಿ ಅಥವಾ ಏನ್ ಸ್ಪೆಸಿಫಿಕೇಶನ್ ಕೊಡಿ ಅದ್ರ ಪ್ರಕಾರ ಕೆಲಸ ಆಗಿದ್ರೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ, ಇಲ್ಲ ಅಂದ್ರೆ ವ್ಯಾಲ್ಯೂ ಬರಲ್ಲ. ಅದನ್ನೇ ವರ್ಕ್ ವ್ಯಾಲ್ಯೂ ಅಂತ ಹೇಳ್ತಿರೋದು. ಇಷ್ಟು ಕ್ಯೂಬಿಕ್ ಮೀಟರ್ ಕೆಲಸ ಆಗಿದೆ ಅದನ್ನ ವಿಲ್ ಕಾಲ್ ಇಟ್ ಆಸ್. ಸೊ ಸ್ಟಾಕ್ ತಗೊಂಡಿರ್ತೀವಿ, ಬಟ್ ಇಲ್ಲಿ ಚಾರ್ಜ್ ಅಪ್ ಮಾಡೋದಿಲ್ಲ. ಇಲ್ಲೂ ಕೂಡ ಸಸ್ಪೆನ್ಸ್ ಅಕೌಂಟ್ ಅಲ್ಲಿ ವರ್ಕ್ ವ್ಯಾಲ್ಯೂ ಕಂಪ್ಲೀಟ್ ಆದ್ಮೇಲೆ ಇದಕ್ಕೆ ಒಂದು ಬೆಲೆ ಸಿಗುತ್ತೆ. ಅಂದ್ರೆ ವಿ ಆರ್ ಗೋಯಿಂಗ್ ಟು ಆಡ್ ಅಪ್ ಆಲ್ ದ ಎಕ್ಸ್ಪೆನ್ಸಸ್, ದೆನ್ ವಿ ಆರ್ ಗೋಯಿಂಗ್ ಟು ಚಾರ್ಜ್ ಅಪ್ ಇನ್ ದಿ ಕ್ಯಾಶ್ ಬುಕ್. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಸ್ಟಾಕ್. ಸೊ ಬೇರೆ ಇನ್ನೇ 2 ಹೆಡ್ಗಳಿದೆ. ಅದರಲ್ಲಿ ವರ್ಕ್ಶಾಪ್ ಪ್ರಾಕ್ಟೀಸ್ ಅಂತಿದೆ, ವರ್ಕ್ಶಾಪ್ ಸಸ್ಪೆನ್ಸಸ್ ಅನ್ನೋದ್ರ ಬಗ್ಗೆ. ನಮ್ಮಲ್ಲಿ ವರ್ಕ್ಶಾಪ್ಸ್ ಇರುತ್ತೆ. ಕೆಲವೊಂದು ವೇಳೆ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ, ಕನ್ಸಲ್ಟೆನ್ಸಿ, ಉದಾಹರಣೆ ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅವ್ರದ್ದು ಲ್ಯಾಬ್ ಇರ್ತದೆ. ಸೊ ಬೇರೆಯವರು ಬಂದು ಕ್ಯೂಬ್ ಟೆಸ್ಟ್ ಮಾಡ್ಬೋದು, ಬೇರೆಯವರು ಬಂದು ಸಾಯಿಲ್ ಟೆಸ್ಟ್ ಮಾಡ್ಬೋದು, ಬೇರೆಯವರು ಬಂದು ಸಿಮೆಂಟ್ ಟೆಸ್ಟ್ ಕೊಡ್ಬೋದು. ಅಂತ ಸಂದರ್ಭದಲ್ಲಿ ಅಥವಾ ಯಾವ್ದೋ ಒಂದು ಬೋರ್ವೆಲ್ ರಿಪೇರಿ ವಿಂಗ್ ಇರುತ್ತೆ ಅಥವಾ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅಂತ ಆದ್ರೆ ಆ ಬೋರ್ವೆಲ್ ರಿಪೇರಿ ಮಾಡುವಂತದ್ದು ನಾವು ಕೂಡ ರಿಪೇರಿ ವರ್ಕ್ ಅನ್ನ ತಗೋಬಹುದು, ಸಹಾಯ ಮಾಡಬಹುದು ಪಬ್ಲಿಕ್ ಗೆ. ಅಂತ ಸಂದರ್ಭದಲ್ಲಿ ವರ್ಕ್ಶಾಪ್ ಗೆ ಏನಾದ್ರು ಎಕ್ಸ್ಪೆನ್ಸಸ್ ಬಂದ್ರೆ ವರ್ಕ್ಶಾಪ್ ಇನ್ಚಾರ್ಜ್ ನನ್ಗೆ ಸ್ವಲ್ಪ ದುಡ್ಡು ಬೇಕು ಅಂತೇಳಿ, ಅಥವಾ ಮಿಷನರಿ ತಗೋಬೇಕೋ ಅಥವಾ ಸಣ್ಣ ಎಕ್ವಿಪ್ಮೆಂಟ್ ತಗೋಬೇಕು ಅಥವಾ ಖರೀದಿ ಅದಕ್ಕೆ ಸಂಬಂಧಪಟ್ಟ ಈಗ ವಾಟರ್ ಟೆಸ್ಟ್ ಅಂದ್ರೆ ಕೆಮಿಕಲ್ಸ್ ತಗೋಬೇಕು, ಈ ತರದಲ್ಲಿ ಬರ್ಕೊಟ್ಟಿರ್ತಾರೆ, ಆ ದುಡ್ಡನ್ನ ತರಿಸ್ಕೊಂಡಿರ್ತಾರೆ. ಅದನ್ನ ಯಾವ್ದಕ್ ಚಾರ್ಜ್ ಅಪ್ ಮಾಡ್ಬೇಕು, ಯಾವ ಖರ್ಚು ಅಂತ ತೋರಿಸ್ಬೇಕು ಅಂತಂದಾಗ, ಸೊ ಇದರಲ್ಲಿ ಬಂದ ರೆವಿನ್ಯೂ ಅಲ್ಲಿ ಅದನ್ನ ಕಳೀತಾರೆ. ಸೊ ಅದನ್ನ ಅಲ್ಲಿ ರೆವಿನ್ಯೂ ಬರೋ ತನಕ ಇದನ್ನ ಖರ್ಚು ಮಾಡಿ ಆ ಸಾರ್ವಜನಿಕರು ಬಂದು ಇದನ್ನ ಉಪಯೋಗಿಸಿ ಅವ್ರ ಹಣ ಕಟ್ಟಿ ಆ ಹಣದಲ್ಲಿ ಇದನ್ನ ಕಳೆದು ಮಿಕ್ಕಿ ದುಡ್ಡನ್ನ ಲಾಭ ಅಂತ ಪಡ್ಕೊಂತಾರೆ. ಲಾಭ ಇರ್ಬೋದು, ಇಲ್ದೇನೆ ಇರ್ಬೋದು. ಸೊ ಹಾಗಾಗಿ ಅಲ್ಲಿ ತನಕ ನಾವು ಖರ್ಚು ಮಾಡಲ್ಲ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಸೊ ವರ್ಕ್ಶಾಪ್ ಸಸ್ಪೆನ್ಸ್ ಅಂತ ಕರಿತೀವಿ. ಸೊ ಮಿಸೆಲೇನಿಯಸ್ PWD ಎಕ್ಸ್ಪೆನ್ಸಸ್, ಸೇಲ್ಸ್ ಅಂಡ್ ಕ್ರೆಡಿಟ್ ಮತ್ತೆ ಎಕ್ಸ್ಪೆಂಡಿಚರ್ ಅವು ಮಾಡ್ತಾರೆ. ನಾವು ಇವತ್ತಿನ ಒಂದು ಕಂಡೀಷನ್ ಅಲ್ಲಿ ಸರ್ಕಾರದಲ್ಲಿ ಇವೆಲ್ಲ ಮಾಡಲ್ಲ. ಸೊ ಅದರಿಂದ ಇದು ಇಂಪಾರ್ಟೆಂಟ್ ಇದೇನಲ್ಲ, ಮಿಸೆಲೇನಿಯಸ್ ಅಡ್ವಾನ್ಸಸ್ ಅಲ್ಲಿ ಏನು ಇಂಪಾರ್ಟೆಂಟ್ ಅಲ್ಲ. ಸೊ ಹೀಗಾಗಿ ಇವು ನಾವು ಅಕೌಂಟ್ಸ್ ಬಗ್ಗೆ ನಾವು ಎಕ್ಸ್ಟೆನ್ಸಿವ್ ಆಗಿ ಮಾತಾಡಿದ್ವಿ, ಗೊತ್ತಿದೆ. ಸ್ಟೋರ್ಸ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಬೇಕಾಗುತ್ತೆ. ಸ್ಟೋರ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಯಾವ್ದೋ ಒಂದು ಮೆಟೀರಿಯಲ್, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಸಿಗೋದಿಲ್ಲ. ಕನ್ಸ್ಟ್ರಕ್ಷನ್ ಅದು ಮೆಟೀರಿಯಲ್ಸ್ ಸಿಗದೆ ಇದ್ದಾಗ ನಾವೇನ್ ಮಾಡ್ತೀವಿ, ಸ್ಕೇರ್ ಸಿಟಿ ಅಂದಾಗ, ಈಗ ಉದಾಹರಣೆ ಲಾಕ್ ಡೌನ್ ಆಗಿದೆ, ಈಗ ಅಂಗಡಿ ಸಾಮಾನು ಸಿಗಲ್ಲ ಅಂದ್ರೆ ಹೆಚ್ಚು ತಂದು ಇಟ್ಕೊಳ್ಳೋದಿಲ್ವಾ ನಾವು. ಈಗ ಅವಾಗ ತಗೊಳ್ಳೋದ್ರ ಬದಲು ಮುಂದ್ಗಡವಾಗಿ ಎಲ್ಲಾನು ತಂದು ಸ್ಟೋರ್ ಮಾಡ್ಕೊಂಡ್ಬಿಡ್ತೀವಿ. ಅದೇ ರೀತಿ ಸೊ ನಮ್ಗೆ ಮೆಟೀರಿಯಲ್, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಒಂದೊಂದ್ಸರಿ ಸಿಗೋದಿಲ್ಲ, ಸ್ಕೇರ್ಸ್ ಆಗ್ಬಿಡುತ್ತೆ. ಸ್ಕೇರ್ ಸಿಟಿ ಅಂದ್ರೆ ಏನು, ಸಿಗೋದಿಲ್ಲ ಅಂತ. ಸೊ ಹಾಗಾಗಿ ಸಪೋಸ್ ಇಫ್ ದ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಬಿಕಮ್ ಸ್ಕೇರ್ಸ್ ಆರ್ ಅದರ್ವೈಸ್ ನಾಟ್ ಅವೈಲಬಲ್ ಇನ್ ಟೈಮ್ ಅನ್ನೋದು ಗೊತ್ತಿರುತ್ತೆ, ಇಂಥ ಟೈಮ್ಗೆ ಸಿಗೋದಿಲ್ಲ ಅನ್ಕೊಂಡ್ರೆ ಮುಂಗಡವಾಗಿ ಖರೀದಿ ಮಾಡಿ ಇಟ್ಕೊಂತೀವಿ. ಆ ಮೆಟೀರಿಯಲ್ ಗಳು ಏನಪ್ಪಾ ಅಂದ್ರೆ ದಟ್ ಇಸ್ ಮೆಟೀರಿಯಲ್ ಕೆಫ್ಟ್ ಫಾರ್ ಯೂಸ್ ಆಸ್ ನೀಡೆಡ್. ಸೊ ನಮ್ಮ ಮೆಟೀರಿಯಲ್ ನ ಇನ್ ಅಡ್ವಾನ್ಸ್ ವಿ ಆರ್ ಗೋಯಿಂಗ್ ಟು ಕೀಪ್ ಇಟ್ ಇನ್ ದ ಸ್ಟೋರ್. ಸೊ ನಾವು ವಿ ಆರ್ ಗೋಯಿಂಗ್ ಟು ಪರ್ಚೇಸ್ ದ ಮೆಟೀರಿಯಲ್, ಕೀಪ್ ಇಟ್ ಇನ್ ದಿ ಸ್ಟೋರ್ ಫಾರ್ ದಿ ಫ್ಯೂಚರ್ ಯೂಸ್. ಮುಂದಿನ ದಿನಗಳಲ್ಲಿ ಉಪಯೋಗ ಬರುತ್ತೆ ಅಂತ ಹೇಳಿ ನಾವು ಗೊತ್ತಾಗುತ್ತೆ, ನಮ್ಗೆ ಇಷ್ಟು ಸ್ಟೀಲ್ ಬೇಕು, ಇಷ್ಟು ಸಿಮೆಂಟ್ ಬೇಕು, ಇಷ್ಟು ಮರಳು ಬೇಕು, ಜಲ್ಲಿ ಬೇಕು ಅಂತೆಲ್ಲ ಗೊತ್ತಾಗುತ್ತೆ. ಅದೆಲ್ಲಾನು ಖರೀದಿ ಮಾಡಿ ನಾವು ಇಟ್ಕೊಂತೀವಿ, ಸ್ಟೋರ್ ಅಲ್ಲಿ ಹಾಕ್ತಿವಿ. ಅಥವಾ ನಾವು ಸೈಟ್ ಅಲ್ಲಿ, ಉದಾಹರಣೆ ಮರಳಾದ್ರೆ ಸೈಟ್ ಅಲ್ಲಿ ಹಾಕಿರ್ತೀವಿ, ಜಲ್ಲಿ ಆದ್ರೆ ಸೈಟ್ ಅಲ್ಲಿ ಹಾಕಿರ್ತೀವಿ, ಕಬ್ಬಣ ಸಿಮೆಂಟ್ ಇಂಪಾರ್ಟೆಂಟ್ ಮೆಟೀರಿಯಲ್ ಆದ್ರೆ ಸ್ಟೋರ್ ಅಲ್ಲಿ ಒಳಗಡೆ, ಗೋಡನ್ ಒಳಗಡೆ ಹಾಕಿರ್ತೀವಿ. ಸೊ ಹಾಗಾಗಿ ಸೊ ಇಲ್ಲಿ ಪ್ರೈಮ್ ಮೆಟೀರಿಯಲ್ಸ್ ಆಫ್ ಕನ್ಸ್ಟ್ರಕ್ಷನ್ ಯಾವ್ಯಾವ್ದನ್ನ ಸ್ಟೋರ್ ಮಾಡ್ತೀವಪ್ಪ, ಈಗ ಶೇಖರಣೆ ಮಾಡಿ ಇಟ್ಕೊಂತೀವಿ ಅಂತ ಅಂದ್ರೆ ಬಹಳ ಮುಖ್ಯವಾಗಿ ಐದರ್ ಪ್ರೈವೇಟ್ ಆರ್ ದಿ ಗವರ್ನಮೆಂಟ್ ಯಾವ್ದಾದ್ರು ಇರ್ಬೋದು. ಸೊ ನಾವು ಗವರ್ನಮೆಂಟ್ ಅಲ್ಲಾರು ಇರ್ಬೋದು, ಪ್ರೈವೇಟ್ ಅಲ್ಲಾರು ಇರ್ಬೋದು. ಪ್ರೈಮ್ ಮೆಟೀರಿಯಲ್ ಯಾವ್ದು ಕನ್ಸ್ಟ್ರಕ್ಷನ್, ಸಿಮೆಂಟ್, ಸ್ಟೀಲ್, ಕಾಂಕ್ರೀಟ್. ಸಿಮೆಂಟ್ ಅಲ್ಲಿ ಏನು, ಸಿಮೆಂಟ್, ಸ್ಟೀಲ್ ಇಂಡಸ್ಟ್ರಿ ಮೇಡು, ಬಟ್ ಕಾಂಕ್ರೀಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಮೆಟೀರಿಯಲ್ ನವೇಡೇಸ್. ಸೊ ಯಾಕೆ ಅಂತ ಅಂದ್ರೆ 95% ಆಫ್ ದಿ ಕನ್ಸ್ಟ್ರಕ್ಷನ್, ಈಗ ಏನ್ ನೋಡ್ತಾ ಇದೀವಿ, ಉದಾಹರಣೆ ಇದೊಂದು ಬಿಲ್ಡಿಂಗ್ ಇದ್ರೆ ಇಂಡಸ್ಟ್ರಿ ಅಂದ್ರೆ 95% ಆಫ್ ದಿ ಕನ್ಸ್ಟ್ರಕ್ಷನ್ ಇಸ್ ಅ ಕಾಂಕ್ರೀಟ್. ಎಲ್ಲವೂ ಕೂಡ ಕಾಂಕ್ರೀಟ್ ಅಲ್ಲೇ ಆಗಿರೋದು. 95% ಆಫ್ ದಿ ಮೆಟೀರಿಯಲ್ ಇಸ್ ಓನ್ಲಿ ದ ಕಾಂಕ್ರೀಟ್. ಹಂಗಾಗಿ ಸೊ 95% ಕಾಂಕ್ರೀಟ್ ಅಂದ್ರೆ ಕಾಂಕ್ರೀಟ್ ನ ವಿ ಆರ್ ಗೋಯಿಂಗ್ ಟು ಮ್ಯಾನುಫ್ಯಾಕ್ಚರಿಂಗ್, ಬಟ್ ಇಂಗ್ರೀಡಿಯೆಂಟ್ಸ್ ಆಫ್ ದಿ ಕಾಂಕ್ರೀಟ್ ವಿ ಹ್ಯಾವ್ ಟು ಬೈ ಇಟ್. ಸೊ ಅದರ್ ಇಟ್ ಇಸ್ ರೆಡಿ ಮಿಕ್ಸ್ ಆರ್ ಅದರ್ ಕಾಸ್ಟ್ ಸೈಟ್.
ಸೊ ಸೈಟ್ ನಲ್ಲೇ ಕೂಡ ಮಾಡ್ಕೊಂಡಿರ್ಬೋದು, ಇಲ್ಲ ರೆಡಿ ಮಿಕ್ಸ್ ಕಾಂಕ್ರೀಟ್ ಇರ್ಬೋದು. ಇಟ್ಸ್ ಅ ಡಿಫರೆಂಟ್ ಇಶ್ಯೂ. It's not a topic to discuss. Only thing is concrete is an important material for the construction. ಸೊ ನಮ್ಗೆ ಸಿಮೆಂಟ್, ಸ್ಟೀಲು, ಕಾಂಕ್ರೀಟ್ ಅಂದ್ರೆ ಕಾಂಕ್ರೀಟ್ ನಾವೇನ್ ಸ್ಟೋರ್ ಮಾಡಲ್ಲ, ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನ ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಸಿಮೆಂಟ್ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು ಸಿಮೆಂಟ್ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಇಂಗ್ರೀಡಿಯೆಂಟ್ಸ್ ಫೈನ್. ಇದನ್ನ ಕಾಂಕ್ರೀಟ್ ಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ, ಜಲ್ಲಿ ಮರಳು, ಅದನ್ನ ಕೂಡ ಸಪರೇಟ್ ಆಗಿ ಸ್ಟೋರ್ ಮಾಡಿರ್ತೀವಿ. ಅದು ಇಂಪಾರ್ಟೆಂಟ್ ಅಲ್ಲ, ಯಾವಾಗ ಬೇಕಾದ್ರೂ ಸಿಗುವಂತ ಮೆಟೀರಿಯಲ್ ಆಗುತ್ತೆ. ಸೊ ಇಲ್ಲಿ ಸಿಮೆಂಟ್ ಅಲ್ಲಿ ನಮಗೆ ಸಿಮೆಂಟ್, ಸ್ಟೀಲು ಇಂಪಾರ್ಟೆಂಟ್. ಯಾಕೆಂದ್ರೆ ಇಂಡಸ್ಟ್ರಿ ಮೇಡ್ ಮೆಟೀರಿಯಲ್, ಇವೇ ಪ್ರೈಮ್ ಮೆಟೀರಿಯಲ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ವಾಟ್ ಆರ್ ದಿ ಪ್ರೈಮ್ ಮೆಟೀರಿಯಲ್ಸ್ ಆಫ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ. ಆ ಪ್ರೈಮ್ ಮೆಟೀರಿಯಲ್ ಆಫ್ ಕನ್ಸ್ಟ್ರಕ್ಷನ್ ನಲ್ಲಿ ನಾವು ಸಿಮೆಂಟ್, ಸ್ಟೀಲು ಮತ್ತೆ ಕಾಂಕ್ರೀಟ್ ಬರೀಲೇಬೇಕಾಗತ್ತೆ. ಯಾವ್ದು ಬಹಳ ಮುಖ್ಯವಾಗಿ ಬಳಸುವಂತ ಮೆಟೀರಿಯಲ್ಗಳು ಯಾವ್ಯಾವ್ದು ಕನ್ಸ್ಟ್ರಕ್ಷನ್ ಅಲ್ಲಿ ಅಂತ ಪ್ರೈಮ್ ಮೆಟೀರಿಯಲ್ ಅಂತ ಅಂದ್ರೆ. ಸೊ ಪ್ರೈಮ್ ಮೆಟೀರಿಯಲ್ ನ ಬಹಳ ಮುಖ್ಯವಾಗಿ ಬಳಸುವಂತ ಮೆಟೀರಿಯಲ್ಗಳು ಸಿಮೆಂಟ್, ಸ್ಟೀಲು, ಕಾಂಕ್ರೀಟ್ ಅಂತ ಬರೀಬೇಕಾಗತ್ತೆ. ದಟ್ ಇಸ್ ದೀಸ್ ಆರ್ ಆಲ್ ದಿ ಪ್ರೈಮ್ ಮೆಟೀರಿಯಲ್ಸ್ ಆಫ್ ಕನ್ಸ್ಟ್ರಕ್ಷನ್. So these will be manufactured in an industry. They are not available in the nature. So ಪ್ರಕೃತಿಯಲ್ಲಿ ಸಿಗುವಂತದ್ದಲ್ಲ. ಮರಳು ಪ್ರಕೃತಿಯಲ್ಲಿ ಸಿಗುತ್ತೆ, ಆದ್ರೆ ಸಿಮೆಂಟ್ ಸಿಗೋದಿಲ್ಲ ಪ್ರಕೃತಿಯಲ್ಲಿ. ಸೊ ಸ್ಟೀಲ್ ಸಿಗೋದಿಲ್ಲ. ಇದನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇಂಡಸ್ಟ್ರಿಯಲ್ಲಿ. ಒಂದು ಸಿಮೆಂಟ್, ಸ್ಟೀಲ್, ಕಾಂಕ್ರೀಟ್ ಆರ್ ದಿ ಪ್ರೈಮ್ ಮೆಟೀರಿಯಲ್ಸ್ ಆಫ್ ಕನ್ಸ್ಟ್ರಕ್ಷನ್. So this out of this cement and steel, and also even concrete is also manufactured in industry nowadays. So they are manufactured under the controlled condition. Therefore, compared to any other material in the construction, these materials are very costly. Therefore, we'll call it as a prime materials of construction. And also, the concrete is only the material we are using. 95% of the construction is handled by the concrete. So without concrete, we cannot go with the construction. So that is the status we reach nowadays. So there is no other alternative material for the concrete. So therefore, we are dependent on concrete for any other structure for that matter in the construction. So for the sake of to carry out the project as per the schedule is concerned, so we cannot delay the project as per the activity is concerned or schedule of the project is concerned, because it is a time-bound projects. For that, we have to keep that material ready at site in advance to carry out the construction activity. ಸೊ ಹೀಗೆ ಕೆಲಸ ಮಾಡಬೇಕು, ಅಡ್ವಾನ್ಸ್ ಆಗಿ ನಾವು ಕೆಲಸ ಮಾಡಬೇಕು ಅಂತಂದ್ರೆ ಅಡ್ವಾನ್ಸ್ ಆಗಿ ಮೆಟೀರಿಯಲ್ ರೆಡಿ ಇರಬೇಕು. ಸೊ ಮೆಟೀರಿಯಲ್ ಗಾಗಿ ಕಾಯ್ಕೊಂಡ್ ಕೂತ್ರೆ ಕೆಲಸ ಡಿಲೇ ಆಗತ್ತೆ. ಸೊ ಹಾಗಾಗಿ ಮೆಟೀರಿಯಲ್ ನ ಸ್ಟೋರ್ ಮಾಡುವಂತ ಕೆಲಸ ಆಗತ್ತೆ. ಮೆಟೀರಿಯಲ್ ನ ಸ್ಟೋರ್ ಮಾಡೋದಲ್ಲಿ ಸ್ಟಾಕ್ ಮಾಡ್ತೀವಿ. ಮೆಟೀರಿಯಲ್ ನ ವಿಲ್ ಕಾಲ್ ಇಟ್ ಅ ಸ್ಟಾಕ್. We are going to create a stock of material. So ಆ ಸ್ಟಾಕ್ ಅನ್ನು ಎಲ್ಲಿ ಕ್ರಿಯೇಟ್ ಮಾಡ್ತೀವಿ, ಎಲ್ಲಿ ಇಡ್ತೀವಿ ತಗೊಂಡೋಗಿ? ಸಪೋಸ್ ಇಫ್ ಇಟ್ ಇಸ್ ಸಿಮೆಂಟ್ ಅಂಡ್ ಸ್ಟೀಲ್, ಸೊ ವಿ ಆರ್ ಗೋಯಿಂಗ್ ಟು ಕೀಪ್ ಇಟ್ ಇನ್ ಶೆಡ್ ಅಥವಾ ಶೆಲ್ಟರ್, ಅಂಡರ್ ದಿ ಶೆಲ್ಟರ್. ಸಿಮೆಂಟ್ ಅಂತೂ ಏರ್ ಟೈಟ್ ಚೇಂಬರ್ ಅಲ್ಲಿ, ಏರ್ ಟೈಟ್ ಗೋಡೌನ್ ಅಲ್ಲಿ ಇಡಬೇಕು. ನೀವು ಓದಿದ್ದೀರಾ ಹೌ ಟು ಸ್ಟೋರ್ ದ ಸಿಮೆಂಟ್, ಅದೆಲ್ಲ ಗೊತ್ತಿದೆ ನಿಮ್ಗೆ. ಸಿಮೆಂಟ್ ಅನ್ನ ಏರ್ ಟೈಟ್ ಕಂಟೈನರ್ಸ್ ಅಲ್ಲಿ ಅಥವಾ ನಾವು ಗೋಡೌನ್ ಅಲ್ಲಿ ಇಡ್ತೀವಿ. ಸ್ಟೀಲ್ ಅಷ್ಟೇ. ಸೊ ಇಲ್ಲ ಕರಡ್ ಆಗತ್ತೆ. So concrete na we are not going to keep it. Then and there only we are going to produce it, manufactured it at the site, or otherwise from the industry we are getting it. So then we are going to place it at a work site. So wherever we required at the particular point of time. So we know that how we have to manufacture the concrete. Then what is the procedure? What is the grade? What is the procedure to be adopted to manufacture? All these things we studied. So therefore, the cement and steels are the prime important material or prime materials of construction. Idana store ಮಾಡ್ಕೊಂತೀವಿ. So while having the contract agreement, so we have the terms and condition in the agreement. So ಏನಂತ ಕಾಂಟ್ರಾಕ್ಟರ್ ಅಥವಾ ಓನರು, ನಾನು ಇಂಥ ಮೆಟೀರಿಯಲ್ಗಳನ್ನ ಕಾಂಟ್ರಾಕ್ಟರ್ ಕೊಡ್ತೀನಪ್ಪ, ನೀವು ಆ ಕೆಲಸ ಇಟ್ಕೊಂಡು ಕೆಲಸ ಮಾಡಿ ಅನ್ನೋದ್ರ ಬಗ್ಗೆ ಅಲ್ಲಿ ನಾವು ಬರ್ದಿರ್ತೀವಿ. ಸೊ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಅದ್ರ ಪ್ರಕಾರ ನಾವು ಮೆಟೀರಿಯಲ್ ಕೊಡ್ಬೇಕಾಗತ್ತೆ. ಸೊ ಒಂದೊಂದ್ಸರಿ ಪಿಡಬ್ಲ್ಯೂಡಿ ಇಲಾಖೆ ಬಗ್ಗೆ ಮಾತಾಡ್ತಾನೆ ಹೋದ್ರೆ, ಈಗ ಸ್ಟೋರ್ಸ್ ಅನ್ನೋದ್ರ ಬಗ್ಗೆ ಪ್ರೈವೇಟ್ ಅಲ್ಲೂ ಇರ್ಬೋದು, ಇಲ್ಲ ನಾವು ಸೈಟ್ ಅಲ್ಲೂ ಕೂಡ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಹಂಗಂತೇಳಿ ಸೈಟ್ ಅಲ್ಲಿ ಸ್ಟೋರ್ ಮಾಡಲ್ವಾ ಸರ್ ನಾವು ಅಂತಂದ್ರೆ, ಹೌದು, ಸೈಟ್ ಅಲ್ಲೂ ಕೂಡ ಮೆಟೀರಿಯಲ್ ನ ಸ್ಟೋರ್ ಮಾಡ್ತೀವಿ ಮುಂಗಡವಾಗಿ. ಸೊ ಇನ್ ಅಡ್ವಾನ್ಸ್ ಬಿಫೋರ್ ಟೇಕ್ ಅಪ್ ದಟ್ ಪರ್ಟಿಕ್ಯುಲರ್ ಆಕ್ಟಿವಿಟಿ. ಕಾಂಕ್ರೀಟಿಂಗ್ ಕೆಲಸ ಮಾಡ್ಬೇಕು, ನಾಳೆ ದಿವಸ ಕಾಂಕ್ರೀಟ್ ಹಾಕ್ಬೇಕಂತ ಅಂದ್ರೆ ಪ್ರಿಯರ್ ಟು ಇಟ್, ಸೊ ವಿ ಆರ್ ಗೋಯಿಂಗ್ ಟು ಸ್ಟೋರ್ ಆಲ್ ದ ಮೆಟೀರಿಯಲ್ ರಿಕ್ವೈರ್ಡ್ ಫಾರ್ ದಿ ಕಾಂಕ್ರೀಟ್. So ingredients. So similarly for any other activity for that matter. But cement is required for all the activities. So of course, so whatever activities you name or quote or list in the building, so for that all the activities, because it's only the binding material. So cement is only the binding material. Therefore, it's important material.
ಸೊ ನಮಗೆ ಈ ಮೆಟೀರಿಯಲ್ ನ ಮುಂಗಡವಾಗಿ ಸ್ಟೋರ್ ಮಾಡ್ತೀವಿ. ಮೆಟೀರಿಯಲ್ ನ ಸ್ಟೋರ್ ಮಾಡೋದು ಸೈಟ್ ಅಲ್ಲೂ ಮಾಡ್ತೀವಿ. ಸೊ ಐದರ್ ಇಟ್ ಇಸ್ ಪ್ರೈವೇಟ್ ಆರ್ಗನೈಸೇಷನ್ಸ್ ಆರ್ ಕನ್ಸ್ಟ್ರಕ್ಷನ್ ಕಂಪನಿ, ವಿ ಆರ್ ಗೋಯಿಂಗ್ ಟು ಸ್ಟೋರ್ ದಿಸ್ ಮೆಟೀರಿಯಲ್ಸ್ ಇನ್ ಅಡ್ವಾನ್ಸ್. ಸೊ ಇಲ್ಲ ಗವರ್ನಮೆಂಟ್ ಅವರು ಮಾಡ್ತಾರೆ. ಅಗ್ರಿಮೆಂಟ್ ಅಲ್ಲಿ ನಾವು ಗವರ್ನಮೆಂಟ್ ಅವ್ರು ಕೊಡ್ತೀವಿ ಅಂತಂದ್ರೆ ಗವರ್ನಮೆಂಟ್ ಅವರು ಮಾಡ್ತಾರೆ. ಸೊ ಪ್ರೈವೇಟ್ ಅವರು ಮಾಡ್ತಾರೆ ಸೈಟ್ ಅಲ್ಲಿ, ಗವರ್ನಮೆಂಟ್ ಅವರು ಮಾಡ್ತಾರೆ, ಇಬ್ರು ಮಾಡ್ತಾರೆ. ಸೊ ಗವರ್ನಮೆಂಟ್ ಅಲ್ಲಿ ಮಾತ್ರ ಮಾಡೋದ ಸರ್ ಸ್ಟೋರ್ ನ ಇಟ್ಕೊಂಡಿರ್ತಾರ, ಇದು ನಮ್ಮಲ್ಲಿ ಪ್ರೈವೇಟ್ ಅಲ್ಲಿ ಅಂತ ಇಲ್ಲ, ಎರಡು ಕಡೆ ಇರುತ್ತೆ. ಸೊ ಐದರ್ ಪ್ರೈವೇಟ್ ಕಂಪನಿ ಇಸ್ ಹ್ಯಾವಿಂಗ್ ಮೇ ಬಿ ದೇ ಹ್ಯಾವ್ ದ ಸ್ಟೋರ್ ಅಟ್ ಸೈಟ್ ಇಟ್ ಸೆಲ್ಫ್. ಸೊ ದ ಗವರ್ನಮೆಂಟ್ ಆಫೀಸ್ ಗಳಲ್ಲಿ ಸ್ಟೋರ್ ನ ಇಟ್ಕೊಂಡಿರೋದು ಯಾರಪ್ಪ ಕೆಲಸ ನೋಡ್ಕೊಳ್ಳೋರು, ಯಾರು ಸೆಕ್ಷನ್ ಆಫೀಸರ್ ಕೆಲಸ ನೋಡ್ಕೊಂತಾನೆ. ಅವನ್ ಮೇಲಧಿಕಾರಿಯರು ಎಡಬ್ಲ್ಯೂ ಮೇಲಧಿಕಾರಿಯರು ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗೆ ಪವರ್ ಇದೆ, ಏನು ದುಡ್ಡು ಕೊಡೋ ಪವರ್. ಯಾವ್ದಕ್ ದುಡ್ಡು ಕೊಡೋ ಪವರ್? ಕೆಲಸ ಏನ್ ಕಂಪ್ಲೀಟ್ ಆಗಿದೆ, ಕಾಂಟ್ರಾಕ್ಟ್ ಬಿಲ್ ಏನ್ ಬರುತ್ತೆ ಅದಕ್ಕೆ ದುಡ್ಡು ಕೊಡೋ ಪವರ್ ಇವನಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದೆ. ದಟ್ ಈಸ್ ಆಲ್ ದ ಫೈನಾನ್ಷಿಯಲ್ ಪವರ್ ಇನ್ ದಿ ಡಿಪಾರ್ಟ್ಮೆಂಟ್ with the executive engineer. The financial power, that means to say that then he has to make a payment, check signing authority to make a payment to the contractor, which is for the completed item of the work or the projects which is under construction or otherwise completed. So ಅದಕ್ಕೆ ಅಧಿಕಾರ ಇದೆ ಕಾಂಟ್ರಾಕ್ಟರ್ ಇವನಿಗೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗೆ. ಬೇರೆ ಯಾರಿಗೂ ಅಧಿಕಾರ ಇಲ್ಲ PWD ಅಲ್ಲಿ. ಸೊ ಇವನ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡೋಂಟ್ ಹ್ಯಾವ್ ದ ಫೈನಾನ್ಷಿಯಲ್ ಪವರ್. ಸೊ ರಿಗಾರ್ಡಿಂಗ್ ವಿತ್ ದ ಪ್ರಾಜೆಕ್ಟ್ ಇಸ್ ಕನ್ಸರ್ನ್. So as even superintendent engineer may be the higher up of the executive engineer. ಅವನ ಮೇಲಧಿಕಾರಿ ಇರ್ಬೋದು, ಅಥವಾ ಸಿವಿಲ್ ಇಂಜಿನಿಯರ್ ಅವನ ಮೇಲಧಿಕಾರಿ ಇರ್ಬೋದು. ಅವ್ರಿಗೆ ಯಾರಿಗೂ ಅಧಿಕಾರ ಇಲ್ಲ. ಹಣ ಕೊಡಕ್ ಅಧಿಕಾರ ಇರೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತ್ರ. ಸೊ ಹಾಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರನೂ ಸ್ಟೋರ್ ಇರ್ಬೋದು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಸೈನ್ ಮಾಡಿರ್ತಾನೆ. ಸೊ ಒಂದೊಂದು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಯಾಕೆ ಅಂತಂದ್ರೆ ಇದನ್ನ ಫೈನಾನ್ಷಿಯಲ್ ಪವರ್ ಎಗ್ಜಿಕ್ಯೂಟಿವ್ ನಾವು ಯಾವ ಒಂದು ಅಮೌಂಟ್ ನ ಟೆಂಡರ್, ಇದು 50 ಕೋಟಿ ಟೆಂಡರ್, 100 ಕೋಟಿ ಟೆಂಡರ್ ಪ್ರಾಜೆಕ್ಟ್, ಈಗ ರಸ್ತೆ ಮಾಡ್ತೀವಿ, ಉದಾಹರಣೆ ಮೈಸೂರು ಟು ಬಂಟ್ವಾಳ ರಸ್ತೆ ಇರುತ್ತೆ. ಆ ರಸ್ತೆಗೆ ನಮ್ಗೆ ಏನೆಲ್ಲ ಬೇಕು ಅದ್ರ ಪ್ರಾಜೆಕ್ಟ್ ಕಾಸ್ಟ್ ಅನ್ನೇ ಬಂದ್ಬಿಟ್ಟು ಒಂದು 400 ಕೋಟಿ 500 ಕೋಟಿ ಪ್ರಾಜೆಕ್ಟ್ ಇರುತ್ತೆ, ಮಿನಿಮಮ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್. ಸೊ 500 ಕೋಟಿ ಪ್ರಾಜೆಕ್ಟ್ ಇರ್ತದೆ ರಸ್ತೆ, ಅಲ್ಲಿಂದ ಮಾಡುವಾಗ ನಮ್ಗೆ 500 ಕೋಟಿ ದುಡ್ಡು ಖರ್ಚಾಗತ್ತೆ ಅಂತ ಇರುತ್ತೆ. ಅದೇ ರೀತಿ ಯಾವ್ದೋ ಒಂದು ಬಿಲ್ಡಿಂಗ್ ಇರ್ಬೋದು, ಅದು 10 ಕೋಟಿ ಇರ್ಬೋದು, 50 ಕೋಟಿ ಇರುತ್ತೆ. ಸೊ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಕೂಡ ಟೆಂಡರ್ ಕಾಲಿಂಗ್ ಅಥಾರಿಟಿ ಇದೆ, ಇಲ್ಲಿಂದ ಈ ಕಾಸ್ಟ್ ತನಕ. ಸೊ ಈಗ AWE ಸೊ ಏನು ಅವನು ಒಂದು 2 ಲಕ್ಷ 3 ಲಕ್ಷ ಇದ್ರೆ ಅವನೇ ತೀರ್ಮಾನ ಮಾಡ್ಬೋದು, ಯಾರು ಬೇಕಾದ್ರೆ ಕೆಲಸ ಕೊಡೋದು. ಒಟ್ಟು 3 ಲಕ್ಷಕ್ಕೆ ಮೇಲ್ಪಟ್ಟಿದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರೇ ಕೊಡ್ಬೇಕು. ಅವನಿಗೆ ಪವರ್ ಇರೋದು 20 ಲಕ್ಷ ಅಥವಾ 20 ಕೋಟಿ ತನಕನೂ ಅವನಿಗೆ ಅಧಿಕಾರ ಇರುತ್ತೆ. 20 ಕೋಟಿ ಮೇಲಾದ್ರೆ ಮತ್ತೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಕೊಡ್ಬೇಕು, ಯಾರು ಅಂತ ಆಯ್ಕೆ ಮಾಡ್ಬೇಕು ಕಾಂಟ್ರಾಕ್ಟರ್. ಸೊ ಈ ತರ ಡಿಪಾರ್ಟ್ಮೆಂಟಲ್ ಕಂಡೀಷನ್ಸ್ ಇರುತ್ತೆ. ಹಂಗಾಗಿ ಸೊ ಈ ಒಂದು ಮೆಟೀರಿಯಲ್ ನ ಸ್ಟೋರ್ ಮಾಡ್ಲಿಕ್ಕೆ ಇಲಾಖೆ ಮಾತಾಡ್ತಾರೆ. ಸೊ ಸಪೋಸ್ ಇಫ್ ಆರ್ ಟಾಕಿಂಗ್ ಇನ್ ರಿಗಾರ್ಡಿಂಗ್ ವಿತ್ ಗವರ್ನಮೆಂಟ್ ಆರ್ಗನೈಸೇಷನ್ ಲೈಕ್ PWD, so or otherwise central PWD, we have the stores in the different levels. So material na store ಮಾಡ್ತೀವಿ. ಎಲ್ಲಿ? ಎಕ್ಸಿಕ್ಯೂಟಿವ್ ಇಂಜಿನಿಯರ್ AWE ಆಫೀಸರ್ ಮಾಡ್ತೀವಿ, ಸೆಕ್ಷನ್ ಆಫೀಸರ್ ಕೆಲಸ ನೋಡ್ಕೊಂತಾನೆ. AWE ಆಫೀಸಲ್ಲೂ ಕೂಡ ಮೆಟೀರಿಯಲ್ ನ ಖರೀದಿ ಮಾಡಿ ಕಾಂಟ್ರಾಕ್ಟರ್ ಕೊಡ್ಬೋದು. ನಾವ್ ಯಾಕಂದ್ರೆ ಅಗ್ರಿಮೆಂಟ್ ಅಲ್ಲಿ ಸಿಮೆಂಟ್ ಕೊಡ್ತೀವಿ, ಸ್ಟೀಲ್ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಸಿಮೆಂಟ್ ಸ್ಟೀಲ್ ನ ನಾವು ಇಟ್ಕೊಂಡು ಆ ಕಾಂಟ್ರಾಕ್ಟರ್ ಯಾವ ಕೆಲ್ಸಕ್ಕೆ ಬೇಕೋ ಅವಾಗ ನಾವು ಇಶ್ಯೂ ಮಾಡ್ಬೇಕಂತ ಕೊಡ್ಬೇಕು. ಅದನ್ನ ಇಶ್ಯೂ ಮಾಡೋದು ಅಂದ್ರೇನು, ಕೊಡೋದು ಅಂತ. ಸೊ ಆ ಮೆಟೀರಿಯಲ್ ನ ನಾವು ಮುಂಗಡವಾಗಿ ಸ್ಟೋರ್ ಮಾಡಿ ಇಟ್ಕೋಬೇಕು ನಮ್ಮ ಸ್ಟೋರ್ ಗಳಲ್ಲಿ. ಯಾವ್ದು ಸ್ಟೋರ್? AWE ಸ್ಟೋರ್. AWE ಅಂದ್ರೆ AWE ಆಫೀಸ್ ಅಲ್ಲಿ ಒಂದು ಸ್ಟೋರ್ ಇರುತ್ತೆ. ಅವನ ಆಫೀಸ್ ಪಕ್ಕದಲ್ಲೇ ಒಂದು ಬಿಲ್ಡಿಂಗ್ ಅಂತ ಸ್ಟೋರ್ ಅಂತ ಕನ್ಸಿಡರ್ ಮಾಡಿರ್ತೀವಿ, ಒಂದು ಬಿಲ್ಡಿಂಗ್ ಅಥವಾ ಒಂದು ಶೆಡ್ ಅನ್ನು, ಅದನ್ನೇ ಸ್ಟೋರ್. ಆ ಸ್ಟೋರ್ ಅಲ್ಲಿ ಏನ್ ಮಾಡಿರ್ತಾನೆ, ಈ ಮೆಟೀರಿಯಲ್ ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾನೆ. ಆ ಮೆಟೀರಿಯಲ್ ಸ್ಟಾಕ್ ಮಾಡ್ಕೊಂಡು ಏನ್ ಮಾಡ್ತಾನ ಅವನು ಅಂತ ಅಂದ್ರೆ, ಕಾಂಟ್ರಾಕ್ಟರ್ ಗೆ ಕೆಲ್ಸಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನಲ್ಲ, ಅದಕ್ಕೆ ಯಾವಾಗ ಸಿಮೆಂಟ್ ಬೇಕು, ಎಷ್ಟು ಬೇಕೋ ಎಲ್ಲಾನು ಒಟ್ಟಿಗೆ ಕೊಡಕ್ ಬರಲ್ಲ. ಸೊ ಯಾವಾಗ ಕಾಂಟ್ರಾಕ್ಟರ್ ಬೇಕೋ ಅವಾಗ ಆ ಮೆಟೀರಿಯಲ್ ಗಳನ್ನ ತಗೊಂಡೋಗ್ರಿ ಅಂತ ಹೇಳಿ ಕೊಡ್ತಾರೆ. ನೀವು ಈ ಕೆಲಸ ಮಾಡ್ತೀವಿ ನಾಳೆ ಅಂತ ಅವ್ನು ಬರ್ಕೊಡ್ಬೇಕು, ಬಂದು ನಂಗೆ ಸಿಮೆಂಟ್ ಬೇಕು ಅಂತ. ಅವಾಗ ಇವರು ಅದನ್ನ ಇಶ್ಯೂ ಮಾಡ್ತಾರೆ. ಅದನ್ನ ಇಶ್ಯೂಯಿಂಗ್ ಆಫ್ ಮೆಟೀರಿಯಲ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆನೂ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸ್ಟೋರ್ಸ್ ಅಂದ್ರೇನು, ಇಶ್ಯೂ ಅಂದ್ರೆ ಕೊಡೋದನ್ನ ಇಶ್ಯೂ ಅಂತ ಹೇಳ್ತಾರೆ ಅಷ್ಟೇ. ಇಶ್ಯೂ ಮಾಡೋದು ನಾವು ಆ ಮೆಟೀರಿಯಲ್ ನ ಕಾಂಟ್ರಾಕ್ಟರ್. ಯಾರಿಗೆ ಇಶ್ಯೂ ಮಾಡೋದು? ಕಾಂಟ್ರಾಕ್ಟರ್ಗೆ ಅಥವಾ ವರ್ಕ್ ಸೈಟ್ಗೆ, ಕೆಲಸ ನಡೆಯುವಂತ ಜಾಗಕ್ಕೆ ಕಳಿಸುವಂತದ್ದು ಆ ಮೆಟೀರಿಯಲ್ ನ. ಇಲ್ಲ ಕಾಂಟ್ರಾಕ್ಟರ್ ಕೊಟ್ರೆ ಕಾಂಟ್ರಾಕ್ಟರ್ ತಗೊಂಡೋಗ್ತಾನೆ ಕೆಲಸದ ಜಾಗಕ್ಕೆ, ಇಲ್ಲ ನಾವೇ ತಗೊಂಡೋಗಿ ಅಲ್ಲಿ ಹಾಕುವಂತದ್ದು. So what either it may be we are going to issue the material to the contractor or directly we are issuing to the work site. So ಎರಡು ಕೆಲಸ ಆಗತ್ತೆ. ಇಲ್ಲ ಕಾಂಟ್ರಾಕ್ಟರ್ ಕೈ ಕೊಡ್ತೀವಿ, ತಗೊಂಡೋಗ್ರಪ್ಪ ಕೆಲಸ ಮಾಡಿ ಅಂತ, ಇಲ್ಲ ನಾವೇ ವರ್ಕ್ ಸೈಟ್ ಕಳಿಸ್ತೀವಿ. ಸೊ ಎರಡು ವಿಚಾರದಲ್ಲಿ ಬರೀಬಹುದು. ಐದರ್ ವಿ ಆರ್ ಗೋಯಿಂಗ್ ಟು ಇಶ್ಯೂ ದ ಮೆಟೀರಿಯಲ್ ಫ್ರಮ್ ದಿ ಸ್ಟೋರ್ ಅಲ್ಲಿ ಏನ್ ಸ್ಟಾಕ್ ಮಾಡಿದೀವಿ ಆ ಸ್ಟಾಕ್ ಅನ್ನ, ಅಥವಾ ಸಿಮೆಂಟ್ ಸ್ಟೋರ್ ಮಾಡಿದ್ರೆ ಆ ಸ್ಟೋರ್ ಇಂದ ನಾವು ಕಾಂಟ್ರಾಕ್ಟರ್ ಕೈಗಾದ್ರೂ ಕೊಟ್ಟು ತಗೊಂಡ್ ಕೆಲಸ ಮಾಡಪ್ಪ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ನಾವೇ ವರ್ಕ್ ಸೈಟ್ಗೆ ನೇರವಾಗಿ ಕಳ್ಸಿಕೊಡ್ಬೋದು. ಎರಡು ತರದಲ್ಲಿ ಮಾಡಬಹುದು. ಸೊ ಅದರಿಂದ ಈ ಕೆಲಸಗಳು ಏನಪ್ಪಾ ಅಂತ ಅಂದ್ರೆ, ಯಾಕೆ ನಮ್ಮ ಸ್ಟೋರ್ಸ್ ಅಂತ ಏನು ಅಂತಂದ್ರೆ, ಇಟ್ಸ್ ಅ ಪ್ಲೇಸ್ ವೇರ್ ವಿ ಆರ್ ಗೋಯಿಂಗ್ ಟು ಸ್ಟಾಕ್ ದಟ್ ಆಲ್ ದಿಸ್ ಮೆಟೀರಿಯಲ್ ಇನ್ ಅಡ್ವಾನ್ಸ್ ಬಿಫೋರ್ ಕ್ಯಾರಿಂಗ್ ಔಟ್ ದ ವರ್ಕ್. ದಟ್ ಇಸ್ ವಾಟ್ ಯು ಕಾಲ್ಡ್ ಎ ಸ್ಟೋರ್. ದಟ್ ಇಸ್ ದ ಡೆಫಿನೇಷನ್ ಆಫ್ ದಿ ಸ್ಟೋರ್. ಸ್ಟೋರ್ ಅಂದ್ರೆ ಅದೊಂದು ಜಾಗ, ಯಾವ ಮೆಟೀರಿಯಲ್ ಕನ್ಸ್ಟ್ರಕ್ಷನ್ ಬೇಕು, ಅಥವಾ ನಾವ್ ಏನ್ ಅಗ್ರಿಮೆಂಟ್ ಅಲ್ಲಿ ನಮೂದನೆ ಮಾಡಿದೀವಿ ಇಂಥ ಮೆಟೀರಿಯಲ್ ಕೊಡ್ತೀವಿ, ಅಂತ ಮೆಟೀರಿಯಲ್ ಗಳನ್ನ ಮುಂಗಡವಾಗಿ ಕೆಲಸ ನಡೆಯಕ್ಕಿಂತ ಮುಂಚಿತವಾಗಿ
ನಾವು ತಂದು ಇಟ್ಕೊಂತೀವಿ ಅಂತ ಜಾಗಕ್ಕೆ ನಾವು ಸ್ಟೋರ್ ಅಂತ ಕರಿತೀವಿ. ಬೇರೆ ಇನ್ನೇನು ಇಲ್ಲ. ಸ್ಟೋರ್ಸ್ ಅಂದ್ರೆ ಏನು ಅಂತ ಅನ್ಬಿಟ್ಟು, ಮನೆಯಲ್ಲೂ ಒಂದು ಸ್ಟೋರ್ ಇರಲ್ವಾ, ಅದೇ ತರ ಆಫೀಸ್ ಅಲ್ಲೂ ಒಂದು ಸ್ಟೋರ್ ಇರುತ್ತೆ. ಅಲ್ಲಿ ಎಲ್ಲಾ ಸಾಮಗ್ರಿಗಳು, ಯಾವ ಸಾಮಗ್ರಿಗಳು? ಕನ್ಸ್ಟ್ರಕ್ಷನ್ ಗೆ ಬೇಕಾದ ಸಾಮಗ್ರಿಗಳು. ಕನ್ಸ್ಟ್ರಕ್ಷನ್ ಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಅಂದ್ರೆ ಮರಳು ಜಲ್ಲಿ ಎಲ್ಲ ಇಟ್ಕೊಂತಾನೆ ಇಲ್ಲ. ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಏನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ ಅಂತ ಮೆಟೀರಿಯಲ್ಗಳು. ಸೊ ಅಂತ ಮೆಟೀರಿಯಲ್ ಗಳನ್ನ ಒಂದು ಸ್ಟೋರ್ ಅಲ್ಲಿ ಇಟ್ಕೊಂತಾನೆ. ಹಂಗಾರೆ ಎಲ್ಲಾ ಮೆಟೀರಿಯಲ್ ಸ್ಟೋರ್ ಅಲ್ಲಿ ಇಡ್ಬೋದಾ ಸರ್ ಅಂತ ಅಂದ್ರೆ ಇಲ್ಲ, ಸ್ಟೋರ್ ಅಲ್ಲಿ ಇಡಕ್ಕಾಗಲ್ಲ. ಈ ಮರಳನ್ನು ಸ್ಟೋರ್ ಅಲ್ಲಿ ಇಡ್ಬೋದಾ? ಇಲ್ಲ, ಮರಳು ಸ್ಟೋರ್ ಅಲ್ಲಿ ಇಡಲ್ಲ. ಪ್ರೈಮ್ ಇಂಪಾರ್ಟೆಂಟ್ ಮೆಟೀರಿಯಲ್ ಗಳನ್ನ ಸ್ಟೋರ್ ಅಲ್ಲಿ ಇಡ್ತಾರೆ. ಸಿಮೆಂಟ್ ಅದು ಕಂಟ್ರೋಲ್ ಕಂಡೀಷನ್ ಅಲ್ಲಿ ಇರ್ಬೇಕು. ಸೊ ಹಂಗಾಗಿ ಅದು ಏರ್ ಟೈಟ್ ಚೇಂಬರ್ ಅಲ್ಲಿ ಇರ್ಬೇಕು, ಅದನ್ನ ಅಲ್ಲಿ ಸ್ಟೋರ್ ಅಲ್ಲಿ ಇಡ್ತಾರೆ. ಸಿಮೆಂಟ್ ಅನ್ನು ಸ್ಟೋರ್ ಅಲ್ಲಿ ಇಡ್ಬೋದು. ಅದರ್ ದನ್ ದೀಸ್ ಟು ಮೆಟೀರಿಯಲ್, ಆಲ್ ದ ಮೆಟೀರಿಯಲ್ಸ್ ಆಫ್ ದಿ ಕನ್ಸ್ಟ್ರಕ್ಷನ್ಸ್ ಮೇ ಬಿ ವಿ ಕ್ಯಾನ್ ಕೀಪ್ ಇಟ್ ಇನ್ ಔಟ್ಸೈಡ್ ಅಂದ್ರೆ ಓಪನ್ ನೇಚರ್, ಓಪನ್ ಟು ನೇಚರ್. ಸೊ ಓಪನ್ ಗ್ರೌಂಡ್ ಅಲ್ಲಿ ಹಾಕ್ಬಹುದು. ಸೊ ಮರಳಿರ್ಬೋದು, ಜಲ್ಲಿ ಇರ್ಬೋದು, ಸ್ಟೋನ್ ಇರ್ಬೋದು, ಎನಿ ಅದರ್ ಮೆಟೀರಿಯಲ್ ಫಾರ್ ದಟ್ ಮ್ಯಾಟರ್, ಬ್ರಿಕ್ಸ್ ಇರ್ಬೋದು. ಸೊ ಎಲ್ಲವನ್ನು ಕೂಡ ಆಚೆ ಹಾಕ್ಬೋದು. ಹಂಗಂತೇಳಿ ನಾವು ಒಳಗಡೆ ಸ್ಟೋರ್ ಒಳಗಡೆ ಎಲ್ಲ ಮೆಟೀರಿಯಲ್ ನ ಸ್ಟೋರ್ ಮಾಡಲ್ಲ. ಯಾವ್ದು ಬೇಕೋ ಅದನ್ನ ಮಾಡಿರ್ತೀವಿ. ಹಾಗೆ ನಾವು ಇದನ್ನ ಸ್ಟೋರ್ ಅಲ್ಲಿ ಸ್ಟೋರ್ ಮಾಡಿರ್ತೀವಿ. ಯಾಕೆ ಸ್ಟೋರ್ ಮಾಡಿರ್ತೀವಿ ಅಂತ ಅಂದ್ರೆ, ಮೆಟೀರಿಯಲ್ ಸ್ಕೇರ್ಸಿಟಿ ಆಗ್ಬೋದು, ನಾಳೆ ದಿವಸ ಸಿಗದೆ ಇರ್ಬೋದು. ನಾಟ್ ಈಸಿಲಿ ಅವೈಲಬಲ್, ಮೆಟೀರಿಯಲ್ಸ್ ಆರ್ ನಾಟ್ ಈಸಿಲಿ ಅವೈಲಬಲ್ ಬಿಕಾಸ್ ಆಫ್ ದಿ ವೇರಿಯಸ್ ರೀಸನ್ಸ್. ಸೊ ಯಾವ್ದೋ ಒಂದು ಸ್ಟ್ರೈಕ್ ಆಗ್ತಾ ಇರುತ್ತೆ, ಕಾಲ್ ಮಾಡಿರ್ತಾರೆ ಸ್ಟ್ರೈಕ್, ಲಾರಿ ಅವರು ಸ್ಟ್ರೈಕ್ ಮಾಡಿ ಕಾಲ್ ಮಾಡಿದ್ದಾರೆ. ಈ ತಿಂಗಳ ಕೊನೆಯಲ್ಲಿ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡ್ತಿದ್ದೇವೆ ಅಂತ ಹೇಳಿ, ಆ ಟೈಮ್ ನಲ್ಲಿ ನಮ್ಗೆ ಮೆಟೀರಿಯಲ್ ಸಿಗಲ್ಲ ಅಂತ ಗೊತ್ತಾದ ತಕ್ಷಣ ಅದನ್ನ ಸ್ಟೋರ್ ಮಾಡ್ಕೊಬೇಕು. ಯಾಕೆಂತಂದ್ರೆ ನಾವು ಮುಂದಿನ ತಿಂಗಳಿಗೆ ಕೆಲಸ ಮಾಡ್ಬೇಕಂದ್ರೆ ಈಗ ಮೆಟೀರಿಯಲ್ ಸ್ಟಾಕ್ ಮಾಡ್ಕೊಡ್ಬೇಕಲ್ಲ, ಈಗ ಅಡ್ವಾನ್ಸ್ ಆಗಿ ಖರೀದಿ ಮಾಡ್ತೀವಿ. ಸೊ ಹಂಗಾಗಿ ಸ್ಟೋರ್ ಅಲ್ಲಿ ಆ ಮುಂದಿನ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಮೆಟೀರಿಯಲ್ ನ ತಂದು ಹಾಕೊಂತೀವಿ. ಈ ತರ ಯಾಕೆ ಸಿಗಲ್ಲ ಮೆಟೀರಿಯಲ್ ಅಂತ ಅಂದ್ರೆ, ಬಿಕಾಸ್ ಆಫ್ ದಿ ಈಸಿಲಿ ನಾಟ್ ಅವೈಲಬಲ್, ದ ಮೆಟೀರಿಯಲ್ಸ್ ಆರ್ ನಾಟ್ ಅವೈಲಬಲ್ ವೆರಿ ಈಸಿಲಿ. ಯಾಕಂದ್ರೆ ಬಿಕಾಸ್ ಆಫ್ ಸೋ ಮೆನಿ ಕ್ರೈಸಿಸ್. ಸೊ ಅದರಿಂದ ನಾವು ಆ ಮೆಟೀರಿಯಲ್ ನ ಸ್ಟೋರ್ ಮಾಡ್ತೀವಿ. ಅದನ್ನೇನು ಎಕ್ಸ್ಪ್ಲನೇಷನ್ ಮಾಡ್ಬೇಕು ಅಂತಿಲ್ಲ. ಸೊ ಮೆಟೀರಿಯಲ್ಸ್ ಆರ್ ನಾಟ್ ಈಸಿಲಿ ಅವೈಲಬಲ್, therefore we are going to store that material in the store prior to the work. That is what you called as stores ಅಷ್ಟೇ, ಇನ್ನೇನಿಲ್ಲ. ಸ್ಟೋರ್ಸ್ ಅಂದ್ರೆ ಡೆಫಿನೇಷನ್ ಹೇಳ್ತಾನೆ, ಅದನ್ನ ನಾವು ಬರೀಬೇಕಾಗುತ್ತೆ. ಸೊ ಈಗ ನಮ್ಗೆ ಸ್ಟೋರ್ಸ್ ಅಲ್ಲಿ ಎಷ್ಟು ತರ ಇದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸೊ PWD ಲೆವೆಲ್ ಅಲ್ಲಿ ನಾನು ಆಗ್ಲೇ ಮಾತಾಡಿದಾಗೆ, ಸ್ಟೋರ್ಸ್ ಅನ್ನ AWD ಆಫೀಸ್ ಅಲ್ಲೂ ಕೂಡ ನಾವು ಸ್ಟೋರ್ಸ್ ಅನ್ನ ಇಟ್ಕೋಬಹುದು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲ್ಲೂ ಸ್ಟೋರ್ಸ್ ಇಟ್ಕೋಬಹುದು. AWD ಆಫೀಸ್ ಇಂದಾನು ಡೈರೆಕ್ಟ್ ಆಗಿ ಕಾಂಟ್ರಾಕ್ಟರ್ ಗೆ ಇಶ್ಯೂ ಮಾಡ್ತಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಇಶ್ಯೂ ಮಾಡ್ತಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದ್ ವೇಳೆ ಇಶ್ಯೂ ಮಾಡಿದ್ರೆ ಅವನ್ ಸ್ಟೋರ್ ಇಂದ, ಸೊ ಅವನು ಈ ಬಿಲ್ ಗಳು ಬರುತ್ತಲ್ಲ, ಆಗ ಅದನ್ನ ಕಳ್ದಾಕ್ತಾನೆ. ವರ್ಕ್ ವ್ಯಾಲ್ಯೂ ಏನಿರುತ್ತೆ ಸಬ್ಮಿಟ್ ಮಾಡಿದಾಗ ಕಾಂಟ್ರಾಕ್ಟರ್ ಬಿಲ್, ಇವನು ಸೆಕ್ಷನ್ ಆಫೀಸರ್ ಬಿಲ್ ಬರ್ದು ಪೇಮೆಂಟ್ ಮಾಡಿ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಕಳಿಸಿದಾಗ ಏನ್ ಮೆಟೀರಿಯಲ್ ಕೊಟ್ಟಿದ್ದಾನೆ ಅದನ್ನ ಕಳ್ದಾಕ್ತಾನೆ. ಸೊ ಅದನ್ನ ಕಳೆದ್ಬಿಟ್ಟು ಬಾಕಿ ಹಣವನ್ನ ಅವನು ಕೊಡ್ತಾನೆ. ಅದೇ ರೀತಿ AWD ಅಷ್ಟೇ, AWD ಏನಾದ್ರು ಕೊಟ್ಟಿದ್ರೆ ಬಿಲ್ ಮಾಡಿ ಕಳಿಸುವಾಗ ನಾನು ಇಷ್ಟು ಮೆಟೀರಿಯಲ್ ಕೊಟ್ಟಿದ್ದೆ, ಅದನ್ನ ಇಲ್ಲಿ ಕಳೆದಿದ್ದೀನಿ ಅಂತ ಲೆಕ್ಕ ಕೊಡ್ತಾನೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ. ಸೊ therefore we have two stores at the AWD office, at the executive engineer office, or otherwise in the subdivision and also in the subdivision. executive engineer office na division antivi, so AWD office na subdivision antivi. Subdivision allo store irutte, division allo store irutte. Division store na central store anta karitare. So division stores na central store anta karitare. Subdivision stores na subdivision alli iruವಂತ store na subdivisional store ಅಂತಾನೆ ಕರೀತಾರೆ. ಸೊ ಎರಡೂ ಸ್ಟೋರ್ ಇಂದ ನಾವು ಮೆಟೀರಿಯಲ್ ನ ಕಾಂಟ್ರಾಕ್ಟರ್ ಗೆ ಇಶ್ಯೂ ಮಾಡಬಹುದು ಅಥವಾ ವರ್ಕ್ ಸೈಟ್ ಗೆ ಇಶ್ಯೂ ಮಾಡಬಹುದು. ಇಶ್ಯೂ ಮಾಡಿದ್ದನ್ನ ಹೆಂಗ್ ದುಡ್ಡನ್ನ ಹೆಂಗ್ ರಿಕವರಿ ಮಾಡ್ತಾರೆ ಅಂದ್ರೆ ಬಿಲ್ ಅಲ್ಲಿ ರಿಕವರಿ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಸೊ ಅದರಿಂದ ಎರಡೂ ಸ್ಟೋರ್ ಇರುತ್ತೆ. ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಥ್ರೂ ದ ರೆಕಾರ್ಡ್ಸ್ ಆರ್ ಅದರ್ವೈಸ್ ಟೆಕ್ಸ್ಟ್ ಬುಕ್, they are mentioned that it is a central store and subdivisional stores. Central store ಅಂತ ಅಂದ್ರೆ ಇಟ್ಸ್ ಬಿಲಾಂಗ್ಸ್ ಟು ಅನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಸಬ್ಡಿವಿಷನಲ್ ಸ್ಟೋರ್ ಅಂದ್ರೆ ಇಟ್ ಬಿಲಾಂಗ್ಸ್ ಟು ಅನ್ AWD. ಅದು ನಿಮಗೆ ಅರ್ಥ ಆಗ್ಬೇಕು. ಸೊ ಇದೇ ರೀತಿ ನಮ್ಗೆ ಸ್ಟೋರ್ಸ್ ನ ಕ್ಲಾಸಿಫೈ ಮಾಡ್ತೀವಿ. ಅಂದ್ರೆ ಸಾಮಗ್ರಿಗಳನ್ನ ಇಟ್ಕೊಂಡಿರೋದನ್ನ ಕ್ಲಾಸಿಫೈ ಮಾಡೋದು. ಸ್ಟೋರ್ಸ್ ಅಂದ್ರೆ ಏನು? ಸಾಮಗ್ರಿಗಳನ್ನ ಶೇಖರಣೆ ಮಾಡಿರುವಂತ ಜಾಗ, ಅದನ್ನ ಕ್ಲಾಸಿಫೈ ಮಾಡೋದು ಅಷ್ಟೇ, ಬೇರೆ ಇನ್ನೇನು ಇಲ್ಲ ಇಲ್ಲಿ. ಸೊ ಸ್ಟೋರ್ಸ್ ನ ಕ್ಲಾಸಿಫೈ ಮಾಡೋದಂಗೆ ಸ್ಟಾಕ್ ಅಥವಾ ಜನರಲ್ ಸ್ಟೋರ್. ಜನರಲ್ ಸ್ಟೋರ್ ಅಲ್ಲಿ ಏನ್ ಇಟ್ಕೊಂಡಿರ್ತೀವಿ? ಸಾಮಾನ್ಯವಾಗಿ ಮೆಟೀರಿಯಲ್ ಇರ್ತದೆ. ಏನು ನಮ್ಮಲ್ಲಿ ಮೆಟೀರಿಯಲ್ ಸಿಮೆಂಟ್ ಸ್ಟೀಲ್ ಇರ್ತದೆ, ಅದೇ ಜನರಲ್ ಸ್ಟೋರ್ ಅಲ್ಲಿ ಇರುವಂತದ್ದು. ಟೂಲ್ಸ್ ಅಂಡ್ ಪ್ಲಾಂಟ್ಸ್ ಅಂದ್ರೆ ಏನು ನಾವು ಎಕ್ವಿಪ್ಮೆಂಟ್ ನ ಬಳಸ್ತೀವಿ ಕನ್ಸ್ಟ್ರಕ್ಷನ್ಗೆ. ನಾವು PWD ಆಫೀಸ್ ಅಲ್ಲಿ ರೋಡ್ ರೋಲರ್ ಇರುತ್ತೆ, ಅವ್ರ ಹತ್ರ ಟಿಪ್ಪರ್ ಇರ್ತದೆ, ಸೊ ಕಾಂಕ್ರೀಟ್ ಮಿಕ್ಸರ್ ಇರುತ್ತೆ, ಸೊ ಇದು ನಾವು ಪೇವರ್ಸ್ ಇರ್ತವೆ, ಆಸ್ಪಾಲ್ಟ್ ಪೇವರ್ಸ್ ಇರ್ತವೆ, ಇವೆಲ್ಲ ಮಿಷನರೀಸ್ ಅಂತ ಹೇಳ್ತೀವಿ. ಸೊ ಇದನ್ನ ವಿಲ್ ಕಾಲ್ ಇಟ್ ಟೂಲ್ಸ್ ಅಂಡ್ ಪ್ಲಾಂಟ್ಸ್ ಅಂತ ಕರಿತೀವಿ. ಟೂಲ್ಸ್ ಅಂಡ್ ಪ್ಲಾಂಟ್ಸ್ ಇನ್ ಸ್ಟೋರ್ಸ್. ಇದನ್ನು ಸ್ಟೋರ್ ಅಲ್ಲೇ ಇರ್ತದೆ, ಅವ್ರಿಗೆ ಲೆಕ್ಕ ಬರುತ್ತೆ. ಆ ಸ್ಟೋರ್ ಅಲ್ಲೇ ಒಳಗಡೆ ನಿಲ್ಸಿರುತ್ತಾ ಸರ್? ಇಲ್ಲ, ಓಪನ್ ಗ್ರೌಂಡ್ ಅಲ್ಲಿ ಇರ್ತವೆ. ಹಂಗಂತ ಹೇಳಿ ದಿಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಅನ್ ಸ್ಟೋರ್ಸ್. ಇಲ್ಲಿಂದ ಲೆಕ್ಕ ಕೊಡ್ತೀವಿ, ನಮ್ಗೆ ಬೇಕಾದಾಗ ತಗೊಂಡೋಗ್ತಾನೆ, ವಾಪಸ್ ತಂದು ಕೊಡ್ತಾನೆ. ಸೊ ದಿಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಅನ್ ಸ್ಟೋರ್ಸ್. ಸ್ಟೋರ್ಸ್ ಅಲ್ಲಿ ಯಾವ್ದು ಅಂದ್ರೆ ಜನರಲ್ ಸ್ಟೋರ್. ಜನರಲ್ ಸ್ಟೋರ್ ಅಲ್ಲಿ ಸಿಮೆಂಟ್ ಅಂಡ್ ಸ್ಟೀಲ್ ಇರುತ್ತೆ. ಸೊ ಮೆಟೀರಿಯಲ್ ಸ್ಟಾಕ್ ಇನ್ ಸ್ಟೋರ್ಸ್. ಸೊ ಜನರಲ್ ಸ್ಟೋರ್. ಟೂಲ್ಸ್ ಅಂಡ್ ಪ್ಲಾಂಟ್ಸ್ ಇಲ್ಲಿರುತ್ತೆ.
ಸೊ ಮತ್ತೆ ರೋಡ್ ಮೆಟಲ್, ಒಂದೊಂದ್ ವೇಳೆ ರೋಡ್ ಮೆಟಲ್ ಇರುತ್ತೆ. ರೋಡ್ ಮೆಟಲ್ ಕೂಡ ಇದನ್ನ ಫಸ್ಟ್ ಸ್ಟಾಕ್ ತಗೊಂಡು ನೆಕ್ಸ್ಟ್ ಇಶ್ಯೂ ಮಾಡ್ತಾರೆ. ಯಾಕಂದ್ರೆ ನಾವಾಗ್ಲೇ ಪ್ರೀ ಮೆಜರ್ಮೆಂಟ್ ಅಲ್ಲಿ ಮಾತಾಡಿದೀವಿ, ಸ್ಪ್ರೆಡ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗಲ್ಲ ಎಷ್ಟು ಜಲ್ಲಿ ಖರ್ಚಾಯ್ತು ಅಂತ. ಅಂತ ಸಂದರ್ಭದಲ್ಲಿ ಇದನ್ನ ಫಸ್ಟ್ ಸ್ಟಾಕ್ ತಗೋಬೇಕು. ಸ್ಟಾಕ್ ತಗೋಬೇಕಂದ್ರೆ ನಮ್ಮ ಹತ್ರ ಸ್ಟೋರ್ ಹತ್ರ ತಂದ್ಸೋದು, ನಾವು ಲೆಕ್ಕ ತಗೊಂಡು ಮತ್ತೆ ತುಂಬ್ಕೊಂಡು ಹೋಗಲ್ಲ ಯಾರು ಕಾಂಟ್ರಾಕ್ಟರ್ ವರ್ಕ್ ಸೈಟ್ಗೆ. ಅವ್ನು ವರ್ಕ್ ಸೈಟ್ ಅಲ್ಲೇ ಸ್ಟಾಕ್ ಮಾಡಿರ್ತಾನೆ, ಅದನ್ನೇ ಹೋಗಿ ಮೆಜರ್ಮೆಂಟ್ ಮಾಡ್ಕೊಂಡ್ ಬರ್ಬೇಕು. ಅದನ್ನು ನಮ್ಮ ಸ್ಟಾಕ್ಗೆ, ನಮ್ ಸ್ಟೋರ್ ಲೆಕ್ಕಕ್ಕೆ ಬರುತ್ತದು. ಅಂದ್ರೆ ಸ್ಟೋರ್ ಅಂದ್ರೆ ಸ್ಟಾಕ್ ಅಂತ ಅಷ್ಟೇ, ಇನ್ನೇನಿಲ್ಲ. ಸ್ಟಾಕ್ ಮಾಡಿರುವಂತ ಮೆಟೀರಿಯಲ್ ಗಳನ್ನ ಲೆಕ್ಕ ತಗೊಳ್ಳೋದು ಅಂತ. ರೋಡ್ ಮೆಟಲ್ ನಾವು ಒಂದು ಹೇಳ್ತೀವಿ. ಸೊ ಕ್ಲಾಸಿಫಿಕೇಶನ್ ಆಫ್ ಸ್ಟೋರ್ಸ್ ಮಾಡುವಾಗ ಸ್ಟಾಕ್ ಅಥವಾ ಜನರಲ್ ಸ್ಟೋರ್ಸ್ ಅಂತ ಕರಿತೀವಿ. ಟೂಲ್ಸ್ ಅಂಡ್ ಪ್ಲಾಂಟ್ಸ್ ಅನ್ನು ಕೂಡ ಇದನ್ನ ನಮ್ಮ ಸ್ಟೋರ್ಸ್ ಲೆಕ್ಕದಲ್ಲಿ ತಗೊಂತೀವಿ. ರೋಡ್ ಮೆಟಲ್ ಅಂತ ಮಾಡ್ತೀವಿ. ಸೊ ಮೆಟೀರಿಯಲ್ ಚಾರ್ಜ್ ಡೈರೆಕ್ಟ್ ದ ವರ್ಕ್ಸ್ ಅಂತಂದ್ರೆ, ಚಾರ್ಜ್ ಡೈರೆಕ್ಟ್ ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಮೆಟೀರಿಯಲ್ ಯಾವ್ದಾದ್ರು ಸ್ಟೋರ್ನೇ ಇಲ್ಲದೆ ಎಲ್ಲೂ ಇಡದೆ ಡೈರೆಕ್ಟ್ ಆಗಿ ಖರೀದಿ ಮಾಡಿ ಕಳಿಸಿರುವಂತದ್ದನ್ನು ಕೂಡ ಲೆಕ್ಕ ತಗೊಳ್ತೀವಿ. ಇದನ್ನ ಕ್ಲಾಸಿಫೈ ಮಾಡ್ತಾರೆ, ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ, ವಾಟ್ ಯು ಮೀನ್ ಬೈ ಸ್ಟೋರ್, ವಾಟ್ ಇಸ್ ಸ್ಟೋರ್. ಸೊ ಅದು ಸ್ಟೋರ್ ಅಲ್ಲಿ ನಾವು ವಾಟ್ ಆಫ್ ದಿ ಡಿಫರೆಂಟ್ ಕ್ಲಾಸಿಫಿಕೇಶನ್ಸ್ ಆಫ್ ದಿ ಸ್ಟೋರ್ ಅಂತ ಕೇಳ್ತಾನೆ. ಸೊ ಡಿಫರೆಂಟ್ ಕ್ಲಾಸಿಫಿಕೇಶನ್ಸ್ ಆಫ್ ಸ್ಟೋರ್ಸ್ ಆಫ್ ದಿ ಜನರಲ್ ಸ್ಟೋರ್ ಅಂಡ್ ದ ಟೂಲ್ಸ್ ಅಂಡ್ ಪ್ಲಾಂಟ್ಸ್ ಅಂಡ್ ದ ರೋಡ್ ಮೆಟಲ್ ಅಂಡ್ ಮೆಟೀರಿಯಲ್ ಚಾರ್ಜ್ ಡೈರೆಕ್ಟ್ಲಿ ಟು ವರ್ಕ್. ಸೊ ಹಂಗೆ ಖರೀದಿ ಮಾಡಿರ್ತೀವಿ ನಾವು, ಹಂಗೆ ಡೈರೆಕ್ಟ್ ಆಗಿ ಕೆಲಸ ಕಳಿಸ್ಬಿಡ್ತಿರ್ತೀವಿ. ಉದಾಹರಣೆ ನಾವು NMR ಅದೇ ಮಾತಾಡ್ತಾ ಇದ್ವಲ್ಲ, NMR ಅಂತಂದ್ರೆ ಡಿಪಾರ್ಟ್ಮೆಂಟ್ ಎಕ್ಸಿಕ್ಯೂಷನ್ ಇರುತ್ತೆ. ಡಿಪಾರ್ಟ್ಮೆಂಟ್ ಎಕ್ಸಿಕ್ಯೂಷನ್ ಇದ್ದಾಗ ಎಲ್ಲ ಮೆಟೀರಿಯಲ್ ನಾವೇ ಖರೀದಿ ಮಾಡ್ಕೋಬೇಕಾಗುತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ. ಡಿಪಾರ್ಟ್ಮೆಂಟ್ ಎಕ್ಸಿಕ್ಯೂಷನ್ ಅಂದ್ರೆ ಕಾಂಟ್ರಾಕ್ಟರ್ ಯಾರು ಸಿಕ್ಕಿರೋದಿಲ್ಲ. ಉದಾಹರಣೆ ಫಾರೆಸ್ಟ್ ಇಂಟೀರಿಯರ್ ಪ್ಲೇಸ್ ಇರುತ್ತೆ, ಅಂತ ಕಡೆ ಯಾವ್ದು ವೆಹಿಕಲ್ ಹೋಗೋದಿಲ್ಲ, ಜನಗಳೇ ಇರೋದಿಲ್ಲ. ಅಂತ ಕಡೆ ನಾವು ಯಾವ್ದೋ ಒಂದು ಕೆಲಸಕ್ಕೆ ಟೆಂಡರ್ ಕರೆದಿರ್ತೀವಿ, ಒಂದು ಹಾಸ್ಪಿಟಲ್ ಕಟ್ಬೇಕು ಬನ್ರಪ್ಪ ಅಂತ. ಕಾಂಟ್ರಾಕ್ಟರ್ಗಳು ಯಾರು ಬರೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಯಾರು ವಾಸ ಮಾಡಕ್ಕೆ ಯೋಗ್ಯವಾಗಿರೋದಿಲ್ಲ, ಫಾರೆಸ್ಟ್ ಏರಿಯಾ ಇರ್ತದೆ, ಊಟದ ವ್ಯವಸ್ಥೆ ಸಿಗೋದಿಲ್ಲ, ಉಳ್ಕೊಳಕ್ ವ್ಯವಸ್ಥೆ ಇರೋದಿಲ್ಲ. ಅದರಿಂದ ಅವರು ಆ ಕೆಲಸಕ್ಕೆ ಮಾಡ್ಲಿಕ್ಕೆ ಮುಂದೆ ಬರೋದಿಲ್ಲ ಕಾಂಟ್ರಾಕ್ಟರ್. ಆ ಸಂದರ್ಭದಲ್ಲಿ ನಾವು ಬಿಡಕ್ಕಾಗಲ್ಲ, ಅಲ್ಲೊಂದು ಹಾಸ್ಪಿಟಲ್ ಮಾಡ್ಬೇಕಾಗಿರುತ್ತೆ. ಸೊ ನಾವಾಗ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಮಾಡ್ಬೇಕಾಗತ್ತೆ, ಇಂಜಿನಿಯರೇ ಕೆಲಸ ಮಾಡಿಸ್ಬೇಕಾಗತ್ತೆ ನಿಂತ್ಕೊಂಡು. ಸೊ ಆವಾಗ ಅವನೇ ಮೆಟೀರಿಯಲ್, ಲೇಬರ್ ಎಲ್ಲ ಅವರೇ ಮಾಡಿಸ್ತಾನೆ, ಅವ್ರು ಕಾಂಟ್ರಾಕ್ಟರ್ ತರನೇ ಅವನೇ ವರ್ಕ್ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಹಿ ಇಸ್ ಗೋಯಿಂಗ್ ಟು ಪರ್ಚೇಸ್ ಅಂಡ್ ಚಾರ್ಜ್ ಅಪ್ ಟು ದ ಡೈರೆಕ್ಟ್ ವರ್ಕ್ ಅಂತಂದ್ರೆ ಡೈರೆಕ್ಟ್ ವರ್ಕ್ ಸೈಟ್ ಗೆ ತಗೊಂಡೋಗಿ ಅದನ್ನೇ ವರ್ಕ್ ಗೆ ಚಾರ್ಜ್ ಅಪ್ ಮಾಡ್ತಾನೆ ಅದನ್ನ. ದಟ್ ಈಸ್ ದಿಸ್ ಆರ್ ಆಲ್ ದಿ ವೇರಿಯಸ್ ಸ್ಟೋರ್ಸ್. ಅದು ಇದನ್ನ ಮತ್ತೆ ಸಬ್ ಡಿವೈಡ್ ಮಾಡ್ಕೊಂತಾನೆ, ಸ್ಟೋರ್ಸ್ ಡೆಬಿಟೆಡ್ ಟು ಸಸ್ಪೆನ್ಸಸ್, ಸ್ಟೋರ್ಸ್ ಡೆಬಿಟೆಡ್ ಟು ಯಾವ್ದಕ್ ಚಾರ್ಜ್ ಡೆಬಿಟೆಡ್ ಅಂದ್ರೆ ಯಾವ್ದಕ್ ಚಾರ್ಜ್ ಮಾಡಿದ್ವು ಅಂತ ಹೇಳಿ, ಸಸ್ಪೆನ್ಸ್ ಅಕೌಂಟ್ ಎಲ್ಲ ಇಟ್ಕೊಂಡಿರುವಂತದ್ದು. ಸ್ಟೋರ್ಸ್ ಡೆಬಿಟ್ ಚಾರ್ಜ್ ಮಾಡಿಲ್ಲ. ಚಾರ್ಜ್ ಅಂತ ಅಂದ್ರೆ ನಾವು ಯಾವ್ದಕ್ಕೆ ಲೆಕ್ಕ ಬರ್ಕೊಂಡ್ವಿ ಅಂತ, ಯಾವ್ದಕ್ಕೂ ಲೆಕ್ಕ ಬರ್ದಿಲ್ಲ, ಸಸ್ಪೆನ್ಸ್ ಅಲ್ಲಿ ಇಟ್ಟಿದೀವಿ ಅಂತ. ಸ್ಟೋರ್ಸ್ ಡೆಬಿಟೆಡ್ ಟು ಸಸ್ಪೆನ್ಸ್, ಸ್ಟೋರ್ಸ್ ಡೆಬಿಟೆಡ್ ಟು ಫೈನಲ್ ಹೆಡ್ಸ್. ಸೊ ಫೈನಲ್ ಹೆಡ್ಸ್ ಲೈಕ್ ಟೂಲ್ಸ್ ಅಂಡ್ ಪ್ಲಾಂಟ್ಸ್, ರೋಡ್ ಮೆಟಲ್, ಮೆಟೀರಿಯಲ್ ಚಾರ್ಜ್ ಟು ಡೈರೆಕ್ಟ್ ವರ್ಕ್ಸ್. ಈ ಎರಡು ಹೆಡ್ ಅಲ್ಲಿ ಇವಿಷ್ಟನ್ನು ನಾಲ್ಕನ್ನು ತೆಗೆದು ಮತ್ತೆ ಸಬ್ ಹೆಡ್ ಮಾಡ್ತಾರೆ. ಸಬ್ ಹೆಡ್ ಅಲ್ಲಿ ಇದರಲ್ಲಿ ಫಸ್ಟ್ ಹೆಡ್ ಅಲ್ಲಿ ಈ ಸ್ಟಾಕ್ ಅಂತ ಏನಿದೆ, ಈ ಸ್ಟಾಕ್ ಅಥವಾ ಜನರಲ್ ಸ್ಟೋರ್ಸ್ ಅಂತ ಅದು ಬರುತ್ತೆ. ಎರಡನೇದ್ರಲ್ಲಿ ಸ್ಟೋರ್ಸ್ ಡೆಬಿಟೆಡ್ ಟು ಫೈನಲ್ ಹೆಡ್ಸ್ ಅಂತ ಏನಿದೆ, ಇದರಲ್ಲಿ ಈ ಮೂರನ್ನು ಈ ಹೆಡ್ ಅಲ್ಲಿ ಬರ್ತದೆ ಅಂತ ಬರ್ದಿದೀವಿ ಅಷ್ಟೇ, ಬೇರೆ ಏನು ಇಲ್ಲ. ಅದೇ ಪುಸ್ತಕದಲ್ಲಿ ಇರೋದು ಹಂಗೇನೆ. ಸೊ ಅದನ್ನ ಈ ಹೆಡ್ ಗಳಲ್ಲಿ ನಾವು ಚಾರ್ಜ್ ಅಪ್ ಮಾಡ್ತೀವಿ ಅಂತ ಹೇಳಿ. ಸೊ ಅದನ್ನ ಯಾವ ತರ ಲೆಕ್ಕ ತಗೊಂತೀವಿ ಅನ್ನೋದನ್ನ ಹೇಳಿದ್ದೇನೆ ಅಷ್ಟೇ. ಸ್ಟೋರ್ಸ್ ಅನ್ನೋದ್ರ ಬಗ್ಗೆ ಇದು, ಯಾವ ತರ ಈ ಹಣಕಾಸು ಲೆಕ್ಕ ತೆಗಿತೀವಿ ಅನ್ನೋದಕ್ಕೆ ಇದು. ಸೊ ಬೇರೆ ಇನ್ನೇನು ವಿಶೇಷವಾದ ಅದಕ್ಕೆ ಸ್ಥಾನಮಾನಗಳಿಲ್ಲ. ಇದು ಫೈನಾನ್ಷಿಯಲ್, ರಿಗಾರ್ಡಿಂಗ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಹೌ ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್ ದ ಚಾರ್ಜ್ ದ ಮೆಟೀರಿಯಲ್ ಆರ್ ದ ಕಾಸ್ಟ್ ಆಫ್ ದಿಸ್ material, equipment or the hire charges, whatever it may be. So we are going to divide the stores into 4 categories. Under this category, we are going to, out of this 4, we are going to divide this into 2 subheads like the store debit to suspense, store debit to and final heads. ಅಂದ್ರೆ ಸಸ್ಪೆನ್ಸ್ ಅಂತ ಡೆಬಿಟ್ ಅಂತಂದ್ರೆ ಯಾವ್ದಕ್ ಚಾರ್ಜ್ ಮಾಡಿದ್ವಿ ಅಂತ, ಹಣಕಾಸನ್ನ ಇಂತ ಖರ್ಚಿಗೆ ಯಾವ್ದಕ್ ಖರ್ಚಿಗೆ ಬರ್ಕೊಂಡ್ವಿ, ಯಾವ ಲೆಕ್ಕಕ್ಕೆ ಬರ್ಕೊಂಡ್ವಿ ಅಂತ. ಲೆಕ್ಕಕ್ಕೆ ಬರ್ಕೊಂಡಿಲ್ಲಪ್ಪ ಹಂಗೆ ಇಟ್ಕೊಂಡಿದೀನಿ ಅಂತ ಇದು ಸಸ್ಪೆನ್ಸ್ ಅಂದ್ರೆ. ನಾವು ಸ್ಟೋರ್ಸ್ ಅಲ್ಲಿ ದುಡ್ಡು ಕೊಟ್ಟಿದೀವಿ, ಮೆಟೀರಿಯಲ್ ಕಳ್ಸಿದೀವಿ ಕರೆಕ್ಟ್, ಆದ್ರೆ ಇನ್ನೂ ಲೆಕ್ಕ ಬರ್ಕೊಂಡಿಲ್ಲ, ಹಂಗೆ ಇಟ್ಕೊಂಡಿದೀನಿ. ಒಂದ್ ಚೀಟಿಗೆ ಬರ್ಕೊಂಡಿದೀನಿ, ಅದು ಕ್ಯಾಶ್ ಬುಕ್ ಬರ್ದಿಲ್ಲ ಅಂತ. ಸೊ ಹಂಗೆ ಇಟ್ಕೊಂಡಿದೀನಿ ಅಂದ್ರೆ ಇದನ್ನ ಕ್ಯಾಶ್ ಬುಕ್ ಬರ್ಕೊಂಡು ಡೆಬಿಟೆಡ್ ಟು ಫೈನಲ್ ಹೆಡ್ಸ್. ಫೈನಲ್ ಹೆಡ್ ಅಂತ ಅಂದ್ರೆ ನಾವು ಟೂಲ್ಸ್ ಅಂಡ್ ಪ್ಲಾಂಟ್ಸ್ ಏನಿದೆ ಕೆಲಸಕ್ಕೆ ನಾವು ಲೆಕ್ಕಕ್ಕೆ ತಗೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬಗ್ಗೆ ಹೇಳ್ತೀವಿ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಸೊ ಐ ಹೋಪ್ ದಟ್ ಯು ಅಂಡರ್ಸ್ಟುಡ್ ದಿಸ್ ರಿಗಾರ್ಡಿಂಗ್ ವಿತ್ ದ ಸ್ಟೋರ್ಸ್. ನೆಕ್ಸ್ಟ್ ಬಂದ್ರೆ ನಮ್ಗೆ ಇಶ್ಯೂಸ್. ಸ್ಟೋರ್ಸ್ ಅಲ್ಲೇ ಇಶ್ಯೂಸ್, ಮೆಟೀರಿಯಲ್ ನ ಸ್ಟಾಕ್ ಮಾಡಿದೀವಿ, ಆ ಸ್ಟಾಕ್ ಮಾಡಿರೋ ಮೆಟೀರಿಯಲ್ ನ ಕಾಂಟ್ರಾಕ್ಟರ್ ಕೊಡ್ಬೇಕು. ಕಾಂಟ್ರಾಕ್ಟರ್ ಕೊಡ್ಬೇಕು. ಎಲ್ಲಿ ಸ್ಟಾಕ್ ಮಾಡಿದೀವಿ? AEE ಆಫೀಸ್ ಅಲ್ಲಿ ಒಂದು ಸ್ಟೋರ್ ಇದೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಅಲ್ಲಿ ಒಂದು ಸ್ಟೋರ್. ಸೊ ಸಬ್ ಡಿವಿಷನಲ್ ಆಫೀಸ್ ಅಲ್ಲೂ ಕೂಡ ನಾವು ಒಂದು ಸ್ಟೋರ್ ಇಟ್ಕೊಂಡಿದೀವಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಅಲ್ಲೂ ಕೂಡ ಸ್ಟೋರ್ ಇಟ್ಕೊಂಡಿದೀವಿ. ಇದನ್ನ ಸೆಂಟ್ರಲ್ ಸ್ಟೋರ್ ಅಂತೀವಿ, ಇದು ಸಬ್ ಡಿವಿಷನ್ ಸ್ಟೋರ್. ಎರಡೂ ಕಡೆ ನಾವು ಮೆಟೀರಿಯಲ್ ಕೊಡ್ತೀವಿ. ನಾವು ಕಾಂಟ್ರಾಕ್ಟರ್ ಸೈಟ್ ಅಲ್ಲಿ ಮೆಟೀರಿಯಲ್ ಬೇಕು, ಸಿಮೆಂಟ್ ಬೇಕು ನಾಳೆ ಅಂತ ಅಂದ್ರೆ ನಮ್ಗೇನ್ ಗೊತ್ತಿರುತ್ತಾ ಅವ್ನಿಗೆ ಸಿಮೆಂಟ್ ನಾಳೆ ಬೇಕು ಅಂತ ಹೇಳಿ? ಗೊತ್ತಿರಲ್ಲ. ಸೊ ಈ ಸ್ಟೋರ್ ನೋಡ್ಕೊಳಕ್ಕೆ ಒಬ್ಬ ಆಫೀಸರ್ ಇರ್ತಾನೆ, ಅದನ್ನ ವಿನ್ ಕಾಲ್ ಇಟ್ ಸ್ಟೋರ್ ಕೀಪರ್ ಅಂತ ಹೇಳ್ತಾರೆ. ಅವ್ನ ಡೆಸಿಗ್ನೇಷನ್ ಅದು ಸ್ಟೋರ್ ಕೀಪರ್ ಅಂತ. ಆ ಸ್ಟೋರ್ ಕೀಪರ್ ಅವನು ಸ್ಟೋರ್ ಬೀಗ ಹಾಕೊಂಡು ಅದನ್ನ ಇಟ್ಕೊಂಡಿರ್ತಾನೆ. ಅಂದ್ರೆ ಈಸ್ ಹ್ಯಾವಿಂಗ್ ವಾಟ್ ಇಸ್ ದಟ್ ಅಂಡರ್ ದಿ ಲಾಕ್ ಅಂಡ್ ಕೀ. ಸೊ ಆಲ್ ದ ಮೆಟೀರಿಯಲ್ ಶುಡ್ ಬಿ ಅಂಡರ್ ದಿ ಲಾಕ್ ಅಂಡ್ ಕೀ. ಸೊ ಅವನು ಈ ಒಂದು ಮೆಟೀರಿಯಲ್ ಏನ್ ಸ್ಟೋರ್ ಮಾಡಿದಾನೆ ಆ ಒಂದು ಸ್ಟೋರ್ಗೆ ಅವನ ಜವಾಬ್ದಾರಿಯಲ್ಲಿ ಇಟ್ಕೊಂಡಿರ್ತಾನೆ.
ಸೊ ಇವ್ನ್ಗೇನ್ ಗೊತ್ತಿರತ್ತೆ, ನಾಳೆ ಸಿಮೆಂಟ್ ಬೇಕು ಅಂತ ಹೇಳಿ, ಅದು ಗೊತ್ತಿರಲ್ಲ. ಇವನು ಕೇಳ್ಬೇಕು ಬಂದು, ಸೊ ನನಗೆ ಸಿಮೆಂಟ್ ಬೇಕು ಅಂತ ಹೇಳಿ, ಅವಾಗ ಮಾತ್ರ ಅವ್ನು ಕೊಡೋದು, ಇಲ್ಲ ಅಂದ್ರೆ ಕೊಡಲ್ಲ. ಹಂಗಾದ್ರೆ ಈ ಸ್ಟೋರ್ ಅಲ್ಲಿ ಸ್ಟೋರ್ ಕೀಪರ್ ಇದಾನಲ್ಲ, ಈ ಸ್ಟೋರ್ ಕೀಪರ್ ಇವನ್ ಕಾಂಟ್ರಾಕ್ಟರ್ ಬಂದು ವರ್ಕ್ ಸೈಟ್ ಅಲ್ಲೇ ನನ್ಗೆ ಟೆಂಡರ್ ಆಗಿದೆ, ಕೆಲಸ ಆಗಿದೆ, ನನಗೆ ಮೆಟೀರಿಯಲ್ ನ ಬೇಕು, ನಾಳೆ ಸಿಮೆಂಟ್ ಬೇಕು ಕೊಡಿ ಅಂತಂದ್ರೆ ಕೊಡ್ತಾನ ಅವನು? ಕೊಡಲ್ಲ. ಸೊ ಯಾರಾದ್ರೂ ಒಬ್ರು ಹೇಳ್ಬೇಕು, ಉದಾಹರಣೆ ಈ ಸಬ್ ಡಿವಿಷನ್ ಆಫೀಸ್ ಸ್ಟೋರ್ ಅಲ್ಲಿ ಅವ್ನು ಬೇಕು ಅಂತಂದ್ರೆ AW ಹೇಳ್ಬೇಕು, ಸೆಕ್ಷನ್ ಆಫೀಸರ್ ಹೇಳ್ಬೇಕು. ಸೆಕ್ಷನ್ ಆಫೀಸರ್ ಹೇಳ್ದೆ, AW ಹೇಳ್ದೆ, ಅವನು ಸ್ಟೋರ್ ಕೀಪರ್ ಸಾಮಗ್ರಿಗಳನ್ನ ಕೊಡೋದಿಲ್ಲ. ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಲೈಕ್ ಸಿಮೆಂಟ್, ಸ್ಟೀಲು, ಏನೇನ್ ಬೇಕು, ಏನೇನ್ ಸ್ಟೋರ್ ಮಾಡಿದಾನೆ ಅಥವಾ ನಮ್ಮ ಸ್ಟೋರ್ ಅಲ್ಲಿ ಏನಿದೆ ಅದನ್ನ ಇವನಿಗೆ ಇಶ್ಯೂ ಮಾಡಲ್ಲ, ಕೊಡಲ್ಲ. ಕೊಡೋದನ್ನೇ ಇಶ್ಯೂ ಅಂತ ಹೇಳೋದು ಅಷ್ಟೇ. ಸೊ ಇಶ್ಯೂ ಆಫ್ ದಿ ಮೆಟೀರಿಯಲ್ಸ್, ಇದ್ರ ಬಗ್ಗೆ ಬರೀರಿ ಅಂತ ಹೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ವಾಟ್ ಯು ಮೀನ್ ಬೈ ಸ್ಟೋರ್ ಇಶ್ಯೂಸ್? ಇಶ್ಯೂ ರೈಟ್ ನೋಟ್ ಆನ್ ಇಶ್ಯೂ ಆಫ್ ದಿ ಮೆಟೀರಿಯಲ್ಸ್ ಅಟ್ ಸ್ಟೋರ್ ಅನ್ನೋದ್ರ ಬಗ್ಗೆ ಬರೀತಾರೆ. So therefore, whenever the contractor requires the material, some of the material regarding with the construction, so which is supplied by the department as per the agreement of the contract, so then the contractor has to give a request to an AE or JE. So ಇಲ್ಲಿ ಸೆಕ್ಷನ್ ಆಫೀಸರ್ ಗೆ ರಿಕ್ವೆಸ್ಟ್ ಕೊಡ್ಬೇಕು. ಸೊ ನನಗೆ ನಾಳೆ ಈ ತರ ಸಿಮೆಂಟ್ ಬೇಕು ಅಂತ ಹೇಳಿ, ಈ ಸೆಕ್ಷನ್ ಆಫೀಸರ್ ಅವನ್ ರಿಕ್ವೆಸ್ಟ್ ಅನ್ನ AW ಕೊಡ್ತಾನೆ, ಕಳಿಸ್ತಾನೆ. AW ಅದನ್ನ ಇವನು ಇನಿಷಿಯಲ್ ಮಾಡಿ ಸೈನ್ ಮಾಡಿ ಕಳಿಸ್ತಾನೆ, ಆಯ್ತಪ್ಪ ಕಾಂಟ್ರಾಕ್ಟರ್ ಗೆ, ಹೌದು ಇವ್ನು ಬೇಕು, ನಾಳೆ ಕಾಂಕ್ರೀಟ್ ಇದೆ, ಸಿಮೆಂಟ್ ಬೇಕು, ಸಿಮೆಂಟ್ ಸ್ಟೋರ್ ಇಂದ ಕೊಡಿ ಅಂತ ಹೇಳಿ. ಸೊ AW ಆಫೀಸರ್ ಏನ್ ಮಾಡ್ತಾರೆ, AW ಅದನ್ನ ನೋಟ್ ಮಾಡಿ ಆಯ್ತಪ್ಪ ಕೊಡಿ ಅಂತ ಅಂದು ಈ ಸ್ಟೋರ್ ಕೀಪರ್ ಕಳಿಸ್ತಾರೆ. ಸ್ಟೋರ್ ಕೀಪರ್ ಇವನ್ಗೆ ಮೆಟೀರಿಯಲ್ ಕೊಡ್ತಾರೆ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಇಶ್ಯೂ ಆಫ್ ಮೆಟೀರಿಯಲ್ಸ್. ಮೆಟೀರಿಯಲ್ ನ ಹೇಗೆ ಇಶ್ಯೂ ಮಾಡ್ತಾರೆ, ಹೇಗೆ ಕೊಡ್ತಾರೆ ಕಾಂಟ್ರಾಕ್ಟರ್ ಗೆ ಅಂತ. ಸೊ ಇದು ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಗಿವ್ ದಟ್ ಮೀನ್ಸ್ ಟು ಸೇ ದ ಕಾಂಟ್ರಾಕ್ಟರ್, ಸೊ ಅಟ್ ವರ್ಕ್ ಸೈಟ್ is going to send either in behalf of the contractor also, site engineer may also send what is that request letter to an section officer. Contractor ಅಂದ್ರೆ ಮೇಜರ್ ಆರ್ಗನೈಸೇಷನ್ ಇದ್ರೆ ಮೇಜರ್ ಆರ್ಗನೈಸೇಷನ್ ಅವರೇ ಮಾಡ್ಬೇಕು ಅಂತ ಏನಿಲ್ಲ. ಸೊ ಇವರು ಕಾಂಟ್ರಾಕ್ಟರ್ ಪರವಾಗಿ ಅವರ ಸೈಟ್ ಇನ್ಚಾರ್ಜ್ ಯಾರಿದ್ದಾರೆ, ಅವ್ರ ಆಫೀಸರ್ ಇನ್ಚಾರ್ಜ್ ಯಾರಿದ್ದಾರೆ ಸೈಟ್ ಅಲ್ಲಿ, ಅವ್ರು ಕೂಡ ಬರೀಬಹುದು. ನೀವು ಕಾಂಟ್ರಾಕ್ಟರೇ ಬರಕ್ಕಾಗತ್ತಾ? ಯಾರು ಈ ಗ್ಲೋಬಲ್ ಟೆಂಡರ್ ಇರೋದ್ರಿಂದ ಬಾಂಬೆ ಯಾರೋ ಕೆಲಸ ತಗೊಂಡಿರ್ತಾನೆ, ಬಾಂಬೆ ಓನರ್ ಬಂದು ಇಲ್ಲಿ ರಿಕ್ವೆಸ್ಟ್ ಲೆಟರ್ ನಾಳೆ 200 ಮೂಟೆ ಸಿಮೆಂಟ್ ಬೇಕು ಅಂತ ಬರ್ಕೊಡಕ್ಕಾಗತ್ತೇನೋ? ಅದಕ್ಕೆ ಆಗಲ್ಲ. ಸೊ ಸೈಟ್ ಇನ್ಚಾರ್ಜ್ ಯಾರು ಇರ್ತಾರೆ ಅವರೇ ಬರ್ಕೊಟ್ರೆ ಸಾಕು. ಅವ್ರು ಬರ್ಕೊಟ್ಟು ಏನಂತ ಬರ್ಕೊಡ್ತಾರೆ, AE or JE ಬರ್ಕೊಡ್ತಾರೆ. ಆ JE or JE ಎಕ್ಸಿಕ್ಯೂಟಿವ್ ಇಂಜಿನಿಯರ್ AW ಆಫೀಸ್ ಇದ್ರೆ ಇಲ್ಲಿ AW ಆಫೀಸ್ ಬರೀತಾರೆ. ಉದಾಹರಣೆ ನಮ್ಮಲ್ಲಿ AW ಸ್ಟೋರ್ ಅಲ್ಲಿ ಸಬ್ ಡಿವಿಷನ್ ಸ್ಟೋರ್ ಅಲ್ಲಿ ಇಲ್ಲಪ್ಪ, ಸಿಮೆಂಟೇ ಇಲ್ಲ. ಆ ಸಂದರ್ಭದಲ್ಲಿ AEಗೆ ಅವನು ಕಾಂಟ್ರಾಕ್ಟರ್ ರಿಕ್ವೆಸ್ಟ್ ಸೆಕ್ಷನ್ ಆಫೀಸರ್ ಕೊಡ್ತಾನೆ, ಸೆಕ್ಷನ್ ಆಫೀಸರ್ ಸಬ್ ಡಿವಿಷನ್ ಆಫೀಸ್ಗೆ ಹೋಗುತ್ತೆ, ಸಬ್ ಡಿವಿಷನ್ ಆಫೀಸರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಳಿಸ್ತಾರೆ, ನಿಮ್ ಸ್ಟೋರ್ ಅಲ್ಲಿ ಇರೋದನ್ನ ಕೊಡಿ ಅಂತ ಹೇಳಿ. ಅವಾಗ ಇವ್ರು ಇಶ್ಯೂ ಮಾಡ್ತಾರೆ. ಸೊ ಅಲ್ಲೂ ಕೂಡ ಸ್ಟೋರ್ ಕೀಪರ್ ಇರ್ತಾನೆ, ಅವನು ಅದಕ್ಕೆ ಲೆಕ್ಕ ಬರ್ಕೊಂತಾನೆ. ದಟ್ ಈಸ್ ಹೌ we are going to issuing the material to the contractor or the work site. So direct work site ಗೆ ಕೊಡಬಹುದು, ಇಲ್ಲ ಕಾಂಟ್ರಾಕ್ಟರ್ ಕೊಡಬಹುದು. ಸೊ ಇದನ್ನ ಇಶ್ಯೂ ಆಫ್ ಮೆಟೀರಿಯಲ್ಸ್ ಅಂತ ಹೇಳ್ತಾರೆ. ಬಟ್ ಈ ರಿಕ್ವೆಸ್ಟ್ ಲೆಟರ್ ಕೊಟ್ಟನಲ್ಲ, ಆ ರಿಕ್ವೆಸ್ಟ್ ಲೆಟರ್ ಯಾರು ಕಾಂಟ್ರಾಕ್ಟರ್ ನನ್ಗೆ ಮೆಟೀರಿಯಲ್ ಬೇಕು ಅಂತ ಹೇಳಿ, ಅದನ್ನ ವಿಲ್ ಕಾಲ್ ಇಟ್ ಆಸ್ ಇಂಡೆಂಟ್ ಅಂತೀವಿ. ರಿಕ್ವೆಸ್ಟ್ ಲೆಟರ್ ಕೊಟ್ವಲ್ಲ, ಸೊ ಅದನ್ನ ವಿಲ್ ಕಾಲ್ ಇಟ್ ಆಸ್ ಇಂಡೆಂಟ್. ಇಂಡೆಂಟ್ ಅಂದ್ರೆ ಏನಪ್ಪಾ ಅಂತ ಕೇಳ್ತಾರೆ. ಇಂಡೆಂಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅನ್ ರಿಕ್ವೆಸ್ಟ್ ಲೆಟರ್ ಗಿವನ್ ಬೈ ದಿ ಕಾಂಟ್ರಾಕ್ಟರ್ or an section officer to the higher up to get the material from the store. That is what you called as indent. Indent ಅಂತಂದ್ರೆ ಬೇರೆ ಇನ್ನೇನು ಇಲ್ಲ. Indent ಅಂದ್ರೆ it's a request material to get the request letter to get the material from the store. So either request letter will be written by the contractor in charge of the site or otherwise section officer in charge of the site. So ಯಾರಾದ್ರೂ ಬರೀಬಹುದು. ಸೊ ನಮ್ಮಲ್ಲಿ ಇರುವಂತ ಸೈಟ್ ಅಲ್ಲಿ ಕಾಂಟ್ರಾಕ್ಟರ್ ಅವರು ರಿಕ್ವೆಸ್ಟ್ ಲೆಟರ್ ಕೊಡ್ಬೋದು, ಇಲ್ಲ AE or JE or ಸೈಟ್ ಇನ್ಚಾರ್ಜ್ ಇರೋದ್ರಿಂದ ಇವರೇ ರಿಕ್ವೆಸ್ಟ್ ಲೆಟರ್ ಬೇಕಾದ್ರೂ ಕಳಿಸ್ಬೋದು, ಯಾರಾದ್ರೂ ಒಬ್ರು ಕಳಿಸ್ಬೋದು. ಬಟ್ ಅಫಿಷಿಯಲ್ ಪ್ರೊಸೀಜರ್ ಪ್ರಕಾರ AE or JE should give a request letter to AW in behalf of the contractor. Then only it works, otherwise it won't work. So ಇವನ್ ರಿಕ್ವೆಸ್ಟ್ ಲೆಟರ್ ಇವನ್ ಕೊಟ್ಟು ಇಲ್ಲಿ ಇವನ್ ಮೂಲಕನೇ ಹೋಗ್ಬೇಕು, ಇಲ್ಲಾಂದ್ರೆ ಇವನೇ ಡೈರೆಕ್ಟ್ ಆಗಿ ಬರೀಬಹುದು. ಸೊ ಇಲ್ಲಿ ಇಂಟೆಂಟ್ ಅಂತ ಅಂದ್ರೆ ಏನು ಅಂದ್ರೆ ಇಟ್ಸ್ ಅ ರಿಕ್ವೆಸ್ಟ್ ಲೆಟರ್. ರಿಕ್ವೆಸ್ಟ್ ಲೆಟರ್ ಏನಪ್ಪಾ ಅಂತಂದ್ರೆ ಇದನ್ನ ಪ್ರೊಫಾರ್ಮಾ ಇದೆ ಗವರ್ನಮೆಂಟ್ ಅಲ್ಲಿ, ಫಾರಂ ನಂಬರ್ 7 ಅಂತ. ಇದು ಫಾರಂ ನಂಬರ್ 7 ಇದು. ಇದರಲ್ಲಿ ಎಷ್ಟು ಹೆಂಗ್ ಕೊಡ್ಬೇಕಪ್ಪ ಅಂತಂದ್ರೆ 4 ಕಾಪಿ ಕೊಡ್ಬೇಕು. 4 ಕಾಪಿ ಇದನ್ನ 3 ಆದ್ರೆ ಟ್ರಿಪ್ಲಿಕೇಟ್ ಅಂತಾರೆ, ಕ್ವಾಡ್ರಿಪ್ಲಿಕೇಟ್. ಸೊ ಇದನ್ನ 4 ಕಾಪಿ ಕೊಡ್ಬೇಕು. 4 ಕಾಪಿಲಿ ಕೊಡ್ಬೇಕು. 4 ಕಾಪಿ ಯಾರ್ಯಾರಿಗಪ್ಪ ಯಾಕೆ ಕೊಡ್ಬೇಕು ಅಂತಂದ್ರೆ ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ, ಥರ್ಡ್ ಕಾಪಿ, ಇನ್ನೂ ಒಂದು ಕಾಪಿ ಇರುತ್ತೆ. ಸೊ ಏನ್ ಕೊಡ್ತಾರೆ ಇದರಲ್ಲಿ ಅಂತಂದ್ರೆ, ಸೊ ಇವನು ಕೆಳಗಡೆ ಯಾರು ಸೈನ್ ಮಾಡಿದಾನೆ ನೋಡಿ. ಸೊ ಇಂಡೆಂಟಿಂಗ್ ಆಫೀಸರ್ ಅಂದ್ರೆ ಯಾರು? ನನಗೆ ಸೆಕ್ಷನ್ ಆಫೀಸರ್ ಇರ್ತಾನೋ, ಸಬ್ ಡಿವಿಷನಲ್ ಆಫೀಸರ್ ಯಾರೋ ಒಬ್ರು, ನನಗೆ ಬೇಕು ಮೆಟೀರಿಯಲ್. ಇವನು ಡಿವಿಷನ್ ಬರೆಯಕಾದ್ರೆ ಸಬ್ ಡಿವಿಷನಲ್ ಆಫೀಸರ್ ಸೈನ್ ಮಾಡ್ತಾನೆ, ಸಬ್ ಡಿವಿಷನ್ ಗೆ ಬರೆಯೋದಾದ್ರೆ ಸೆಕ್ಷನ್ ಆಫೀಸರ್ ಸೈನ್ ಮಾಡ್ತಾನೆ. ಸೆಕ್ಷನ್ ಆಫೀಸರ್ ರಿಕ್ವೆಸ್ಟ್ ಲೆಟರ್ ಕಳಿಸ್ಬೇಕು. ಈ ಫಾರ್ಮ್ಯಾಟ್ ಸೇಮ್, 3 ಒಂದೇ ಇವು, ಬಟ್ ಕಾಪಿ ಬೇರೆ ಬೇರೆ ಅಷ್ಟೇ. ಇಲ್ಲಿ ಏನಪ್ಪಾ ಅಂತಂದ್ರೆ ಡಿಸ್ಕ್ರಿಪ್ಷನ್, ನಮ್ ಕ್ವಾಂಟಿಟಿ, ಹೆಡ್ ಆಫ್ ಅಕೌಂಟ್, ನೇಮ್ ಆಫ್ ದಿ ವರ್ಕ್, ಯಾವ ಕೆಲ್ಸಕ್ಕೆ ಬೇಕು, ಇದೇ ಕಾಲಮ್ಗಳು ಇಲ್ಲಿ ಇರ್ತವೆ.
ಸೊ ಇಂಡೆಂಟ್ ನಂಬರ್, ಇದನ್ನ ವಿಲ್ ಕಾಲ್ ಇಟ್ ಆಸ್ ಇಂಡೆಂಟ್. ರಿಕ್ವೆಸ್ಟ್ ಲೆಟರ್, ಈ ಲೆಟರ್ ನ ಇದ್ರಲ್ಲಿ ಈ ಫಾರ್ಮ್ಯಾಟ್ ಅಲ್ಲಿ ಕೊಡ್ಬೇಕು, ಅದನ್ನೇ ಇಂಡೆಂಟ್. ಸೊ ಇದನ್ನ ಈ ಫಾರ್ಮ್ಯಾಟ್ ಅನ್ನ ಎಕ್ಸಾಮ್ ಅಲ್ಲಿ ಬರೀಬೇಕು. ಇದು ಮೂರ್ನು ಬರೀಬೇಕಾಗಿಲ್ಲ, ಇದೊಂದು ಬರೆದ್ರೆ ಸಾಕು ಈ ಫಾರ್ಮ್ಯಾಟ್ ಹೆಂಗಿರುತ್ತೆ ಅಂತ. ಇದನ್ನ ವಿ ಹ್ಯಾವ್ ಟು ಸಬ್ಮಿಟ್ ಇನ್ ದ ಕ್ವಾಡ್ರಿಪ್ಲಿಕೇಟ್. ಸೊ 4 ಕಾಪಿಯಲ್ಲಿ ಕೊಡ್ಬೇಕು ಅಂತ ಹೇಳಿ ಬರೀಬೇಕು. ಸೊ ಅದನ್ನ ಇಂಡೆಂಟ್ ನಂಬರ್, ಯಾವ್ದು ಡೇಟು, ಸೊ ಇದನ್ನ ಇಂಡೆಂಟ್ ಫಾರ್ ಸ್ಟೋರ್ಸ್ ಅಂತ ಬರ್ದ್ಬಿಟ್ಟು ಫಾರಂ ನಂಬರ್ 7 ಅಂತ ಮೇಲ್ ಬರ್ದು, ಇಂಡೆಂಟ್ ಫಾರ್ ಸ್ಟೋರ್ಸ್ ಅಂತ ಬರ್ದು, ಇಂಡೆಂಟ್ ನಂಬರ್ ಡೇಟು ಅಂತ ಬರ್ದ್ಬಿಟ್ಟು, ಇದರಲ್ಲಿ 4 ಕಾಲಮ್ಗಳಿದೆ. ಇದರಲ್ಲಿ ಡಿಸ್ಕ್ರಿಪ್ಷನ್, ಕ್ವಾಂಟಿಟಿ ಎಷ್ಟು ಬೇಕು, ಹೆಡ್ ಆಫ್ ಅಕೌಂಟ್ ಯಾವ್ದಕ್ ಚಾರ್ಜ್ ಅಪ್ ಮಾಡ್ಬೇಕು ಬರೀರಿ, ಸುಮ್ನೆ ಅಷ್ಟೇ, ಅದಕ್ಕೇನು ಬರಿಬೇಕಾಗಿಲ್ಲ. ಸೊ ಇದ್ರೊಳಗಡೆ ಎಷ್ಟು ಏನೇನ್ ಬೇಕು ಅಂತ ಬರೀಬೇಕು, ಫಾರ್ಮ್ಯಾಟ್ ಬರೆದ್ರೆ ಸಾಕಷ್ಟೇ. ನೇಮ್ ಆಫ್ ದಿ ವರ್ಕ್ ಯಾವ್ದು ಕನ್ಸ್ಟ್ರಕ್ಷನ್, ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್, ಕಾಲೇಜ್ ಕನ್ಸ್ಟ್ರಕ್ಷನ್, ಯಾವ್ದು ಅದ್ರ ಹೆಸರು ಇರುತ್ತಲ್ಲ ಅದ್ರ ಹೆಸರು ಅಷ್ಟೇ. ಸೊ ಕೆಳಗಡೆ ಮೆಟೀರಿಯಲ್ ಇಶ್ಯೂ ಟು ದ ಡೆಲಿವರ್ಡ್ ಟು, ಸೊ ಯಾರಿಗೆ ಕೊಟ್ಟಿರ್ತಾರೆ, ಮತ್ತೆ ಅವನು ಡೆಲಿವರಿ ಯಾರಿಗೆ ಮಾಡ್ಬೇಕು ಮೆಟೀರಿಯಲ್ ನ, ಇಲ್ಲ ವರ್ಕ್ ಸೈಟ್ ಕಳಿಸ್ಬೇಕಾ, ಇಲ್ಲ ಇಂಥವ್ರಿಗೆ ಕೊಡ್ಬೇಕಾ, ಯಾರಿಗೆ ಕೊಡ್ಬೇಕು ಅಂತ ಬರೆದು ಅವರು ಸೈನ್ ಮಾಡಿರ್ತಾರೆ. ಇದು ಒಂದು ಫಾರ್ಮ್ಯಾಟ್. ಇದು 4 ಕಾಪಿ ಇರುತ್ತೆ ಅಷ್ಟೇ. 4 ಕಾಪಿ ಯಾರಿಗೆ ಅಂತಂದ್ರೆ, ಇಂಡೆಂಟ್ ಆಫೀಸರ್ ಏನ್ ರಿಕ್ವೆಸ್ಟ್ ಲೆಟರ್ ಕಳಿಸ್ತಾನೆ ಅವನು ಒಂದು ಕಾಪಿ ಮಾಡ್ಕೊಂತಾನೆ, ಇದು ಅವನ್ ಕಾಪಿ. ಅದಾದ್ಮೇಲೆ ನಾವು ರಿಕ್ವೆಸ್ಟ್ ಲೆಟರ್ ನೋಡ್ಬಿಟ್ಟು ಆ AWE ಅಥವಾ ಸೆಕ್ಷನ್ ಆಫೀಸರ್ AWE ಹೋಗಿ AWE ಸೈನ್ ಮಾಡಿ ಕಳ್ಸಿರ್ಬೋದು, ಅಥವಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಳ್ಸಿರ್ಬೋದು. ಇವನು ಸ್ಟೋರ್ ಕೀಪರ್ ಯಾರಿದ್ದಾನೆ ಅವನು ಸ್ಟೋರ್ ಇನ್ಚಾರ್ಜ್, ಅವನೊಂದು ಕಾಪಿ ಇಟ್ಕೊಂತಾನೆ. ಮತ್ತೆ ಸಪ್ಲೈಯಿಂಗ್ ಆಫೀಸರ್ ಅಂತ ಅಂದ್ರೆ, ಮತ್ತೆ ಸಪ್ಲೈಯಿಂಗ್ ಯಾರು ಕಳಿಸ್ತಾ ಇದ್ದಾನೆ ಇವನು ಹೇಳ್ತಾನಲ್ಲ ಯಾರಿಗೆ ಕೊಡ್ಬೇಕು ಡೆಲಿವರ್ ಟು ಅಂತ, ಅವನಿಗೆ ಹತ್ರ ಒಂದು ಕಾಪಿ ಹೋಗುತ್ತೆ. ಸೊ ಮತ್ತೆ ಆಫೀಸ್ ಕಾಪಿ ಒಂದಿರುತ್ತೆ. ಸೊ ಹಂಗಾಗಿ 4 ಕಾಪಿ ಬೇಕಾಗುತ್ತೆ. ಸೊ ಇದಕ್ಕಾಗಿ 4 ಕಾಪಿನ ಕೊಡಿ, 4 ಕಾಪಿಯಲ್ಲಿ ತುಂಬಿಸ್ಬೇಕು ಅಂತ ಹೇಳ್ತಾರೆ. ಸೊ ಇದನ್ನ ವಿಲ್ ಕಾಲ್ ಇಟ್ ಆಸ್ ಇಂಡೆಂಟ್. Indent is nothing but it is a request letter given to and store to get the material from the store or the stock. So this will be this request letter will be submitted in the form number 7 of the department, PWD department. This form number 7 will be look like this. So this is how the intent is made by the section officer or an AWE to the division or to the subdivision. So get the material from the store. So store in charge will, by having this format or the certificate of certifying all the officers like AWE or section officers, the store in charge will look into this matter, and then he is going to issue the material to the contractor or site. The how this issue of the material will be stated in the application. So either he has to certify that issue to the site or issue to the contractor. ಬರ್ದಿರ್ತಾನೆ. ಸೊ ಯಾರಿಗೆ ಕೊಡ್ಬೇಕಂತ ಅದ್ರ ಪ್ರಕಾರ ಅವ್ರು ಕೊಡ್ತಾರೆ. ಸೊ ಮೆಟೀರಿಯಲ್ ಕೊಡಿ ಅಂತ ಬರ್ದಿರ್ತಾರೋ, ಇಲ್ಲ ಮಿಷನರೀಸ್ ಬೇಕಾದ್ರೂ ಇದ್ರಲ್ಲೇ ಬರೀಬೇಕು. ಸೊ ಯಾಕೆಂದ್ರೆ ಎಲ್ಲ ಸ್ಟೋರ್ಸ್ ಮಿಷನರೀಸ್, ನಾಳೆ ರೋಡ್ ರೋಲರ್ ಬೇಕು ಅಂದ್ರೂ ಇಲ್ಲೇ ಬರೀಬೇಕು. ಇಷ್ಟು ಅವರ್ ನಾನು ನಾಳೆ ಇಷ್ಟು ಗಂಟೆಗೆ ನನಗೆ ರೋಡ್ ರೋಲರ್ ಬೇಕು, ಅಂದ್ರೆ ಕಾಂಕ್ರೀಟ್ ಮಿಕ್ಸರ್ ಬೇಕು ಅಂದ್ರೂ ಬರೀಬೇಕು. ಸೊ ಕಾಂಕ್ರೀಟ್ ಪೇವರ್ ಡಿಪಾರ್ಟ್ಮೆಂಟ್ ಇದ್ರೆ ಅದನ್ನೂ ಬರೀಬೇಕು. ಸೊ ಹಾಗೆ ಎಲ್ಲಾ ಕಡೆ ಕಾಲಮ್ ಅಲ್ಲಿ ಅದೇ ರಿಫ್ಲೆಕ್ಟ್ ಆಗತ್ತೆ. ಅದೇನೆ ಬರ್ದು ಮತ್ತೆ ಉದಾಹರಣೆ ಜಲ್ಲಿ ಬೇಕು ಅಂತಂದ್ರೆ ಸ್ಟಾಕ್ ಅಲ್ಲಿ ಇದೆ, ಅದನ್ನ ಮತ್ತೆ ಬೇಕು ಅಂತ ಹೇಳಿ ಬರೀಬೇಕು. ಅಂದ್ರೆ ರೋಡ್ ಮೆಟಲ್ ಇದ್ರೆ, ಸೊ ಕಾಂಟ್ರಾಕ್ಟರ್ ತಂದು ಸ್ಟೋರ್ ಮಾಡಿರ್ತಾನೆ, ಅದನ್ನ ಮೆಜರ್ಮೆಂಟ್ ಮಾಡಿರ್ತಾರೆ, ಅದನ್ನ ಅಷ್ಟೇ, ಬೇರೆ ಇನ್ನೇನಿಲ್ಲ, ಅದು ಸ್ಟಾಕ್ ತಗೊಂಡಿರ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ಇಂಡೆಂಟ್ಸ್. ಇಂಡೆಂಟ್ ಅಂದ್ರೆ ರಿಕ್ವೆಸ್ಟ್ ಲೆಟರ್ ಗಿವನ್ ಟು ದ ಸ್ಟೋರ್ ಫಾರ್ ದಿ ಪರ್ಪಸ್ ಆಫ್ ಗೆಟಿಂಗ್ ದ ಮೆಟೀರಿಯಲ್. ಸೊ ಇದನ್ನ ದಿಸ್ ಇಸ್ ಅ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಆಫ್ ದಿ PWD ಡಿಪಾರ್ಟ್ಮೆಂಟ್. ದಿಸ್ ಇಸ್ ವಿಲ್ ಕಾಲ್ ಇಟ್ as ಫಾರ್ಮ್ ನಂಬರ್ 7. ಸೊ ಇಂಡೆಂಟ್ ಫಾರ್ ಸ್ಟೋರ್ಸ್. ಸೊ ಇದನ್ನ ವಿಲ್ ಕಾಲ್ ಇಟ್ as ನಾವು ಏನೇನ್ ಮೆಟೀರಿಯಲ್ ನ ಇಶ್ಯೂ ಮಾಡ್ತಾನೆ ಸ್ಟೋರ್ ಅಲ್ಲಿ, ಆ ಸ್ಟೋರ್ ಅಲ್ಲಿ ಇಶ್ಯೂ ಮಾಡಿದ ಮೆಟೀರಿಯಲ್ ನ, ಈಗ ಇವತ್ತು ಬೆಳಿಗ್ಗೆ ಸಿಮೆಂಟ್ ಕೊಟ್ಟಿದ್ದಾನೆ, ಮಧ್ಯಾಹ್ನ ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಇನ್ನೂ ಬೇರೆಯವ್ರಿಗೆ ಇನ್ನೊಂದು ಸಿಮೆಂಟ್ ಕೊಟ್ಟಿದ್ದಾನೆ. ಬೇರೆ A ಕಾಂಟ್ರಾಕ್ಟರ್, B ಕಾಂಟ್ರಾಕ್ಟರ್, ಒಬ್ಬನೇ ಕಾಂಟ್ರಾಕ್ಟರ್, 7-8 ಜನ 10 ಜನ ಕಾಂಟ್ರಾಕ್ಟರ್ ಇರ್ತಾರೆ. ಸೊ ಆ ಕಾಂಟ್ರಾಕ್ಟರ್ಗಳಿಗೆ ನಾವು ಮೆಟೀರಿಯಲ್ ನ ಇಶ್ಯೂ ಮಾಡ್ತಾ ಇರ್ತೀವಿ. ಇಶ್ಯೂ ಮಾಡುವಾಗ ಅದನ್ನ ಒಂದು ಬುಕ್ ಅಲ್ಲಿ ಬರ್ಕೋಬೇಕು. ನಾವು ದುಡ್ಡನ್ನ ಡೇ ಬುಕ್ ಮೇಂಟೈನ್ ಮಾಡಿದ್ವಲ್ಲ, ಹಣಕಾಸಲ್ಲಿ ಖರ್ಚಾದಂಗ ಪುಸ್ತಕ ಬರ್ದ್ವಲ್ಲ, ಜರ್ನಲ್ ಎಂಟ್ರಿ ಅಂತಿದ್ವಲ್ಲ, ಅಥವಾ ಕ್ಯಾಶ್ ಬುಕ್ ಅಂತ ಹೇಳಿ ನಾವು ಅಕೌಂಟ್ ಕ್ಯಾಶ್ ಲೆಡ್ಜರ್ ಅಂತ ಮಾಡಿದ್ವಲ್ಲ, ಅಥವಾ ಲೆಡ್ಜರ್ ಎಂಟ್ರಿ ಅಂತ ಮಾಡಿದ್ವಲ್ಲ. ಸೊ ಆ ಲೆಡ್ಜರ್ ತರ, ಸೊ ಎಡಗಡೆ ಬಲಗಡೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಂಡ್ ರೈಟ್ ಹ್ಯಾಂಡ್ ಸೈಡ್. ಸೊ ವಿಲ್ ಕಾಲ್ ಇಟ್ as ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಸೈಡ್ ಅಂತ ಹೇಳಿ. ಸೊ ಅದರಿಂದ ಇಲ್ಲಿ 2 ಕಾಲಮ್ ಇರುತ್ತೆ. ಇದ್ರಲ್ಲೂ ಕೂಡ ನಮ್ಗೆ ಅದನ್ನ ಬರ್ಕೊಂಡು ಹೋಗೋದು, ಯಾರ್ಯಾರು ಕೊಟ್ವಿ, ಏನೇನ್ ಮಾಡಿದ್ವಿ, ಇವತ್ತು ಇಂಥ ಕಾಂಟ್ರಾಕ್ಟರ್ಗೆ ಇಷ್ಟು ಇಶ್ಯೂ ಮಾಡಿದೆ, ನಮ್ಮ ಹತ್ರ 2000 ಮೂಟೆ ಸಿಮೆಂಟ್ ಇತ್ತು, 200 ಮೂಟೆ ಸಿಮೆಂಟ್ ಅನ್ನ ಇಂಥ ಕಾಂಟ್ರಾಕ್ಟರ್ ಕೊಟ್ಟೆ, ಅದನ್ನ ಲೆಕ್ಕ ಬರೆಯೋದು. ಸೊ ನಮ್ಮ ಇನ್ನೊಬ್ಬ B ಕಾಂಟ್ರಾಕ್ಟರ್ ಬಂದ, ಅವನಿಗೊಂದು 200 ಮೂಟೆ ಕೊಟ್ಟೆ ಅಥವಾ 500 ಮೂಟೆ ಕೊಟ್ಟೆ, ನಮ್ 2000 ಮೂಟೆಯಲ್ಲಿ ಬಾಕಿ ಇಷ್ಟಿದೆ ಅಂತ ಬರ್ಕೊಳ್ಳೋದು. ಆ ಪುಸ್ತಕಕ್ಕೆ, ಅಥವಾ ನಮ್ಗೆ ಸಿಮೆಂಟ್ ಬಂತು ಬೇರೆ ಕಡೆಯಿಂದ, ನಮ್ ಸ್ಟಾಕ್ ತಗೊಳ್ರಪ್ಪ ಅಂತ ಒಂದು 5000 ಮೂಟೆ, ನಮ್ಗೆ 5000 ಮೂಟೆ ಸಿಮೆಂಟ್ ಇವತ್ತು ಬಂದಿದೆ ಅಂತ ಹೇಳಿ ಬರ್ಕೋಬೇಕು. ಸೊ ಇಲ್ಲ ಕಬ್ಬಣ ಬಂತು, ಅದನ್ನ ಬರ್ಕೋಬೇಕು. ಸೊ ಅದನ್ನ ಕ್ರೋನಾಲಜಿಕಲ್ ಆರ್ಡರ್, ಆದ್ರೆ ಡೇಟ್ ವೈಸ್ ಟೈಮ್ ವೈಸ್ ಬರ್ಕೊಂಡು ಹೋಗ್ಬೇಕು. ಆ ಪುಸ್ತಕಕ್ಕೆ ನಾವು ಬಿನ್ ಕಾರ್ಡ್ ಅಂತೀವಿ ಅಷ್ಟೇ, ಇನ್ನೇನು ಇಲ್ಲ ಇಲ್ಲಿ. ಇಂಡೆಂಟ್ ಅನ್ನೋದ್ರ ಬಗ್ಗೆ ಗೊತ್ತಾಯ್ತು. ಬಿನ್ ಕಾರ್ಡ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಇಟ್ಸ್ ಎ ಬುಕ್, ಸೊ ಗಿವಿಂಗ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ
So material statement, we are going to entry all the transactions of the material at store. ಸೊ ಸ್ಟೋರ್ ಅಲ್ಲಿ ಏನೆಲ್ಲ ಮೆಟೀರಿಯಲ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೋ ಅಲ್ಲಿ ಹಣಕಾಸು ಇರೋದಿಲ್ಲ, ಬರೀ ಮೆಟೀರಿಯಲ್ ಇರುತ್ತೆ. ಸಿಮೆಂಟ್ ಬಂತು, ಸಿಮೆಂಟ್ ಹೋಯ್ತು. ಸೊ ಜಲ್ಲಿ ಬಂತು, ಜಲ್ಲಿ ಹೋಯ್ತು. ಅಥವಾ ಮಿಷನರೀಸ್ ಬಂದಿತ್ತು, ಮಿಷನರೀಸ್ ಕೊಟ್ಟಿದ್ದೆ, ಮಿಷನರೀಸ್ ವಾಪಸ್ ಬಂತು. ಸೊ ಇಲ್ಲ ನಿಮ್ಗೆ ಇನ್ನೇನು ಸ್ಟೀಲ್ ಬಂತು, ಸ್ಟೀಲ್ ಹೋಯ್ತು. ಈ ತರ ಯಾವ್ದಾವ್ದು ಮೆಟೀರಿಯಲ್ ಬಂತು ಹೋಯ್ತು ಅನ್ನೋದನ್ನ ಲೆಕ್ಕ ಇಡೋದು. ಆ ಲೆಕ್ಕ ಇಡೋದನ್ನ ಈ ಪುಸ್ತಕದಲ್ಲಿ ಬರೆಯೋದು. ಅದನ್ನ ವಿಲ್ ಕಾಲ್ ಇಟ್ ಅಸ್ ಬಿನ್ ಕಾರ್ಡ್. ಬಿನ್ ಕಾರ್ಡ್ ಅಂದ್ರೆ ಬೇರೆ ಏನೇನು ಇಲ್ಲ. ಬಿನ್ ಕಾರ್ಡ್ ಅಂದ್ರೆ ಇನ್ನೇನು ವಿಶೇಷವಾದ್ದು. ಬಿನ್ ಕಾರ್ಡ್ ಅಂದ್ರೆ ಗೊತ್ತಿಲ್ಲಪ್ಪ ನನ್ಗೆ, ಬಿನ್ ಕಾರ್ಡ್ ಅಂತ ಕೊಟ್ಬಿಟ್ಟಿದ್ರು, ಅದೊಂದು ಅರ್ಥನೇ ಆಗ್ಲಿಲ್ಲ ನನಗೆ. ಬಿನ್ ಕಾರ್ಡ್ ಅಂದ್ರೆ ಏನು ಇಲ್ಲ, ಇದು ಒಂದು ಪುಸ್ತಕ ಅಷ್ಟೇ. ಇಟ್ಸ್ ಅ ಬುಕ್. ಸೊ ಇನ್ ದಟ್ ಬುಕ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ದ ರೆಸಿಟ್ಸ್ ಅಂಡ್ ಡಿಸ್ಬರ್ಸ್ಮೆಂಟ್. ರೆಸಿಟ್ಸ್ ಅಂತ ಅಂದ್ರೆ ನಾವು ಬಂದಿರೋದು, ಕೊಟ್ಟಿರೋದು ಅನ್ನೋದ್ ಲೆಕ್ಕನ, ಯಾವ್ದ್ರ ಲೆಕ್ಕ, ಮೆಟೀರಿಯಲ್ ಗಳ ಲೆಕ್ಕನ ಬರಿತೀವಿ. ಆ ಒಂದು ಪುಸ್ತಕಕ್ಕೆ ಬಿನ್ ಕಾರ್ಡ್ ಅಂತ ಕರಿತೀವಿ. ಆ ಬಿನ್ ಕಾರ್ಡ್ ಅಲ್ಲಿ ಏನ್ ಮಾಡಿರ್ತೀವಿ, ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಡೇಟ್ ವೈಸ್ ಕರೆಕ್ಟ್ ಆಗಿ ಬರ್ಕೊಂಡು ಹೋಗ್ತೀವಿ, ಸೀಕ್ವೆನ್ಸ್ ಅಲ್ಲಿ ಅಷ್ಟೇ. ಇದು ಇನ್ನೇನಿಲ್ಲ. ಅದ್ರಲ್ಲಿ ಫಾರ್ಮ್ಯಾಟ್ ಹೆಂಗಿರುತ್ತೆ ಅಂತ ಬರೀಬೇಕು. ಈ ಫಾರ್ಮ್ಯಾಟ್ ಹೆಂಗಿರುತ್ತೆ ಫಾರಂ ನಂಬರ್ 7 ಅಲ್ಲಿ, ಅದೇ ರೀತಿ ಬಿನ್ ಕಾರ್ಡ್ ಅಲ್ಲೂ ಕೂಡ ಒಂದು ಫಾರ್ಮ್ಯಾಟ್ ಇರುತ್ತೆ. ಏನ್ ಫಾರ್ಮ್ಯಾಟ್ ಇರುತ್ತೆ? ಸೊ ಇಲ್ಲಿ ಡೇಟ್, ರೆಸಿಟ್ಸ್, ಯಾವ ಮೆಟೀರಿಯಲ್ ನನಗೆ ಬಂತು, ಸೊ ನಾನ್ ಯಾರ್ಯಾರು ಕೊಟ್ಟೆ, ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಇಶ್ಯೂಸ್. ರೆಸಿಟ್ಸ್ ಅಲ್ಲಿ ರೆಫರೆನ್ಸ್, ಯಾವ ಬಿಲ್ ಅಲ್ಲಿ ಬಂತು, ಎಷ್ಟು ಕ್ವಾಂಟಿಟಿ ಬಂತು, ಯಾವ ಮೆಟೀರಿಯಲ್, ಅದು ರೆಫರೆನ್ಸಸ್. ಸೊ ನಾನು ಯಾರಿಗೆ ಕೊಟ್ಟೆ, ನಾನು ಯಾವ್ದು ಇಂಡೆಂಟ್ ನಂಬರ್ ಬರಿತೀವಿ ಇಲ್ಲಿ, ಯಾಕಂದ್ರೆ ಇಂಡೆಂಟ್ ಹಾಕಿದಾನಲ್ಲ ಅವನು, ಆ ಇಂಡೆಂಟ್ ನಂಬರ್ ಬರಿತೀವಿ. ಮತ್ತೆ ಎಷ್ಟು ಕ್ವಾಂಟಿಟಿ ಕೊಟ್ಟೆ, ಅಥವಾ ಯಾವ್ದು ಕೆಲಸದ ಯಾವ ಕೆಲಸಕ್ಕೆ ಕೊಟ್ಟಿದೀನಿ, ಮತ್ತೆ ಎಷ್ಟು ಉಳಿದಿದೆ ಆ ದಿನದಲ್ಲಿ, ಇದು ಲೆಕ್ಕ ಬರಿತೀವಿ. ದಿಸ್ ಇಸ್ ದ ಫಾರ್ಮ್ಯಾಟ್ ಆಫ್ ದಿ ಬಿನ್ ಕಾರ್ಡ್. ಸೇಮ್ ಕಾಲಮ್ಸ್. ಇದು ರೆಸಿಟ್, ಇಶ್ಯೂ, ಬ್ಯಾಲೆನ್ಸ್. ರೆಸಿಟ್ ಅಂದ್ರೆ ನನ್ನ ಹತ್ರ ಇರೋದು, ಕೊಟ್ಟಿರೋದು, ಉಳಿದಿರೋದು, ಅದು 3 ಕಾಲಮ್ ಇದೆ. ಆ 3 ಕಾಲಮ್ ಅಲ್ಲಿ ಸೇಮ್ ರೆಫರೆನ್ಸ್ ಕ್ವಾಂಟಿಟಿ, ರೆಫರೆನ್ಸ್ ಕ್ವಾಂಟಿಟಿ, ರೆಫರೆನ್ಸ್ ಕ್ವಾಂಟಿಟಿ, ಸೇಮ್ ಕಾಲಮ್ಸ್ ಅಂತ ಡೇಟ್ ವೈಸ್ ಬರ್ಕೊಂಡು ಹೋಗ್ತೀವಿ. ಡೇಟ್ ವೈಸ್ ಆರ್ಡರ್ ಅಲ್ಲಿ ಬರ್ಕೊಂಡು ಹೋಗ್ತೀವಿ. ದಟ್ ಈಸ್ ವಾಟ್ ಯು ಕಾಲ್ಡ್ ಎಸ್ ಕ್ರೋನಾಲಜಿಕಲ್ ಆರ್ಡರ್. 2ನೇ ತಾರೀಕು ಆದ್ಮೇಲೆ, ಅದ್ರ 2ನೇ ತಾರೀಕು ಬರೋದಾದ್ಮೇಲೆ 3ನೇ ತಾರೀಕು ಬರೀಬೇಕು. 3ನೇ ತಾರೀಕು ಮೊದಲು, 2ನೇ ತಾರೀಕು ಆಮೇಲೆ ಅಲ್ಲ. ಸೊ ಮೊದಲು 1ನೇ ತಾರೀಕು ಫಸ್ಟ್, 2ನೇ ತಾರೀಕು, ಹೀಗೆ ಡೇಟ್ ವೈಸೇ ಬರ್ಕೊಂಡು ಹೋಗ್ಬೇಕು ಆ ಒಂದು ರೆಸಿಟ್ಸ್ ಅಂಡ್ ಡಿಸ್ಬರ್ಸ್ಮೆಂಟ್ ನ ಅಥವಾ ಇಶ್ಯೂಸ್ ನ. ರೆಸಿಟ್ಸ್ ಮತ್ತೆ ಇಶ್ಯೂಸ್, ಕೊಟ್ಟಿರೋದನ್ನ ಇಶ್ಯೂಸ್ ಅಂತೀವಿ, ನಮ್ಮ ಹತ್ರ ಇರೋದನ್ನ ನಾವು ಪಡ್ಕೊಂಡಿದ್ದನ್ನ ನಮ್ ಸ್ಟೋರ್ ಬಂದಿದ್ದನ್ನ ರೆಸಿಟ್ಸ್ ಅಂತೀವಿ. ಇವೆರಡರ ಡಿಫರೆನ್ಸ್. ಸೊ ಬ್ಯಾಲೆನ್ಸ್ ನಮ್ಮಲ್ಲಿ ಏನಿರುತ್ತೆ ಅದನ್ನ. ಸೊ ಇದನ್ನ ಬಿನ್ ಕಾರ್ಡ್ ಅಂದ್ರೆ ಏನು? ಕ್ವಾಂಟಿಟಿ ರೆಕಾರ್ಡ್. ಸೊ ಮೇಂಟೈನ್ ಕ್ರೋನಾಲಜಿಕಲ್ ಆಗಿ ನಾವು ಮೇಂಟೈನ್ ಮಾಡಿದೀವಿ. ಎಲ್ಲಿಂದ ಬರುತ್ತೆ ಈ ಲೆಕ್ಕ? ಎಲ್ಲಿಂದ ಬರುತ್ತೆ? ಇದು ಪೋಸ್ಟೆಡ್ ಫ್ರಮ್ ದಿ ವಿತ್ ಆಲ್ ದ ಎಂಟ್ರೀಸ್ ವಿಲ್ ಬಿ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ. ಈಗ ಒಂದು ಪುಸ್ತಕದಲ್ಲಿ ನಾವು ಬರ್ದಿರುವಂತ ಮಾಹಿತಿಗಳು ಎಲ್ಲಿ ತಪ್ಪ ಅಂತ ಕೇಳಿದ್ರೆ, ವಿ ಆರ್ ರಿಸೀವ್ಡ್ ಫ್ರಮ್ ದಿ, ಸೊ ಏನು, ಫ್ರಮ್ ದಿ ಇಂಡೆಂಟ್. ಸೊ ವಿ ನೋ ದ ಇಂಡೆಂಟ್ ಇಂದ ಗೊತ್ತಾಗುತ್ತೆ. ಗೂಡ್ಸ್ ರಿಸೀವ್ಡ್ ಶೀಟ್ ಅಥವಾ ಸ್ಟೋರ್ ಇಂಡೆಂಟ್ಸ್ ಇಂದ ಗೊತ್ತಾಗುತ್ತೆ. ನಾವು ಇಂಡೆಂಟ್ ಹಾಕಿ ತಗೊಂಡಿರ್ತೀವಿ ಮೆಟೀರಿಯಲ್, ಅದು ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಯಾರೋ ಒಬ್ರು ಬೇರೆ ಹೊರಗಡೆಯಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೇರೆಯವರು ಮೆಟೀರಿಯಲ್ ಕಳಿಸಿದ್ದಾರೆ ಸ್ಟೋರ್ಗೆ ತಗೊಳ್ರಪ್ಪ ಅಂತ. ಸೊ ಹಂಗಾಗಿ ಅದು ನಮ್ಗೆ ಗೊತ್ತಾಗುತ್ತೆ. ಸೊ ಗೂಡ್ಸ್ ರಿಸೀವ್ಡ್ ಶೀಟ್ ಅಥವಾ ಇದನ್ನ ರೆಸಿಟ್ಸ್, ನಮ್ ಗೂಡ್ಸ್ ಅಂತ ಅಂದ್ರೆ ಆರ್ಟಿಕಲ್ಸ್ ಅಥವಾ ನಮ್ಗೆ ಮೆಟೀರಿಯಲ್ ಅಂತ ಹೇಳಿ ಲೆಕ್ಕ. ಮೆಟೀರಿಯಲ್ ಏನ್ ಬಂತು ಅದರ ಲೆಕ್ಕದಲ್ಲಿ, ಮತ್ತೆ ನಾವೇನ್ ಕೊಟ್ವಿ ಅನ್ನೋ ಲೆಕ್ಕನ ಈ ಒಂದು ಬಿನ್ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀವಿ. ಈ ಟ್ರ್ಯಾಕ್ ಇಲ್ಲಿ ಸಿಗುತ್ತೆ ಅಂತ ಹೇಳಿ ಬರ್ದಿದೀವಿ ಅಷ್ಟೇ, ಬೇರೆ ಏನು ಇಲ್ಲ. ಸೊ ಇದು ಫಾರ್ಮ್ಯಾಟ್ ಈ ತರ ಇದೆ, ಸ್ಪೆಸಿಮನ್ ಆಫ್ ದಿ ಬಿನ್ ಕಾರ್ಡ್. ಈ ಬಿನ್ ಕಾರ್ಡ್ ಯಾವ ರೀತಿ ಇರುತ್ತೆ? ಈ ತರ ಇರುತ್ತೆ. ಬಿನ್ ಕಾರ್ಡ್ ನಂಬರ್, ಐಟಮ್ ಅಥವಾ ಕ್ಲಾಸ್ ಎಕ್ಸೆಟ್ರಾ, ನೇಮು, ಏನ್ ಕೊಟ್ವಿ, ಯಾವ ಐಟಮ್ ಕೊಡ್ತಾ ಇದೀವಿ, ಈ ಬಿನ್ ಕಾರ್ಡ್ ಅಲ್ಲಿ ಯಾವ ಐಟಮ್ ನ ಇಶ್ಯೂ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ, ಯಾವ ಡೇಟ್ ಅಲ್ಲಿ, ಮತ್ತೆ ರೆಫರೆನ್ಸಸ್, ನಾವು ಬಂತ ಇಲ್ಲ, ನಾವು ಯಾರಿಗಾರು ಕೊಟ್ವಾ, ಉಳಿದಿದ್ದೆ ಅಷ್ಟು. ಯಾರಿಗೂ ಕೊಡದೆ ಇದ್ರೆ ಬಂದಿರೋದಕ್ಕೆ ಮತ್ತೆ ಅಡಪ್ ಆದ್ರೆ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ಸ್ಟಾಕ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಮೇಂಟೈನ್ ದ ಅಕೌಂಟ್ಸ್ ಇನ್ ದಿ ಸ್ಟೋರ್ಸ್. ಸೊ ಇದು ರಿಗಾರ್ಡಿಂಗ್ ವಿತ್ ದ ಸ್ಟೋರ್ಸ್. ವಿ ನೋ ದಟ್ ಅಂತಂದ್ರೆ ದಟ್ ಮೀನ್ಸ್ ಟು ಸೇ ದಟ್ ಸ್ಟೋರ್ಸ್ ಅಂದ್ರೆ ಏನು ಅಂತ ಹೇಳಿ, ನಾವು ಸ್ಟಾಕ್ ಮಾಡ್ಕೊಂತೀವಿ ಮೆಟೀರಿಯಲ್ ನ prior to the construction because of the various reasons. So ಯಾಕೆ ಅಂತಂದ್ರೆ non availability of the material. So it's not easily available because they are industry made, therefore they are not locally available. So therefore we are prior to that we are going to stock the materials. ಅದು ಗೊತ್ತಿದೆ. Stores na ನಾವು we have the stores at different levels in the organization. If government organizations maybe at the subdivision level, maybe at the division level. Subdivision level ಅಲ್ಲಿ subdivision store ಅಂತೀವಿ, division level ಅಲ್ಲಿ central store ಅಂತ ಕರಿತೀವಿ. So material for the construction we are going to store at these two stores. So then whatever whenever we required means the total stores are classified into these 4 categories: stores, tools and plants. Tools and plants ಅಂದ್ರೆ machineries. So road metal, and then material charge direct to the work ಅಂತಂದ್ರೆ suppose if it is a departmental execution. ಸೊ ಈ ತರ ಇದ್ದಾಗ ಇಶ್ಯೂಸ್ ನ ಸ್ಟೋರ್ ತಗೊಂಡ್ ಬಂದಿದ್ದನ್ನ ಕೆಲಸಗಳಿಗೆ ಇಶ್ಯೂ ಮಾಡ್ಬೇಕು. ಯಾಕೆ ಇಶ್ಯೂ ಮಾಡ್ತೀವಿ ನಾವು ಅಂತಂದ್ರೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಆಗೋಗಿರುತ್ತೆ, ನಾವು ಕಾಂಟ್ರಾಕ್ಟ್ ನಿಂತ ಮೆಟೀರಿಯಲ್ ನಾವು ಕೊಡ್ತೀವಪ್ಪ ಅಂತ ಹೇಳಿ ಒಪ್ಕೊಂಡಿರ್ತೀವಿ. ಸೊ ಹಾಗಾಗಿ ನಮ್ಮ ಒಂದು ಸ್ಟೀಲು ಕೊಡ್ತೀವಿ ಅಂತಲೋ, ಕಾಂಕ್ರೀಟ್ ಸಿಮೆಂಟ್ ಕೊಡ್ತೀವಿ ಅಂತಲೋ, ಏನೋ ಒಂದು ಕೊಡ್ತೀವಿ ಅಂತ ಹೇಳೋ, ಏನ್ ಅಗ್ರಿಮೆಂಟ್ ಅಲ್ಲಿ ನಾವು ಮಾಡಿದೀವಿ, ನಾವು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಅದ್ರ ಪ್ರಕಾರ ನಾವು ಇಶ್ಯೂ ಕೊಡ್ಬೇಕಾಗತ್ತೆ ಅವನ್ ಕಾಂಟ್ರಾಕ್ಟರ್ಗೆ.
ಸೊ ಹಾಗಾಗಿ ಇಶ್ಯೂ ಅನ್ನ ನಾವು ಸ್ಟೋರ್ ತಂದ ಮೇಲೆ ಆ ಸ್ಟೋರ್ಗೆ ಲೆಕ್ಕ ತಗೊಂಡು ಆ ಸ್ಟೋರ್ ಇಂದ ನಾವು ಯಾವಾಗ ಬೇಕೋ ಅವಾಗ ಇಶ್ಯೂ ಮಾಡ್ತೀವಿ. ಡೈರೆಕ್ಟ್ ಆಗಿ ವರ್ಕ್ ಸೈಟ್ ಗೆ ಕಳ್ಸಕ್ ಹೋಗಲ್ಲ. ಒಂದ್ 5,000 ಮೂಟೆ ಸಿಮೆಂಟ್ ಇದ್ರೆ ಸ್ಟೋರ್ ಅಲ್ಲಿ ಇವನ್ಗೆ ಡೈಲಿ 200 ಮೂಟೆ ಬೇಕಂದ್ರೆ 200 ಮೂಟೆ ಡೈಲಿ ಇಶ್ಯೂ ಮಾಡ್ತೀವಿ. ಒಂದೇ ಸರಿ 5,000 ಮೂಟೆ ಡಂಪ್ ಮಾಡಲ್ಲ. ಸೊ ಗವರ್ನಮೆಂಟ್ ವಿಲ್ ನಾಟ್ ರೆಡಿ ಟು ಡೂ ದಟ್. ಸೊ ಬಿಕಾಸ್ ವೆನ್ ಎವರ್ ವಿ ರಿಕ್ವೈರ್ ಜಸ್ಟ್ ಬಿಫೋರ್ ದಿ ಸ್ಟಾರ್ಟ್ ಆಫ್ ಕನ್ಸ್ಟ್ರಕ್ಷನ್, ಅದ್ ಬಿಟ್ಟು ಬೇರೆ ಅಡ್ವಾನ್ಸ್ ಆಗಿ ನಾವು ಮೂಟೆ ಸಿಮೆಂಟ್ ಕೊಟ್ಬಿಡೋದಿಲ್ಲ. ಹಾಗಾಗಿ ಸೊ ವೆನ್ ಎವರ್ ವಿ ಕಾಂಟ್ರಾಕ್ಟರ್ ರಿಕ್ವೈರ್ಸ್, so adana he has to give a submission request letter to the AE or JE section officer. Then he is to forward that section request letter to an section subdivisional officer. In turn, subdivisional officer certify or instruct to the storekeeper to stating that, and then please issue the materials to the contractor. ಯಾರು ಕೆಳಗಡೆ ಬರ್ದಿರ್ತಾನಲ್ಲ, ಸೊ ಯಾರಿಗೆ ಕೊಡ್ಬೇಕು ಅಂತ ಹೇಳಿ, ಡೆಲಿವರ್ ಟು ಅಂತ ಹೇಳಿ ಯಾರು ಕೊಡ್ಬೇಕು ಅಂತ ಹೇಳಿ ಬರ್ದಿರ್ತಾರಲ್ಲ ಅವ್ರು ಕೊಡ್ರಪ್ಪ ಅಂತ ಹೇಳಿ ಹೇಳ್ತಾರೆ. ಸಬ್ ಡಿವಿಷನ್ ಅಲ್ಲಿ ಸ್ಟೋರ್ ಅಲ್ಲಿ ಇರೋ ಸ್ಟೋರ್ ಇನ್ಚಾರ್ಜ್ ಮೆಟೀರಿಯಲ್ ಗಳನ್ನ ಕೊಡ್ತಾರೆ. ಸೊ ಇದು ಹೀಗೆ ವರ್ಕ್ ಆಗುತ್ತೆ. ಮೆಟೀರಿಯಲ್ ನ ತಗೊಂಡು ಅವ್ನು ಕೆಲಸ ಮಾಡ್ತಾನೆ. ಆ ತಗೊಂಡಂತ ಮೆಟೀರಿಯಲ್ಗೆ ದುಡ್ಡನ್ನ ಚಾರ್ಜ್ ಅಪ್ ಮಾಡೋದು. ಇವನು ಬಿಲ್ ಮಾಡುವಾಗ ಕಾಂಟ್ರಾಕ್ಟರ್ ಪೇಮೆಂಟ್ ಮಾಡಲ್ಲ ಆಗ. ಸೊ ದುಡ್ಡು ಬಿಲ್ ಮಾಡುವಾಗ ಬಿಲ್ ಅಲ್ಲಿ ಎಷ್ಟು ವ್ಯಾಲ್ಯೂ ಇದೆ, ಏನ್ ಖರೀದಿ ಮಾಡಿತ್ತು ಇಲಾಖೆಯಲ್ಲಿ, ಅಗ್ರಿಮೆಂಟ್ ಅಲ್ಲಿ ಹೆಂಗಿತ್ತು ಆ ತರ ಅಷ್ಟು ಅಮೌಂಟ್ ಅನ್ನ ಬಿಲ್ ಅಲ್ಲಿ ದುಡ್ಡನ್ನ ಕಡ್ತಾ ಮಾಡ್ತಾರೆ ಅಥವಾ ಹಿಡಿತಾರೆ ಅಥವಾ ಡಿಡಕ್ಟ್ ಮಾಡ್ತಾರೆ. ಸೊ ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಅಮೌಂಟ್ ನ ಕಾಂಟ್ರಾಕ್ಟರ್ಗೆ ಕೊಡ್ತಾರೆ. ಸೊ ಇದರಲ್ಲಿ ಇಶ್ಯೂಸ್ ಬಗ್ಗೆ ಗೊತ್ತಾಯ್ತು. ಸೊ ಇಂಡೆಂಟ್ ಅಂದ್ರೆ ಏನು ಅಂದ್ರೆ ಕಾಂಟ್ರಾಕ್ಟರ್ ಅಥವಾ ಸಬ್ ಡಿವಿಷನಲ್ ಆಫೀಸರ್ ಒಂದು ರಿಕ್ವೆಸ್ಟ್ ಲೆಟರ್ ಕೊಡ್ತಾನೆ ಸ್ಟೋರ್ ಕೀಪರ್ಗೆ. ಅದನ್ನ AEE ಮೂಲಕ ಕೊಡೋದು, ಸ್ಟೋರ್ ಕೀಪರ್ಗೆ ಡೈರೆಕ್ಟ್ ಆಗಿ ಕೊಡಕ್ಕಾಗಲ್ಲ. AE ಆರ್ JE ಸಬ್ ಡಿವಿಷನಲ್ ಆಫೀಸರ್ ಶುಡ್ ಗಿವ್ ಅನ್ ರಿಕ್ವೆಸ್ಟ್ ಲೆಟರ್ ಟು, ಲೆಟರ್ ಅಂದ್ರೆ ಫಾರಂ ನಂಬರ್ 7 ಅಲ್ಲಿ AEE ಗೆ ಅವ್ನು ಸಬ್ ಡಿವಿಷನಲ್ ಆಫೀಸರ್ಗೆ, ಸಬ್ ಡಿವಿಷನಲ್ ಆಫೀಸರ್ ಇನ್ ಟರ್ನ್ ಫಾರ್ವರ್ಡ್ ಟು ದ ಸ್ಟೋರ್ ಕೀಪರ್. ಯಾಕೆಂತಂದ್ರೆ ಇವನ್ ಕೆಳಗಡೆ ಸ್ಟೋರ್ ಕೀಪರ್ ಕೆಲಸ ಮಾಡೋದು, AEE ಕೆಳಗಡೆ ಅವನ ಕಡೆ ಸ್ಟೋರ್ ಕೀಪರ್ ಇರ್ತಾನೆ, ಅವ್ನು ಕೊಡ್ತಾನೆ. ಸೊ ಈ ಫಾರ್ಮೆಟ್ ಅನ್ನ ನಾವು ಇಂಡೆಂಟ್ ಅಂತ ಕರಿತೀವಿ. ಇದನ್ನ ನಾವು 4 ಕಾಪಿಯಲ್ಲಿ ಸಬ್ಮಿಟ್ ಮಾಡ್ತೀವಿ. ಸೊ 4 ಕಾಪಿ ಇದೇ ತರ ಇರ್ತದೆ, ಸೇಮ್ ಫಾರ್ಮೆಟ್ ಇರ್ತದೆ. ಇದನ್ನ ನಾವು 4 ಕಾಪಿಯಲ್ಲಿ ಸಬ್ಮಿಟ್ ಮಾಡ್ಬೇಕು ಅಂತ ಹೇಳ್ತೀವಿ. ಏನೇನ್ ಲೆಕ್ಕಾಚಾರಗಳು ಮೆಟೀರಿಯಲ್ ಬಂತು ಹೋಯ್ತು ಅನ್ನೋದಕ್ಕೆ ಸ್ಟೋರ್ಗೆ ಮೆಟೀರಿಯಲ್ ಬರ್ತಾ ಇರ್ತದೆ, ಮತ್ತೆ ಸ್ಟೋರ್ ಇಂದ ನಾವು ಇಶ್ಯೂ ಮಾಡ್ತಾ ಇರ್ತೀವಿ. ಅದನ್ನ ಲೆಕ್ಕ ಇಡೋದಕ್ಕೆ ಅಥವಾ ಒಂದು ಪುಸ್ತಕದಲ್ಲಿ ಲೆಕ್ಕ ಬರೆಯೋದಕ್ಕೆ ವಿಲ್ ಕಾಲ್ ಇಟ್ ಆಸ್ ಬಿನ್ ಕಾರ್ಡ್. ಆ ಪುಸ್ತಕ ಯಾವ್ದು ಮೆಟೀರಿಯಲ್ ಲೆಕ್ಕ ಬರಿತೀವಲ್ಲ ಆ ಬುಕ್ಗೆ ನಾವು ಬಿನ್ ಕಾರ್ಡ್ ಅಂತ ಕರಿತೀವಿ. ಆ ಮೆಟೀರಿಯಲ್ ಲೆಕ್ಕನ ಹೆಂಗ್ ಬರೀಬೇಕಪ್ಪ ಅಂತಂದ್ರೆ ಡೇಟ್ ವೈಸ್ ಬರೀಬೇಕು. ಅದನ್ನ ವಿಲ್ ಕಾಲ್ ಇಟ್ ಆಸ್ ಕ್ರೋನಾಲಜಿಕಲ್ ಆರ್ಡರ್, ಅಷ್ಟೇ, ಇನ್ನೇ ಇಲ್ಲ. ಸೊ ಕ್ರೋನಾಲಜಿಕಲ್ ಆರ್ಡರ್ ಅಂತಂದ್ರೆ ಡೇಟ್ ವೈಸ್ ಬರೆಯೋದು ಅಂತ ಅಷ್ಟೇ, ಬೇರೆ ಇನ್ನೇನು ಬೇರೆ ಅರ್ಥಗಳೇನಿಲ್ಲ. therefore the bin card is nothing but it is a record of showing the material quantity. Material quantity ಎಷ್ಟಿದೆ ಅಂತ, it's a material quantity record. It's a bin card, so it's a quantity record. So it's a maintained chronologically of stock transactions. ಸೊ ಸ್ಟಾಕ್ ಟ್ರಾನ್ಸಾಕ್ಷನ್ಸ್ ಏನಾಗುತ್ತೆ ಅದನ್ನ ಕ್ರೋನಾಲಜಿಕಲ್ ಆರ್ಡರ್ ನಾವು ಮೇಂಟೈನ್ ಮಾಡ್ತೀವಿ. ಸೊ ನಮ್ಮ ಪೋಸ್ಟೆಡ್ ಎಲ್ಲಿಂದ ಬಂತಪ್ಪ, ಈ ಎಂಟ್ರಿಗಳು ಎಲ್ಲಿಂದ ತಗೊಂತೀವಿ ಅಂತ ಅಂದ್ರೆ ರೆಸಿಪ್ಟ್ಸ್, ನಮಗೆ ಏನ್ ಮೆಟೀರಿಯಲ್ ಬಂತು ಅದ್ರ ರಶೀತಿಗಳಿರುತ್ತೆ ಅಥವಾ ಇನ್ವಾಯ್ಸಸ್ ಇರುತ್ತೆ. ಸೊ ನಾವ್ ಯಾರ್ಯಾರು ಕೊಟ್ವಿ ಅದಕ್ಕೆ ಇಂಡೆಂಟ್ ಇರುತ್ತೆ. ಕೊಡ್ಬೇಕಾದ್ರೆ ಇಂಡೆಂಟ್ ತಗೊಂಡೇ ಕೊಡೋದು ನಾವು. ಅವ್ನು ಇಂಡೆಂಟ್ ಮಾಡ್ಬೇಕು, ಕೊಡ್ಬೇಕು, ಇಶ್ಯೂ ಮಾಡ್ಬೇಕು ಅಂತಂದ್ರೆ ಇಂಡೆಂಟ್ ಹಾಕ್ಲೇಬೇಕು. ಅವನು ಇವ್ನ ರಿಕ್ವೆಸ್ಟ್ ಲೆಟರ್ನ ಇಂಡೆಂಟ್ ಅಂತೀವಿ ನಾವು. ಈ ಫಾರ್ಮೆಟ್ ಅಲ್ಲಿ ಇಂಡೆಂಟ್ ಹಾಕಿರ್ತಾನೆ. ಸೊ ಇಂಡೆಂಟ್ ಅಲ್ಲಿ ನಾವು ಕೊಟ್ಟಿರ್ತೀವಿ, ಇಂಡೆಂಟ್ ತಗೊಂಡು ಮೆಟೀರಿಯಲ್ ಕೊಟ್ಟಿರ್ತೀವಿ. ಅದರಿಂದ ನಮ್ಗೆ ಮೆಟೀರಿಯಲ್ ಹೋಗೋದು ಮತ್ತೆ ಬರೋದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಬಂದಿರೋಂಥದ್ದು ನಮ್ಗೆ ರೆಶೀಟ್ಸ್ ಅಲ್ಲಿ ಗೊತ್ತಾಗುತ್ತೆ. ಸೊ ಪರ್ಚೇಸ್ ಮಾಡಿರ್ತೀವಿ, ಹಂಗಾಗಿ ರಶೀಟ್ ಸಿಕ್ಕತ್ತೆ. ಸೊ ಹೋಗಿರುವಂತದ್ದು ಇಂಡೆಂಟ್ ಅಲ್ಲಿ ಸಿಗುತ್ತೆ. ಅದರಿಂದ ಇಂಡೆಂಟ್ ಅಂಡ್ ರಶೀಟ್ಸ್, ಬೇಸ್ಡ್ ಆನ್ ದಿ ಇಂಡೆಂಟ್ ಅಂಡ್ ರಶೀಟ್ಸ್ ವಿ ಆರ್ ಗೋಯಿಂಗ್ ಟು ಮೇಕ್ ದ ಎಂಟ್ರಿ ಇನ್ ದಿ ಸೊ ವಾಟ್ ಇಸ್ ದಟ್ ರೆಕಾರ್ಡ್, ದ ಕ್ವಾಂಟಿಟಿ ರೆಕಾರ್ಡ್. ದಟ್ ಕ್ವಾಂಟಿಟಿ ರೆಕಾರ್ಡ್ ಇಸ್ ಕಾಲ್ಡ್ ಬಿನ್ ಕಾರ್ಡ್. ಕ್ವಾಂಟಿಟಿ ಅಂತ ಅಂದ್ರೆ ಎಷ್ಟು ಸಾಮಗ್ರಿಗಳಿದೆ ಅನ್ನೋದನ್ನ, ಈಗ ಬ್ರಿಕ್ ಆದ್ರೆ ಎಷ್ಟಿದೆ ಇಟ್ಗೆ, ಮರಳಾದ್ರೆ ಎಷ್ಟಿದೆ ನಮ್ಮ ಹತ್ರ ಮರಳು, ಅದನ್ನ ಸ್ಟೋರ್ ಒಳಗಡೆ ಇಟ್ಕೊಂಡು ಹೊರಗಡೆ ಇದ್ರೂ ಲೆಕ್ಕ ತಗೊಳ್ಳೇಬೇಕಾಗತ್ತೆ. ಕಬ್ಬಣ ಇದ್ರೆ ಕನ್ಸ್ಟ್ರಕ್ಷನ್ ರಿಇನ್ಫೋರ್ಸ್ಮೆಂಟ್ ಇದ್ರೆ ಎಷ್ಟು ಇದೆ ಕ್ವಾಂಟಿಟಿ